ಭಕ್ತಿ ಶ್ರದ್ಧೆಯಿಂದ ಪರಮಾತ್ಮನನ್ನು ನೆನೆಸ್ತಕ್ಕಂಥ ಮಹಾಶಿವರಾತ್ರಿ. ಅಂಥ ಶುಭ ದಿನದಲ್ಲಿ ನಿಮ್ಮೆಲ್ಲ ಹಿರಿಯ ಅನುಭಾವಿಗಳ ತಂದೆ ತಾಯಿಗಳ ಮಧ್ಯದಲ್ಲಿ ನಾನು ಒಂದು ಸಣ್ಣ ಕೂಸು, ನನಗೆ ಯಾವುದೇ ಅನುಭವ ಇಲ್ಲ, ಏನೋ ಒಂದು ಓದಿನ ಅನುಭವದ ಮುಖಾಂತರವಾಗಿ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥ ನನಗೆ ಒಂದು ಸ್ಥಾನದಲ್ಲಿ ಕೂಡಿಸಿ ನಿಮ್ಮ ಮಗು ಹೇಗೆ ಮಾತಾಡ್ತದೆ ಅಂತಕ್ಕಂಥ ಒಂದು ಭಾವದಿಂದ ನೀವು ನನ್ನನ್ನು ಕೂಡಿಸಿದ್ರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಮಹಾನ್ ಜ್ಞಾನಿ ಅಂತ ನಾನು ಭಾವಿಸ್ಕೊಂಡಿಲ್ಲ. ನಿಮ್ಮ ಅನುಭವಿಗಳ ಮುಂದೆ ನಾನು ಸಣ್ಣ ಮಗು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕಾಗಿ ಇವತ್ತು ಶರಣ ಸಂಸ್ಕೃತಿಯಲ್ಲಿ, ನಮ್ಮ ಬಸವ ಸಂಸ್ಕೃತಿಯಲ್ಲಿ ನಾವು ಸರ್ವ ಶರಣರ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ. ಯಾಕಂತ ಕೇಳಿದ್ರೆ ಎಲ್ಲ ಶರಣರು ಶಿವಯೋಗ ಸಾಧನೆಯಿಂದ ಅತ್ಯಂತ ಒಂದು ಉನ್ನತವಾಗಿರ್ತಕ್ಕಂಥ ಲಿಂಗಾಂಗ ಸಾಮರಸ್ಯದವರೆಗೆ ಮುಟ್ಟಿರ್ತಕ್ಕಂಥ ಎಲ್ಲ ಶರಣರನ್ನು ವರ್ಷಿಗೊಂದು ಸಲ ನಾವು ಸ್ಮರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಶಿವರಾತ್ರಿ ದಿನವನ್ನು ನಾವು ಸರ್ವ ಶರಣರ ದಿನಾಚರಣೆ ಅಂತ ಆಚರಿಸ್ತೇವೆ. ಇವತ್ತಿನ ದಿವಸ ಶರಣ ಬಂಧುಗಳೇ, ಈ ಶಿವ ಅಂತಕ್ಕಂಥ ಒಂದು ಶಬ್ದದ ಮೇಲೆ ಚಿಂತನೆ ಆಗಬೇಕು. ಯಾಕಂದ್ರೆ ಈಗ ಒಂದು ಮದುವೆ ಮಾಡಬೇಕಾದ್ರೆ ಒಂದು ಹೆಣ್ಣು ಮಗಳ ಬಗ್ಗೆ, ಆ ಒಂದು ಮದುಮಗಳ ಬಗ್ಗೆ ನಾವು ಚೆನ್ನಾಗಿ ನೋಡ್ತೇವೆ, ಅವ್ರ ಮನೆತನದ ಬಗ್ಗೆ ನೋಡ್ತೇವೆ, ಅವ್ರ ಸ್ವರೂಪದ ಬಗ್ಗೆ ತಿಳ್ಕೊತೇವೆ. ಒಂದು ಗಂಡು ನೋಡಬೇಕಾದ್ರೂ ಭೀ ಹೆಣ್ಣು ನೋಡಬೇಕಾದ್ರೂ ಭೀ ನಾವು ಎಷ್ಟೊಂದು ವಿಚಾರ ಮಾಡಿ ಅದನ್ನು ಸ್ವೀಕಾರ ಮಾಡ್ತೇವೆ. ನಾವು ಹೋದ ತಕ್ಷಣ ಯಾರಿಗಾರ ಒಂದು ಹುಡುಗಿ ನೋಡಿದ ತಕ್ಷಣ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಅವರ ಮನೆತನ, ಅವರ ಸಂಸ್ಕೃತಿ, ಅವರ ಸೌಂದರ್ಯ, ಅವರ ಎಲ್ಲವನ್ನು ನೋಡಿಕೊಂಡು ನಾವು ವಿಚಾರಿಸ್ಕೊಂಡು ಆಮೇಲೆ ನಮ್ಮ ಮಗನಿಗೆ ಮಗಳನ್ನು ತಂದ್ಕೋತೀವಲ್ಲ, ಹಾಗೆ ನಾವು ಏನೇ ಒಂದು ಸ್ವೀಕಾರ ಮಾಡಬೇಕಾದ್ರೂ ಕೂಡ ಆ ಶಬ್ದದ ಮಹತ್ವ ನಮಗೆ ಗೊತ್ತಿರಬೇಕು. ಆ ಶಬ್ದದ ಅರ್ಥ ಗೊತ್ತಿತ್ತು ಅಂದ್ರೆ ಅದರ ಹಿನ್ನೆಲೆಯಲ್ಲಿ ನಾವು ಬರೋರು ಬರ್ತಾರ, ಒಬ್ಬರೇ ವ್ಯವಸ್ಥೆ ಮಾಡಬೇಕು, ಎಲ್ಲರೂ ಮಾತಾಡಬಾರ್ದು ಮಧ್ಯದಲ್ಲಿ. ಅದಕ್ಕೆ ಇವತ್ತು ಮಹಾಶಿವರಾತ್ರಿ ಅಂದ್ರೆ ಶಿವ ಅಂದರೆ ಯಾರು, ಯಾರಿಗೆ ಶಿವ ಅಂತ ಕರಿಬೇಕು ಅಂತಕ್ಕದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಮಾಡಿಕೊಂಡು ಆ ಶಿವರಾತ್ರಿಯನ್ನು ಆಚರಣೆ ಮಾಡಿದ್ವು ಅಂದ್ರೆ ಅದಕ್ಕೊಂದು ನಮಗೆ ಅತ್ಯಂತ ಫಲದಾಯಕವಾದಂಥ ಒಂದು ಶಕ್ತಿನೂ ದೊರೀತದೆ ಮತ್ತು ನಮಗೆ ಮನವರಿಕೆ ಆಯ್ತಂದ್ರೆ ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೂ ಕೂಡ ನಮಗೆ ಸಾಧ್ಯ ಆಗ್ತದೆ. ಈ ಭಾರತ ದೇಶದೊಳಗಡೆ ಮೂಲ ನಿವಾಸಿಗಳಾಗಿರ್ತಕ್ಕಂಥ ದ್ರಾವಿಡ ಅಂತಕ್ಕಂಥ ಜನಾಂಗ ಇತ್ತು. ಆ ದ್ರಾವಿಡರು ಶಿವ ಅಂತಕ್ಕಂಥ ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ಬಸವ ಪೂರ್ವದಲ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಬಸವಣ್ಣನವರು ಬರೋದಕ್ಕಿಂತ ಪೂರ್ವದಲ್ಲಿ ಈ ಭಾರತ ದೇಶದೊಳಗಡೆ ಮೂಲ ಜನಾಂಗ ಏನು ದ್ರಾವಿಡ ಜನಾಂಗ ಇತ್ತಲ್ಲ, ಅವರು ಶಿವನ ಆರಾಧಕರಾಗಿದ್ದರು. ಅವರ ಮೊದಲ ದೇವರು ಯಾರಾಗಿದ್ದರು ಅಂತಂದರೆ ಶಿವ ಆಗಿದ್ದರು. ಅದಕ್ಕಾಗಿ ಈ ಭಾರತ ದೇಶದ ಮೊದಲ ದೇವರು ಯಾರು ಅಂತ ಕೇಳಿದ್ರೆ ಅದು ಶಿವ ಅಂತಕ್ಕಂಥದ್ದು. ಮತ್ತು ಆ ಯಾವ ಶಿವ ಆಗಿನೋ, ಶಿವನನ್ನು 3 ವಿಧದಲ್ಲಿ ವಿಂಗಡಿಸ್ತಾರೆ ಶರಣರು. ಒಂದು ಪೌರಾಣಿಕ ಕಲ್ಪನೆಯ ಶಿವ, ಇನ್ನೊಂದು ಐತಿಹಾಸಿಕ ಶಿವ, ಮೂರನೇದಾಗಿ ಪರಾತ್ಪರ ಶಿವ ಅಂತ ಹೇಳ್ತಾರೆ. ಶಿವ ಅಂತಕ್ಕಂಥ ಶಬ್ದ ನಮ್ಮ ದೇಶದೊಳಗಡೆ ನಾವು 3 ವಿಧದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಪೌರಾಣಿಕ ಶಿವನ ಹಿನ್ನೆಲೆ ಬಂದಿರತಕ್ಕಂಥದ್ದು ಬಹಳ ಹಳೆಯ ಕಾಲದಿಂದಲೂ ಬಂದಿರತಕ್ಕಂಥದ್ದು. ಪೌರಾಣಿಕ ಶಿವನನ್ನು ಅವರು ಈ ಪಂಚಭೂತಗಳಿಗೆ ಹೋಲಿಕೆ ಮಾಡಿ ಅವರು ಆ ಪಂಚಭೂತಗಳನ್ನು ತೋರಿಸುವುದಕ್ಕಾಗಿ ಒಂದು ಪೃಥ್ವಿಯ ಸಂಕೇತವಾಗಿ ಪಾರ್ವತಿಯನ್ನು ತೋರಿಸ್ತಾರೆ, ಒಂದು ವಾಯುವಿನ ಸಂಕೇತವಾಗಿ ಕೊರಳಲ್ಲಿ ಹಾವನ್ನು ತೋರಿಸ್ತಾರೆ, ಒಂದು ಅಪ್ಪುವಿನ ಸಂಕೇತವಾಗಿ ನೀರಿನ ಸಂಕೇತವಾಗಿ ತಲೆಯಲ್ಲಿ ಜಡೆಯಲ್ಲಿ ಗಂಗೆಯನ್ನು ತೋರಿಸ್ತಾರೆ, ಒಂದು ಈ ಆಕಾಶದ ಸಂಕೇತವಾಗಿ ಶಿವ ಅಂತಕ್ಕಂಥ ಆ ಮಹಾತ್ಮನಿಗೆ ನೀಲಿಯ ಬಣ್ಣವನ್ನು ಕೊಡ್ತಾರೆ. ಹೀಗೆ ಪಂಚಭೂತಗಳನ್ನು ತೋರಿಸುವುದಕ್ಕಾಗಿ ನಮ್ಮ ಹಿಂದಿನ ಪೂರ್ವಜರು ಏನು ಮಾಡಿದ್ರು ಅಂತಂದ್ರೆ ಆ ವ್ಯಕ್ತಿಯ ದೇಹದಲ್ಲಿನೇ ಎಲ್ಲ ರೂಪದಲ್ಲಿನೇ ಎಲ್ಲವನ್ನು ತೋರಿಸಿ ಇವನೇ ಶಿವ ಅಂಥೇಳಿ ಅವರು ಆರಾಧನೆ ಮಾಡ್ಕೊತ ಬಂದರು. ಅದಕ್ಕೆ ನಾವು ಪೌರಾಣಿಕ ಶಿವ ಅಂತ ಹೇಳ್ತೀವಿ. ಪುರಾಣದ ಕಲ್ಪನೆಯ ಶಿವ ಅಂದರೆ ಅವರು ಒಬ್ಬ ಜ್ಞಾನಿಗಳು ಕಲ್ಪಿಸ್ಕೊಂಡು ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಸೃಷ್ಟಿ ಮಾಡಿರ್ತಕ್ಕಂಥ ಆ ಪರಮಾತ್ಮ ಅವನು ಪಂಚಭೂತಗಳನ್ನು ಮಾಡಿದ್ದಾನೆ ಅಂತ ತೋರಿಸುವುದಕ್ಕಾಗಿ ಅವನ ದೇಹದಲ್ಲಿನೇ ಆ ಪಂಚಭೂತಗಳನ್ನು ತೋರಿಸಿ ಅವನಿಗೆ ಶಿವ ಅಂತ ಕರೆದು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಬಂತಲ್ಲ, ಇದು ಪೌರಾಣಿಕ ಕಲ್ಪನೆಯ ಶಿವ ಅನ್ಕೋಬೇಕು ನೀವು. ಪೌರಾಣಿಕ ಕಲ್ಪನೆಯ ಶಿವ. ಇನ್ನು ಎರಡನೇದಾಗಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಒಬ್ಬ ಯೋಗಿ ಆಗೋದನು. ಬಸವಾದಿ ಪ್ರಮಥರು ಬರುವುದಕ್ಕಿಂತ ಅತ್ಯಂತ ಹಳೆಯ ಕಾಲದಲ್ಲಿ ಒಬ್ಬ ಯೋಗಿ ಆಗಿ ಹೋದನು. ಯೋಗ ಮಾಡ್ತಕ್ಕಂಥ ಒಬ್ಬ ಯೋಗಿ ಆಗೋದನು.
ಅವನಿಗೆ ನಾವು ಆದಿಯೋಗಿ ಅಂತ ಕರಿತೇವೆ. ಅವನಿಗೂ ಕೂಡ ಶಿವ ಅಂತ ಕರೆದರು. ಅಂದ್ರೇನು? ಅವನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ, ಅವನು ಧ್ಯಾನ ಮಾಡಿ, ಅತ್ಯಂತ ಉನ್ನತವಾದಂಥ ಈ ಎಲ್ಲ ಪತಂಜಲಿ ಯೋಗಗಳನ್ನು ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾತ್ಮನಿದ್ದನು, ಮಹಾಪುರುಷನಿದ್ದನು. ಅವನಿಗೆ ನಾವೇನಂತ ಕರಿತೇವೆ? ಆದಿಯೋಗಿ ಅಂತ ಕರಿತೇವೆ. ಅಂದರೆ ಅವನು ಜನ್ಮ ತಾಳಿ ಬಂದಿದ್ದನು, ತಾಯಿ ತಂದೆಯ ಗರ್ಭದಿಂದ ಬಂದಿರತಕ್ಕಂಥ ಒಬ್ಬ ಮಹಾನ್ ಯೋಗಿ. ತಪಸ್ಸು ಮಾಡಿ ಅವನು ಒಬ್ಬ ಮೂಲ ಪುರುಷನಾಗಿ, ಭಾರತ ದೇಶದ ಮೂಲ ಪುರುಷನಾಗಿ, ಮೂಲ ಯೋಗಿಯಾಗಿ ಆಗುವುದನ್ನಲ್ಲ. ಅವನಿಗೆ ಈ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಮಹಾತ್ಮನಿಗೆ ನಾವು ಐತಿಹಾಸಿಕ ಶಿವ ಅಂತ ಕರಿತೇವೆ. ಒಂದು ಪೌರಾಣಿಕ ಶಿವ, ಇನ್ನು ಎರಡನೇದು ಐತಿಹಾಸಿಕ ಶಿವ, ಇನ್ನು ಮೂರನೇದಾಗಿ ನಮ್ಮ ಶರಣರು ಆರಾಧಿಸುವಂಥ ಶಿವ ಯಾರು ಅಂತ ಹೇಳಿದ್ರೆ ಪರಾತ್ಪರ ಶಿವ. ಅವನಿಗೆ ಆಕಾರವಿಲ್ಲ, ಅವನಿಗೆ ಹುಟ್ಟು ಇಲ್ಲ, ಅವನಿಗೆ ಸಾವು ಇಲ್ಲ, ಅವನು ಜಗದಗಲ, ಮುಗಿಲಗಲ, ಮಿಗಿಯಗಲ, ಅವನಿಗೆ ದೇಹ ಇಲ್ಲ, ಏನೂ ಇಲ್ಲದಂಥ ನಿರಾಕಾರ ಪರಾತ್ಪರ ವಸ್ತುವಿಗೆ ಶಿವ ಅಂತ ನಮ್ಮ ಶರಣರು ಕರೆದರು. ಒಂದು ಸ್ಪಷ್ಟೀಕರಣ ಇಟ್ಕೋಬೇಕು. ಶಿವನನ್ನು ಆರಾಧಿಸುವವರಿಗೆ ಶೈವರು ಅಂತ ಕರೀತಾರೆ. ವ್ಯಕ್ತಿ ರೂಪದಲ್ಲಿ ಶಿವನನ್ನು ಆರಾಧಿಸುವವರಿಗೆ ಶೈವರು ಅಂತ ಕರೀತಾರೆ. ಶಿವನಿಗೆ ದೇವರು ಅಂಬೋರಿಗೆ ಶರಣರು ಅಂತಾರೆ. ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಒಂದು ದೇಹಧಾರಿಯಾಗಿರ್ತಕ್ಕಂಥ ಶಿವನಿಗೆ ಆರಾಧನೆ ಮಾಡ್ತಕ್ಕಂಥವರಿಗೆ ಶೈವರು ಅಂತಾರೆ. ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಶಕ್ತಿಗೆ, ಅದು ಮಂಗಲಮಯ ಕಾರ್ಯ ಮಾಡ್ತಕ್ಕಂಥ ಆ ಶಿವ ಅಂತಕ್ಕಂಥ ಶಕ್ತಿಗೆ ಶರಣರು ಶಿವ ಅಂತ ಕರೀತಾರೆ. ಅದಕ್ಕಾಗಿ ಇಲ್ಲಿ ಪೌರಾಣಿಕ ಕಲ್ಪನೆಯ ಶಿವ ಮತ್ತು ಐತಿಹಾಸಿಕ ಶಿವ ಮತ್ತು ಪರಾತ್ಪರ ಶಿವನನ್ನು ಆರಾಧಿಸ್ತಕ್ಕಂಥ ಮೂರು ನಮನೆಯ ಜನವನ್ನು ನಮ್ಮ ಭಾರತ ದೇಶದಲ್ಲಿ ನಾವು ಕಾಣ್ತೇವೆ. ಅದಕ್ಕಾಗಿ ಶರಣರು ಪೌರಾಣಿಕ ಕಲ್ಪನೆಯ ಶಿವನನ್ನು ಖಂಡಿಸ್ತಾರೆ, ಅಂದರೆ ಮನ್ನಿಸುವುದಿಲ್ಲ, ಅವರು ಪೂಜಿಸುವುದಿಲ್ಲ. ಈ ಆದಿಯೋಗಿ ಶಿವ ಏನು ಆಗೋಗಿದ್ದಾನಲ್ಲ, ಅವನಿಗೆ ಮನ್ನಿಸ್ತಾರೆ, ಅಂದರೆ ಗೌರವಿಸ್ತಾರೆ, ಆದರೆ ಪೂಜಿಸುವುದಿಲ್ಲ. ಅವರು ಪೂಜಿಸುವಂಥದ್ದು ಯಾವುದಂತಂದ್ರೆ ಪರಾತ್ಪರವಾಗಿರ್ತಕ್ಕಂಥ ಪರಶಿವ. ಅವನು ಸಾವಿಲ್ಲ, ಕೇಡಿಲ್ಲ, ರೂಹಿಲ್ಲ, ಆದರೂ ಅವ ಚೆಲುವ. ಅಂಥ ಒಂದು ತತ್ವಕ್ಕೆ ಆ ಶಿವ ಅಂತ ಕರೆದು ಆ ತತ್ವವನ್ನು ಪೂಜೆ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಬಂದದ್ದು. ನಮ್ಮಲ್ಲಿ ದೇವರಿಗೆ ಪೂಜೆ ಮಾಡಿ ಆರಾಧಿಸೋಕ್ಕಿಂತ ನಾನೇ ದೇವರು ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ನಮಗೆ ನಾವೇ ಪೂಜೆ ಮಾಡ್ಕೊಳ್ತಕ್ಕಂಥ ಪದ್ಧತಿಯನ್ನು ತಂದಿರತಕ್ಕಂಥವರು ಬಸವಾದಿ ಪ್ರಮುಖರು, ಅದು ವಿಶ್ವಗುರು ಬಸವಣ್ಣನವರು. ಅದಕ್ಕಾಗಿ ಶಿವನ ಪೂಜಿಸಿ ಶಿವನಾಗು ಮನವೇ, ನಾನು ಬೇರೆ ಶಿವ ಬೇರೆ ಅಂತಕ್ಕಂಥ ತತ್ವ ನಮ್ಮ ಲಿಂಗಾಯತ ಧರ್ಮದಿಲ್ಲಲ್ಲ. ಶಿವನು ನನ್ನೊಳಗೆ ಇದ್ದಾನೆ, ನನ್ನ ಅಂತರಂಗದೊಳಗೆ ಇದ್ದಾನೆ, ನಾನು ಅವನಿಗೆ ಪೂಜಿಸಬೇಕು ಅಂತಕ್ಕಂಥ ಭಾವದಿಂದ ನಮಗೆ ನಾವೇ ಪೂಜೆ ಮಾಡಿಕೊಂಡು ನಮಗೆ ನಾವೇ ಶಿವ ಆಗ್ತಕ್ಕಂಥ ಏನು ಪದ್ಧತಿ ಇದೆಯಲ್ಲ, ಇದನ್ನು ನಮ್ಮ ಶರಣರು ನಮಗೆ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆ. ಅದಕ್ಕಾಗಿ ಶಿವನನ್ನು ಪೂಜಿಸಿ ಶಿವನಾಗು ಮನವೇ ಅಂತ ಹೇಳ್ತಾರೆ. ಅದಕ್ಕಾಗಿ ಶಿವನನ್ನು ಹೊರಗೆ ಹುಡುಕ್ತಕ್ಕಂಥವರು ಲಿಂಗಾಯತರಲ್ಲ, ಶಿವನನ್ನು ಅಂತರಂಗದಲ್ಲಿ ಹುಡುಕಬೇಕು. ನಮ್ಮ ಅಂಬಿಗರ ಚೌಡಯ್ಯ ಶರಣರು ಹೇಳ್ತಾರೆ, ಎಲ್ಲಂತ ಅಷ್ಟ ತನುವಿನೊಳಗೆ ಹುದುಗಿರ್ಪ ಲಿಂಗವ ನಿಲುಕಿ ನೋಡಿಯೇ ಕಂಡೇನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂತ ಹೇಳ್ತಾರೆ. ನಿಲುಕಿ ಹೆಂಗೆ ನೋಡಬೇಕಪ್ಪ, ಒಳಗೆ ಶಿವಹನ ಅಂದ್ರೆ ಹೆಂಗೆ ಕಾಣಿಸ್ತಾನವ, ಮತ್ತು ಇದ್ರೂ ನಾವು ಇಂಥವೆಲ್ಲ ಗುಣಗಳು ಯಾಕೆ ಮಾಡ್ಲತ್ತೀವೋ ಅನ್ನೋಂಥ ಪ್ರಶ್ನೆ ಬರ್ತದಲ್ಲ. ಅದಕ್ಕಾಗಿ ಶಿವನನ್ನು ನೋಡಬೇಕಾದ್ರೆ ಅರ್ಚನೆ, ಅರ್ಪಣೆ, ಅನುಭವ ಬೇಕು. ಅಲ್ಲಿ ಈ ರೀತಿ ನಾವು ಮಾಡ್ಕೋತ ಹೋದಾಗ ಶಿವ ನಮಗೆ ಕಾಣಿಸ್ತಾನ. ಅದಕ್ಕಾಗಿ ಶಿವ ಅಂತಕ್ಕಂಥದ್ದು ಅದು ಒಂದು ಶಬ್ದ, ಅದು ಮಂಗಲಮಯವಾದಂಥ ಕಾರ್ಯ ಮಾಡ್ತಕ್ಕಂಥದ್ದು. ಅದು ಎಲ್ಲ ಇಡೀ ಸಚರಾಚರ ವಸ್ತುಗಳಿಗೆ ಮಂಗಲವನ್ನು ಬಯಸ್ತಕ್ಕಂಥ ಶಕ್ತಿ ಯಾವುದದನೋ ಅದಕ್ಕೆ ನಾವು ಶಿವ ಅಂತ ಕರಿತೇವೆ. ಅದಕ್ಕಾಗಿ ಈ ಸ್ಥಾವರಲಿಂಗ ಮತ್ತು ಈ ಐತಿಹಾಸಿಕ ಶಿವನನ್ನು ಮತ್ತು ಫೋಟೋದಲ್ಲಿರ್ತಕ್ಕಂಥ ಪಾರ್ವತಿ ಪರಮೇಶ್ವರನನ್ನು ನಾವು ಶಿವ ಅಂತ ಆರಾಧಿಸುವುದಿಲ್ಲ. ನಿರಾಕಾರ ಪರಾತ್ಪರ ವಸ್ತುವಿಗೆ, ಮಂಗಲಮಯ ಕಾರ್ಯ ಮಾಡ್ತಕ್ಕಂಥ ವಸ್ತುವಿಗೆ ಶಿವ ಅಂತ ಆರಾಧಿಸ್ತಕ್ಕಂಥ ಆ ಮನೋಭಾವ ನಮ್ಮಲ್ಲಿ ನಾವು ತಂದುಕೊಳ್ಬೇಕು. ಅದಕ್ಕಾಗಿ ಶಿವರಾತ್ರಿ ಈ ಆದಿಯೋಗಿಯನ್ನು ಪೂಜೆ ಮಾಡುವವರಿಗೆ ಮತ್ತು ಪೌರಾಣಿಕ ಕಲ್ಪನೆಯ ಶಿವನನ್ನು ಆರಾಧಿಸುವವರಿಗೆ ವರ್ಷಿಗೆ ಒಂದು ಸಲ ಶಿವರಾತ್ರಿ. ನಮಗೆ ವರ್ಷಿಗೆ ಒಂದು ಸಲ ಶಿವರಾತ್ರಿ ಅಲ್ಲ. ಹೇಳ್ತಾರೆ, ಅಚ್ಚಿಗಬೇಕಯ್ಯ ಸಂಸಾರದೊಡನೆ ನಿತ್ಯ ನಿತ್ಯ ಶಿವರಾತ್ರಿಯ ಮಾಡುವುದು ಕೂಡಲ ಸಂಗನ ಕೂಡುವುದು. ದಿನ ಶಿವರಾತ್ರಿನೇ ನಮಗೆ, ಪ್ರತಿ ಸುಪ್ರಭಾತನೂ ಕೂಡ ಅದು ನಮಗೆ ಲಿಂಗಾರ್ಚನೆಯ ವೇಳೆನೇ. ಅದಕ್ಕಾಗಿ ನಮಗೇನು ವರ್ಷಿಗೆ ಒಂದು ಸಲ ವಿಶೇಷ ಅಂತಕ್ಕಂಥದ್ದಿಲ್ಲ. ಆದರೆ ಈ ಒಂದು ವಿಶೇಷ ದಿನದಂದು ನಾವು ಒಂದು ಶರಣರ ಸ್ಮರಣೆ ಅಂತಕ್ಕಂಥ ಭಾವದಿಂದ ನಾವು ಶಿವಯೋಗ ಮಾಡಿರ್ತಕ್ಕಂಥ ಎಲ್ಲ ಮಹಾತ್ಮರನ್ನು ಅವರ ಶಕ್ತಿ ನಮ್ಮೊಳಗೆ ಬರಲಿ ಅಂತಕ್ಕಂಥ ಭಾವದಿಂದ ಇವತ್ತು ನಾವು ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಹೇಳ್ತಾರೆ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ.
ಬಹಳಷ್ಟು ಜನ ಇಲ್ಲಿದ್ದವರಿಗಲ್ಲ, ಬೇರೆ ಕಡೆ ಇದ್ದವ್ರಿಗೆ ಏನದ ಅಂತಂದ್ರೆ ರಾತ್ರಿ ಶಿವರಾತ್ರಿ ದಿನ ಜಾಗರಣೆ ಮಾಡಬೇಕು, ನಿದ್ದೆ ಮಾಡಬಾರ್ದು ಅಂತಕ್ಕಂಥ ಒಂದು ಮನೋಭಾವ ಅದ. ನಿದ್ದೆ ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ಗೊತ್ತಿಲ್ಲ ಅವರಿಗೆ. ಅಲ್ಲಿ ಜಪ ತಪ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಿದ್ದೆ ಮಾಡಬಾರ್ದೇ ವಿನಃ ಇವತ್ತು ಪಾರ್ಟಿ ಮಾಡ್ಕೊಂಡು ಕುಡಿದು ತಿಂದು ನಿದ್ದೆ ಕಟ್ಟಿಸ್ತಕ್ಕಂಥವ್ರಿಗೆ ಕೂಡ ಈ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಲ್ಲ, ಶಿವನ ಆರಾಧನೆ ಮಾಡೋದಂದ್ರೆ ಏನರ್ಥ? ನಾವು ಒಳ್ಳೆಯ ಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ದು, ಒಳ್ಳೆಯ ಒಂದು ಸ್ಮರಣೆ ಮಾಡ್ತಕ್ಕಂಥ ದಿನಕ್ಕೆ ನಾವು ಶಿವರಾತ್ರಿ ಅನ್ಕೋಬೇಕು. ಅದಕ್ಕೆ ನಾವು ಒಂದು ಸ್ಪಷ್ಟೀಕರಣ ಇಟ್ಕೊಳ್ಬೇಕು. ನಮ್ಮ ಶಿವರಾತ್ರಿ ನಿಚ್ಚ ಶಿವರಾತ್ರಿ ಅದನಿ. ಶರಣನೆದ್ದು ಕುಳಿತರೆ ಅಂತಂದ್ರೆ ನಿದ್ದಿಗಣ್ಣಗಿಂದ ಎದ್ದು ಕೂಡ್ತಕ್ಕಂಥದ್ದಲ್ಲ. ಶರಣನೆದ್ದು ಕುಳಿತರೆ ಅಂದ್ರೆ ಅದು ಹೇಳ್ತಾರೆ ನಮ್ಮ ಸೊಲ್ಲಾಪುರ ಸಿದ್ದರಾಮೇಶ್ವರರು, ಜಾಗ್ರದಲ್ಲಿ ಜಾಗ್ರನಾಗಿರ್ತಕ್ಕಂಥದ್ದು. ಈಗ ನಾವು ಎಚ್ಚರವಿದ್ದೀವಲ್ಲ, ಈ ಎಚ್ಚರದಲ್ಲಿ ಇನ್ನೊಂದು ಎಚ್ಚರ ತಂದುಕೊಳ್ತಕ್ಕಂಥದ್ದಕ್ಕೆ ಶಿವರಾತ್ರಿ ಅಂತಾರೆ ಶರಣರು. ಅಂದ್ರೇನು? ಈ ಎಲ್ಲ ನಾನು ನನ್ನದು ಅಂತಕ್ಕಂಥ ಮೋಹ ಜಾಲದಲ್ಲಿ ಮುಳುಗಿ ಒಂದು ದೇವನ ನಾಮಸ್ಮರಣೆ ಇಲ್ಲದೇ ಹೆಂಗೋ ದಿನ ದುಡ್ತಕ್ಕಂಥದಕ್ಕೆ ಅದು ಎಚ್ಚರ ಇಲ್ಲದಂಥ ದಿನ. ಎಚ್ಚರದಲ್ಲಿ ಎಚ್ಚರಾಗಿ ಅಂದ್ರೆ ನಾವು ನಮ್ಮ ಎಚ್ಚರಿಕೆಯ ಜೀವನದಲ್ಲಿ ಕಾಯಕದ ಜೊತೆಗೆ ನಾವು ಇಷ್ಟಲಿಂಗ ಪೂಜೆಯ ಒಂದು ನಿಷ್ಠೆಯನ್ನು ಬೆಳೆಸ್ಕೊಳ್ತೀವಲ್ಲ, ಇದು ಎಚ್ಚರದಲ್ಲಿ ಎಚ್ಚರ ಆಗ್ತಕ್ಕಂಥದ್ದು. ಅದಕ್ಕಾಗಿ ನಾವು ನಿಚ್ಚ ಎಚ್ಚರವಾಗಿಯೇ ಇದ್ದೇವೆ ಲಿಂಗಾಯತರು, ಲಿಂಗ ಪೂಜಕರು. ಅದಕ್ಕಾಗಿ ಮತ್ತೊಂದು ಎಚ್ಚರ ನಮಗೆ ಬೇಕಾಗಿಲ್ಲ. ಅದಕ್ಕಾಗಿ ಜಾಗ್ರದಲ್ಲಿ ಜಾಗ್ರನಾಗಿ ಅಂದ್ರೇನು? ಈ ಜೀವನದಲ್ಲಿ ಮನುಷ್ಯ ಜನ್ಮದಲ್ಲಿ ಬಂದಿದ್ದೇವೆ ಅಂತಂದ್ರೆ ಎಚ್ಚರಿಕೆಯನ್ನು ಇಟ್ಟುಕೊಂಡು ಶರಣರು ಹೋಗಿರ್ತಕ್ಕಂತಹ ಪಥದಲ್ಲಿ ಹೋಗ್ತಕ್ಕಂಥದ್ದೇ ಜಾಗ್ರದಲ್ಲಿ ಜಾಗ್ರ ಆಗಿರ್ತಕ್ಕಂಥದ್ದು. ಏನೋ ಸುಮ್ಮನೆ ನಿದ್ರೆ ಕಟ್ಟಾಯಿಸ್ಕೊಂಡು ರಾತ್ರಿ ಜಾಗ್ರವಾಗಿರ್ತಕ್ಕಂಥದ್ದು ಜಾಗ್ರ ಅಲ್ಲ. ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ನಾವು ಜಾಗ್ರ ಆದಂತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಒಂದು ಕಡೆ ಹೇಳ್ತಾರೆ ಬಹಳ ಸುಂದರವಾಗಿ, ಸೋಮವಾರ ಮಂಗಳವಾರ ಶಿವರಾತ್ರಿ ಎಂದು ಮಾಡುವ ಭಕ್ತರ ಲಿಂಗ ಭಕ್ತರಿಗೆ ನಾನೆಂತೂ ಸರಿ ಎಂಬೇನಯ್ಯ. ಸೋಮವಾರ ಮಂಗಳವಾರ ಶಿವರಾತ್ರಿ ವಿಶೇಷ ಅಂತ ಮಾಡ್ತಕ್ಕಂಥವ್ರು ಶರಣನಿಗೆ ಸರಿ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ನಾನು ಹೇಳ್ತಾ ಇಲ್ಲ, ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಸೋಮವಾರ ಮಂಗಳವಾರ ಶಿವರಾತ್ರಿ ಎಂದು ಮಾಡುವ ಭಕ್ತರ ಲಿಂಗ ಭಕ್ತರಿಗೆ ನಾನೆಂತೂ ಸರಿ ಎಂಬೇನಯ್ಯ. ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ? ಲಿಂಗ ದೊಡ್ಡದನೋ ದಿನ ದೊಡ್ಡದನೋ? ಲಿಂಗ ದೊಡ್ಡದನಿ. ಅದಕ್ಕಾಗಿ ನಮ್ಗೆ ಆ ವಾರ ಈ ವಾರ ಅಂತಕ್ಕಂಥದ್ದಿಲ್ಲ. ಶಿವರಾತ್ರಿ ಅಮಾಸಿ ಹುಣ್ಣಿ ಅಂತಕ್ಕಂಥದ್ದಿಲ್ಲ. ನಮಗೆ ಪ್ರತಿ ದಿನವೂ ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ ಚನ್ನಬಸವಣ್ಣ. ದಿನ ಶ್ರೇಷ್ಠವೆಂದು ಮಾಡುವ ಪಂಚಮಹಾಪಾತಕರ ಮುಖವ ನೋಡಲಾಗದು. ಅದಕ್ಕೆ ನಮ್ಗೆ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥ ಭಾವವೇ ಇಲ್ಲ. ಎಲ್ಲವೂ ಶ್ರೇಷ್ಠ. ಪರಮಾತ್ಮನನ್ನು ನೆನೆಸ್ತಕ್ಕಂಥ ಎಲ್ಲ ಗಳಿಗೆಯೂ ಶ್ರೇಷ್ಠ ಅಂತಕ್ಕಂಥ ಭಾವ ನಮ್ಮಲ್ಲಿ ಇರಬೇಕಂತ ಹೇಳ್ತಾರೆ. ಅದಕ್ಕಾಗಿ ನಿಚ್ಚ ನಿಮ್ಮ ಪೂಜಿಸಬಲ್ಲಡೆ ಅದೇ ಗಾರುಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೇನು? ನಿಚ್ಚ ಅಂತಾರೆ. ನಮ್ಮ ಬೀದರ್ ಭಾಷೆ ಬಳಸ್ತಾರೆ. ದಿನ ಪೂಜೆ ಮಾಡಬೇಕು. ದಿನ ಊಟ ಮಾಡ್ತೀವಿಲ್ಲ, ದಿನ ನಿದ್ರೆ ಮಾಡ್ತೀವಲ್ಲ, ಮತ್ತು ಪೂಜೆ ಯಾಕೆ ವರ್ಷಿಗೆ ಒಂದ್ಸಲ ಮಾಡ್ಕೋಬೇಕು? ಅದಕ್ಕೆ ನಿಚ್ಚ ಪೂಜೆ ಮಾಡ್ಬೇಕಂತ ಹೇಳ್ತಾರೆ ಶರಣರು. ಅದೇ ಅಲ್ಲದೇ ನಿತ್ಯಲಿಂಗಾರ್ಚನೆ ಅಂತಕ್ಕಂಥದ್ದು ಅದು ನಮಗೆ ರಕ್ಷಾ ಕವಚವಾಗಿ ಕಾಡ್ತದೆ. ಅದು ರಕ್ಷಾ ಕವಚವಾಗಿ ನಮ್ಮನ್ನು ರಕ್ಷಿಸ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಇಷ್ಟಲಿಂಗ ಸ್ಥಾವರಲಿಂಗಕ್ಕೆ ಹೋಲಿಕೆ ಮಾಡಬಾರ್ದು. ಇಷ್ಟಲಿಂಗ ಅಂತಕ್ಕಂಥದ್ದು ಪುರಾಣ ಕಲ್ಪನೆಯ ಪರಶಿವನ ಸಂಕೇತ ಅಲ್ಲ. ಇದು ನಮ್ಮ ಅರಿವಿನ ಕುರುಹು. ನಾನು ಪರಮಾತ್ಮನ ಸ್ವರೂಪನೋ ಅಲ್ಲವೋ ಅಂತಕ್ಕಂಥದ್ದು ನಾವು ಸಾಧನೆ ಮಾಡಿ ಪರಮಾತ್ಮನ ಸ್ವರೂಪ ಆಗ್ತಕ್ಕಂಥ ಅರಿವನ್ನು ತೋರಿಸ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕುರುಹದನಿ, ಇದು ಸಂಕೇತದನಿ. ಈಗ ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯ ಸಂಕೇತ ಅಂತ ಇರ್ತದಲ್ಲ, ಗಂಡನ ಸಂಕೇತ ಅಂತ ತಾಳಿ ಇರ್ತದ. ನಮ್ಮ ರಾಷ್ಟ್ರಕ್ಕೆ ರಾಷ್ಟ್ರಧ್ವಜದ ಸಂಕೇತವಾಗಿರ್ತದ. ಒಂದು ಸನ್ಯಾಸಿಯ ಕಾವಿ ಸಂಕೇತವಾಗಿರ್ತದ. ಅಂದರೆ ಕಾವಿನೇ ಸನ್ಯಾಸಿ ಅಂತಲ್ಲ, ಅದು ಕಾವಿ ಒಂದು ಸಂಕೇತದನೋ ಹಾಗೆ ನಮಗಿಲ್ಲಿ ಇಷ್ಟಲಿಂಗ ಅಂತಕ್ಕಂಥದ್ದು ಪರಾತ್ಪರ ಪರಶಿವನ ಒಂದು ಸಂಕೇತದನಿ. ಅದನ್ನು ಇಟ್ಟುಕೊಂಡು ನಾವು ನಮ್ಮ ಅಂಗದಲ್ಲಿ ನಾವು ಎಲ್ಲ ಅರಿವು ಜಾಗೃತ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ತಂದುಕೊಳ್ಬೇಕಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಹೇಳ್ತಾರೆ ಅವರು, ಏನಂತ? ಶ್ರೀ ಕೈಲಾಸದ ಶಿವನಿಗೆ ಹೋಲಿಕೆ ಮಾಡಬಾರ್ದು ಅಂತ ಚನ್ನಬಸವಣ್ಣನವರು 1176ನೇ ವಚನದಲ್ಲಿ ಭಾಳ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದು ಭಾಳ ಜನ ನಮಗೆ ದಿಶಾಭೂಲು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ. ಏನಂತ ಕೇಳ್ತಾರೆ ಅಂದ್ರೆ, ನಮ್ಮದು ಚರಲಿಂಗ ಮತ್ತು ನಮ್ಮ ಸ್ಥಾವರಲಿಂಗಕ್ಕೂ ನಿಮ್ಮ ಇಷ್ಟಲಿಂಗಕ್ಕೂ ಏನು ವ್ಯತ್ಯಾಸದ? ನಿಮ್ಮದು ಸ್ಥಾವರ ಪೂಜೆನೇ ಆಗ್ಲತ್ತದಲ್ಲ ಅಂತ ಕೇಳ್ತಕ್ಕಂಥವರಿಗೆ ಈ ಚನ್ನಬಸವಣ್ಣನವರ ವಚನ ಸ್ಪಷ್ಟೀಕರಣ ಕೊಡ್ತದೆ. ಏನು ಹೇಳ್ತಾರೆ ಕೇಳಿದವರು? ಪರಬ್ರಹ್ಮವೇ ಶರಣನ ಶಿರದರಮನೆಯಿಂದ ಶಿರದರಮನೆಯಿಂದ ಕರದರಮನೆಗೆ ಬಂದನಂತ ಪರಮಾತ್ಮ. ಇದು ಸ್ಥಾವರ ಅಲ್ಲ. ಇಷ್ಟಲಿಂಗ ಅಂತಕ್ಕಂಥದ್ದು ಸ್ಥಾವರ ಅಲ್ಲ. ಪರಬ್ರಹ್ಮವೇ ಶರಣನ ಶಿರದರಮನೆಯಿಂದ, ಬಸವಣ್ಣನವರ ಜ್ಞಾನಪೂರ್ಣವಾದಂಥ ಜ್ಞಾನದಿಂದ ಇಷ್ಟಲಿಂಗ ಅಂಗೈಗೆ ಬಂದಿದೆ. ಇದು ಸಾಧನೆ ಮಾಡಲಿಕ್ಕೆ ಬಂದಿರತಕ್ಕಂಥ ವಸ್ತು, ಇದು ಸ್ಥಾವರ ಅಲ್ಲ. ಅದಕ್ಕಾಗಿ ಗುರು ಕೃಪೆಯಿಂದ ಲಿಂಗಮೂರ್ತಿಯಾಗಿ ಬೀಜಂಗೈದಿರುವುದು ನೋಡ. ಬಸವ ಗುರುವಿನ ಕೃಪೆಯಿಂದ ಅಂಗೈಗೆ ಬಂದಿದೆ. ಇದು ಶಿರದರಮನೆಯಿಂದ ಕರದರಮನೆಗೆ ಬಂದಿದೆ. ಅದಕ್ಕಾಗಿ
ಶರಣರಿಗೂ ಲಿಂಗಕ್ಕೂ ಭೇದಾಭೇದ ಸಂಬಂಧವಿರುವುದು ಕಂಡ ಈ ಗೊತ್ತನರಿಯದೆ ಯುಕ್ತಿಗೆಟ್ಟ ಮನುಜರು. ಇದು ತಿಳ್ಕೊಲಾರ್ದಂಗೆ ಏನು ಹೇಳ್ತಾರ, ನಮ್ಮ ಸ್ಥಾವರ ಲಿಂಗವು ಒಂದೇ, ನಿಮ್ಮ ಇಷ್ಟಲಿಂಗವು ಸ್ಥಾವರ ಲಿಂಗನೇ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಉತ್ತರ ಕೊಡಬೇಕಾದ್ರೆ ಈ ವಚನ ನೀವು ಬಾಯ್ಪಟ್ಟು ಮಾಡ್ಕೊಳ್ಬೇಕು. ಅದಕ್ಕಾಗಿ ಈ ಗೊತ್ತನರಿಯದೆ ಯುಕ್ತಿಗೆಟ್ಟ ಮನುಜರು ಲಿಂಗವು ಕೈಲಾಸದ ಶಿವನ ಕುರುಹಾದುದೆಂದು ಪೂಜ್ಯವೆಂಬರು. ಈ ಲಿಂಗ ಕೈಲಾಸದ ಪರಶಿವನ ಸಂಕೇತದ ಅಂತ ಭಾವಿಸ್ಕೊಂಡು ಇದು ನೀವು ಸ್ಥಾವರ ಲಿಂಗ ಅಂತ ಹೇಳ್ತಕ್ಕಂಥವರಿಗೆ ಶರಣರು ಅಲ್ಲ ಅಂತ ಹೇಳ್ತಾರೆ. ಶಿವಾದ್ವೈತಕ್ಕೆ ದೂರವಾಗಿಪ್ಪುದು ಕಂಡ ಅರೆ ಅರಿವಿನ ಅಂತ ಹೇಳ್ತಾರೆ. ಅವ್ರು ಎಷ್ಟು ಚಂದ ಬಳಸ್ತಾರೆ ನೋಡ್ರಿ ಶಬ್ದ, ಅರೆ ಅರಿವಿನ. ಪೂರ್ಣ ಅರಿವಲ್ಲ, ಸ್ವಲ್ಪ ಅರಿವಿದ್ದವ್ರು ಏನಾದ್ರು ಒಂದು ಹೇಳ್ಕೊತಿರ್ತಾರ, ಅದಕ್ಕೆ ತಲೆ ಕೆಡಿಸ್ಕೋಬಾಡ್ರಿ. ಅರೆದರಿವಿನ ನರಜೀವಿಗಳು ಶರಣರ ಸಾಮರಸ್ಯಕ್ಕೆ ಹೊರಗಾಗಿರ್ಪರು. ಅರ್ಧ ಮದ್ದ ಅರಿವು ಇದ್ದವರು ಅರ್ಧ ಮದ್ದ ತತ್ವ ತಿಳ್ಕೊಂಡವರು ವಾದ ಮಾಡ್ತಾರೆ, ಅದಕ್ಕಾಗಿ ಅವರು ಸಾಮರಸ್ಯಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಮಾತು ಕೇಳಬೇಡ್ರಿ. ಇಷ್ಟಲಿಂಗ ಸ್ಥಾವರಲ್ಲ, ಅದು ಪರಮಾತ್ಮನ ಅರಿವನ್ನು ಮಾಡ್ಕೊಳ್ಳೋಕ್ಕೆ ಕೊಟ್ಟಿರ್ತಕ್ಕಂಥ ಕುರುಹದನಿ, ಸಂಕೇತದನಿ, ಅದು ದರ್ಪಣದನಿ. ಈ ಕನ್ನಡಿಯಲ್ಲಿ ನಾವು ಮುಖ ನೋಡ್ಕೊಳ್ತೀವಿ ಅಂದ್ರೆ ಕನ್ನಡಿನೇ ಮುಖ ಏನು? ಕನ್ನಡಿ ಒಳಗೆ ನನ್ನ ಮುಖ ಕಾಣಿಸ್ತು ಅಂದ್ರೆ ನನ್ನ ಮುಖ ಬೇರೆ ಅದ, ಕನ್ನಡಿ ಬೇರೆ ಅದ. ಆದ್ರೆ ನನ್ನ ಮುಖದ ಮೇಲೆ ಏನೇನು ಕಸ ಬಿದ್ದದ, ವಿಭೂತಿ ವಂಕಟಿಂಕ ಹತ್ಯದ, ಎಲ್ಲಿ ಏನು ಬಿದ್ದದ ಅಂತಕ್ಕಂಥ ತೋರಿಸ್ತದ ಅಷ್ಟೇ. ಹಂಗೆ ಇಷ್ಟಲಿಂಗ ನಮ್ಮ ಅವಗುಣಗಳನ್ನು ತೋರಿಸ್ತದ, ನಮ್ಮ ಒಳ್ಳೆ ಗುಣಗಳ ಒಡೆಗೆ ನಮಗೆ ಹೋಗಲಿಕ್ಕೆ ಸಹಾಯ ಮಾಡುವಂಥ ಒಂದು ಕನ್ನಡಿ ಅದನಿ. ಅದಕ್ಕಾಗಿ ಇಷ್ಟಲಿಂಗ ಅದು ಸ್ಥಾವರ ಅಲ್ಲ ಅಂತಕ್ಕಂಥದ್ದು ಅರಿವಿರಬೇಕು. ಅದಕ್ಕಾಗಿ ಒಂದು ಕಡೆ ಹೇಳ್ತಾರೆ, ಉರಿಲಿಂಗ ಪೆದ್ದಿಗಳು ಹೇಳ್ತಾರೆ, ಕುರುಹಿ ಇಲ್ಲದೆ ಅರಿವು ಇಲ್ಲ. ನಾವು ಏನರ ಈಗ ನೋಡಬೇಕಾದ್ರೆ ಕುರುಹು ಬೇಕಲ್ಲ, ಸಂಕೇತ ಬೇಕಲ್ಲ. ಈಗ ಇವರಿಗೆ ಒಬ್ಬರಿಗೆ ಅಕ್ಕವರಿಗೆ ಇವರು ಮನೆಯವ್ರ ಹರ, ಇವರು ಪತಿದೇವ್ರ ಹರ ಅಂತ ಇರಬೇಕಾದ್ರೆ ನಮಗೇನು ಕುರುಹು ಬೇಕು? ಒಂದು ತಾಳಿಯ ಕುರುಹು ಬೇಕಲ್ಲ. ಹಾಗೆ ಪರಮಾತ್ಮ ನಿರಾಕಾರ ಪರಮಾತ್ಮ ಅದಾನೇ ಅಂತ ತೋರಿಸ್ಬೇಕಾದ್ರೆ ಅದಕ್ಕೊಂದು ನಮಗೆ ಅರಿವು ಬರಲಿಕ್ಕೆ ಒಂದು ವಸ್ತು ಬೇಕಲ್ಲ, ಅದಕ್ಕೆ ನಾವು ಕುರುಹು ಅಂತೀವಿ. ಅದೇ ಇಷ್ಟಲಿಂಗದನಿ. ಅದು ಸ್ಥಾವರ ಲಿಂಗ ಅಲ್ಲ, ಅದು ಪುರಾಣ ಕಲ್ಪನೆಯ, ಅದು ಕೈಲಾಸದ ಶಿವನು ಕೂಡ ಅದು ಅಲ್ಲ. ಅದಕ್ಕಾಗಿ ಈಗ ಜ್ಞಾನ ಇರ್ತದೆ, ಈ ಜ್ಞಾನ ನಿರಾಕಾರ ಅದ, ಜ್ಞಾನ ಅದಲ್ಲ, ಜ್ಞಾನ ನಿರಾಕಾರ ಅದ. ನಾವೀಗ ಓದಬೇಕಾದ್ರೆ ಪುಸ್ತಕ ಸಾಕಾರ ಅದ, ಸಾಕಾರ ಇಲ್ಲದೇ ಜ್ಞಾನ ಬರ್ಲಿಕ್ಕೆ ಸಾಧ್ಯದನ? ಸಾಕಾರ ನಿರಾಕಾರ ಎರಡೂ ಒಂದಕ್ಕೊಂದು ಬೇಕೇ ಬೇಕವು. ಸಾಕಾರ ಇಲ್ಲದೇ ನಿರಾಕಾರ ಇಲ್ಲ, ನಿರಾಕಾರ ಇಲ್ಲದೇ ಸಾಕಾರ ಇಲ್ಲ. ಅದೇ ರೀತಿಯಲ್ಲಿ ಈಗ ನಮಗೆ ಸಮಯ ಅದ, ಟೈಮ್ ಅದ. ಟೈಮ್ ಗಡಿ ಇಲ್ಲದೇ ಟೈಮ್ ನೋಡ್ಲಿಕ್ಕೆ ಆಗ್ತದೇನು? ಆದ್ರೆ ಗಡಿನೇ ಟೈಮ್ ಅಲ್ಲ, ಟೈಮ್ ಪಾಸ್ ಆಗ್ತಾ ಇರ್ತದೆ, ಅದು ಗಡಿದಾಗ ತೋರಿಸ್ತದೆ ಅಷ್ಟೇ. ಹಂಗೆ ಲಿಂಗದೊಳಗೆ ಪರಮಾತ್ಮನ ಪ್ರತಿಬಿಂಬ ತೋರಿಸ್ತದೆ ಅಷ್ಟೇ. ಅದ್ರ ಲಿಂಗವೇ ಅದು ದೇವರಲ್ಲ. ಲಿಂಗದೊಳಗೆ ಪರಮಾತ್ಮನ ಪ್ರತಿಬಿಂಬವನ್ನು ನೋಡ್ತೇವೆ. ಯಾವ ರೀತಿ ಗಡಿಯಾರದಲ್ಲಿ ಸಮಯವನ್ನು ನೋಡ್ತೇವೋ ಹಂಗೆ ಲಿಂಗದಲ್ಲಿ ಪರಮಾತ್ಮನನ್ನು ನೋಡ್ತೇವೆ. ಲಿಂಗವೇ ಪರಮಾತ್ಮ ಅಲ್ಲ, ಪರಮಾತ್ಮನನ್ನು ನೋಡುವಂಥ ಒಂದು ದರ್ಪಣ, ಕನ್ನಡಿಯದು ಲಿಂಗ ಅಂತ ಹೇಳ್ತಾರೆ. ಅದಕ್ಕಾಗಿ ಇಷ್ಟಲಿಂಗ ಸಾಕಾರ, ಪರಾತ್ಪರ ಪರಶಿವ ಅವನು ನಿರಾಕಾರ. ಅದಕ್ಕಾಗಿ ಅವರು ಎಷ್ಟು ಚಂದ ಹೇಳ್ತಾರೆ, ಹೆಂಗೆ ಬಂಧನ ಅಂತ ಕೇಳಿದ್ರೆ, ಎನ್ನ ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನನ ಕುರುಹು ತೋರಿದ. ಎನ್ನ ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನ ಅಂದರೆ ಪರಮಾತ್ಮನ ಸಂಕೇತವನ್ನು ತೋರಿದರು ಬಸವಣ್ಣನವರು ಇಷ್ಟಲಿಂಗದ ರೂಪದಲ್ಲಿ. ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ. ಆ ಕುರುಹು ಹಿಡ್ಕೊಂಡು ನಾವು ಈ ಒಂದು ಮಂತ್ರ ಬೀಜಾಕ್ಷರಗಳು, ಓಂ ನಮಃ ಶಿವಾಯ ಬೀಜಾಕ್ಷರಗಳಿಂದ ಓದ್ತಾ ಹೋದಂತೆ ಏನಾಗ್ತದೆ, ನಮ್ಮೊಳಗೆ ಅರಿವು ಜಾಗ್ರ ಆಗ್ತದ. ಲಿಂಗದಂಗೆ ಪರಮಾತ್ಮ ಕಾಣ್ತಾನಂದ್ರೆ ಎಲ್ಲರ ಹಿಂಗೆ ರೂಪದಿಂದ ಬಂದು ಕಾಣಿಸ್ತಾನೆ ಅನ್ಕೋಬೇಡ್ರಿ. ಒಳಗೇನಾಗ್ತದೆ, ನಮ್ಮ ಚಕ್ರಗಳೆಲ್ಲ ಜಾಗ್ರಗೊಂಡು ನಮ್ಮಲ್ಲಿ ನಮಗೆ ಒಳ್ಳೆತನ ಅಂತಕ್ಕಂಥದ್ದು ವಿಕಾಸ ಆಗ್ತಾ ಹೋಗ್ತದೆ. ಅದೇ ಪರಮಾತ್ಮ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗ ತೋರಿದ ಅಂತ ಹೇಳ್ತಾರೆ. ಈ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ, ತನ್ನೊಳಗೆ ಎನ್ನ ತೋರಿದ. ನನ್ನೊಳಗ ಪರಮಾತ್ಮನನ್ನು ತೋರಿಸಲಿಕ್ಕೆ ಇಷ್ಟಲಿಂಗ ಒಂದು ಸಾಕಾರ ರೂಪವಾಗಿ ಬಂದದೇ ವಿನಃ ಅದಕ್ಕಾಗಿ ಅದು ಸ್ಥಾವರ ಅಲ್ಲ ಅಂತಕ್ಕಂಥದ್ದು ನಾವು ಸ್ಪಷ್ಟೀಕರಣ ಮಾಡ್ಕೋಬೇಕು. ಅದಕ್ಕಾಗಿ ಈ ಗುಹೇಶ್ವರ ಲಿಂಗದಲ್ಲಿ ನಾವು ಏನು ಮಾಡಬೇಕಾಗ್ಯದ, ಅರಿವನ್ನು ಪಡ್ಕೋಬೇಕಾಗ್ಯದ ಅಂತ ಹೇಳ್ತಾರೆ. ಮತ್ತು ಭಾಳಷ್ಟು ಜನ ಈ ಪ್ರಪಂಚದಲ್ಲಿ ಎಷ್ಟು ಬೆರಳೆಣಿಕೆಷ್ಟು ಜನ ನಾವಿಲ್ಲಿ ಒಳಗ ಲಿಂಗವನ್ನು ಹುಡುಕ್ಲಕ್ಕೆ ಬಂದಿದ್ದೆವು, ಒಳಗ ಪರಮಾತ್ಮನನ್ನು ಹುಡುಕ್ಲಕ್ಕೆ ಬಂದಿದ್ದೆವು. ಲಕ್ಷ ಜನಗಳು ಏನು ಮಾಡ್ತಾ ಇದ್ದಾರೆ, ಪರಮಾತ್ಮನನ್ನು ಹೊರಗೆ ಹುಡುಕ್ತಾ ಇದ್ದಾರೆ. ಪರಮಾತ್ಮ ಒಳಗಿದ್ದಾನೋ ಹೊರಗಿದ್ದಾನೋ? ಒಳಗಿದ್ದಾನೋ ಹೊರಗಿದ್ದಾನೋ? ಹಾಲಿನಲ್ಲಿ ತುಪ್ಪವಿದೆಯೋ, ಹಾಲಿಗೆ ಬಿಟ್ಟು ಹೊರಗೆ ತುಪ್ಪ ಅದನೋ? ಹಾಲಿನಲ್ಲಿ ತುಪ್ಪ ಅದ. ಹಂಗೆ ಅಂತರ್ಯಾಮಿಯಲ್ಲಿ ಪರಶಿವನಿಹನು ಅಂತಳ ಅಕ್ಕ ಮಹಾದೇವಿಯಕ್ಕ. ಅಂತರ್ಯಾಮಿಯಲ್ಲಿ ಪರಶಿವನಿಹನು. ಅದಕ್ಕೆ ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಹೆಂಗೆ ಅಂಬೋದು ಈಗ ಮುಂದೆ ಲಿಂಗಾರ್ಚನೆ ಮಾಡಿದಾಗ ನಿಮಗೆ ಗೊತ್ತಾಗ್ತದ. ಹೆಂಗೆ ಒಳಗನ ಅನ್ನೋದು ಈಗ ಆಮೇಲೆ ಗೊತ್ತಾಗ್ತದ. ಅದಕ್ಕಾಗಿ ಪರಮಾತ್ಮ ನಮ್ಮ ಒಳಗನಿ, ಹೊರಗಿಲ್ಲ. ಹೆಂಗನ ಅಂತಂದ್ರೆ ಫಲದ ಮರೆಯ ರುಚಿಯಂತೆ. ಈಗ ಒಂದು ಪರಿಪಕ್ವವಾಗಿರ್ತಕ್ಕಂಥ ಮಾವಿನ ಹಣ್ಣದ ಅಂತ ಇಟ್ಕೊರಿ, ಅದು ತಿಂದೇವಪ್ಪ. ತಿಂದ ಮೇಲೆ ಹೆಂಗಿತ್ರಿ ಹಣ್ಣಂದ್ರೆ ಭಾಳ ರುಚಿಯಾಗಿತ್ರಿ. ರುಚಿ ತೋರಿಸ್ರಿ ಅಂದ್ರೆ ತೋರ್ಸ್ಲಾಕ ಬರ್ತದ್ರಿ ಅವರೇ? ಇಲ್ಲ. ಈಗ ಹಾಲಿನೊಳಗೆ ತುಪ್ಪ ಅದಂದ್ರೆ ಹಾಲು ತಂದಿಟ್ಟು ತೋರಿಸ್ರಿ ತುಪ್ಪ ಅಂದ್ರೆ ತೋರ್ಸ್ಲಕ್ಕಾಗ್ತದ?
ಅದಕ್ಕೊಂದು ಪ್ರೊಸೀಜರ್ ಅದ, ಅದಕ್ಕೊಂದು ಕ್ರಿಯೆ ಅದ. ಆ ಕ್ರಿಯೆ ಮುಖಾಂತರ ನಾವು ಹೋಗಿದಾಗ ಹಾಲಿನೊಳಗೆ ನಮಗೆ ತುಪ್ಪ ಸಿಗ್ತದ, ಹಣ್ಣಿನೊಳಗೆ ನಾವು ಅನುಭವಿಸಿದಾಗ ನಮ್ಗೆ ಅದ್ರ ರುಚಿ ಗೊತ್ತಾಗ್ತದ. ಹಾಗೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನನ ನಿಲ್ಲುವ ನರಿಯಬಾರದು. ನಾವು ಪ್ರಾಣಲಿಂಗಾರ್ಚನೆ ಮಾಡ್ತಾ 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 ಹೋದಂತೆ ನಮಗೆ ಜಗ್ಗನೆ ಬೆಳಕೇನು ಕಾಣಿಸ್ತದಲ್ಲ, ಆ ಬೆಳಕಿನಲ್ಲಿ ನಮಗೆ ಅರಿವು ಜಾಗೃತ ಆಗಿ ಆ ಬೆಳಕಿನಿಂದ ನಮಗೆ ಆನಂದ ಆಗಿದಾಗ ನಮ್ಮೊಳಗೆ ಪರಮಾತ್ಮ ಆದಾನೇ ಅಂತಕ್ಕಂಥ ಭಾವ ನಮಗೆ ಬರ್ತದ. ಅದಕ್ಕೆ ಇಷ್ಟಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ ಮೂರು ಒಂದಕ್ಕೆ ಬಿಟ್ಟು ಒಂದಿಲ್ಲ. ಈ ಮೂರು ನಾವು ಮಾಡ್ತಾ ಹೋದಂತೆ ನಮ್ಮೊಳಗೆ ನಮಗೆ ಅರಿವು ಉಂಟಾಗ್ತದ. ಅದಕ್ಕಾಗಿ ಇಷ್ಟು ಎಲ್ಲ ಲಿಂಗದ ಬಗ್ಗೆ ನಮ್ಗೆ ಗೊತ್ತದ ರೀ. ಹೌದು, ಲಿಂಗದ ಬಗ್ಗೆ ಗೊತ್ತದ, ಕಟ್ಕೊಂಡಿದ್ದೇವೆ ರೀ, ಪೂಜೆ ಮಾಡ್ಲಿಕ್ಕೆ ಆಗಲ್ದು ಅಂತ. ಲಿಂಗ ಅಂಗದ ಮೇಲೆ ಕಟ್ಕೊಂಡಿದ್ದೇವೆ, ತಿಳಿದದು ನಮಗೆಲ್ಲ. ಆದರೆ ಏನು ಮಾಡೋದು, ಆನಂದ ಆಗ್ಲತ್ತದ ಏನು ನಮಗೆ? ಎಷ್ಟು ಮಂದಿಗೆ ಆನಂದ ಆಗ್ಯದ ನಮಗೆ? ನಾವು ಪ್ರಯತ್ನ ಮಾಡಿದ್ದೀವಿ ಅನ್ನೋದಕ್ಕೆ ಇಲ್ಲ. ಅದಕ್ಕೆ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು, ಮಂತ್ರವ ಕಲಿತಡೇನು ಪುರಶ್ಚರಣೆಯ ಮಾಡಿದಲ್ಲದೆ ಸಿದ್ಧಿಸದು. ನಮಗೆ ಗೊತ್ತದ ಓಂ ನಮಃ ಶಿವಾಯ ಮಂತ್ರ ಜಗತ್ತಿಗೆ ಮೂಲ ಮಂತ್ರ, ಶ್ರೇಷ್ಠ ಮಂತ್ರ ಅಂತ ಹೇಳ್ತೇವೆ. ಬಸವ ಓಂ ನಮಃ ಶಿವಾಯ ಮಂತ್ರ ನವಚಕ್ರಗಳನ್ನು ಭೇದಿಸ್ತಕ್ಕಂಥ ಮಂತ್ರ ಅಂತ ನಮಗೆಲ್ಲ ಗೊತ್ತದ. ಆದ್ರೆ ನಾವು ಅದು ಎಷ್ಟು ಸಿದ್ಧಿ ಮಾಡ್ಕೋತಾ ಇದ್ದೆವು ಅಂತ ಕೇಳ್ತಾರೆ ಪ್ರಭುದೇವರು. ಅಲ್ಲಮ್ಮ ಪ್ರಭುದೇವ್ರು ಕೇಳ್ತಾರ, ಮಂತ್ರವ ಕಲಿತಡೇನು, ನೀನು ಮಂತ್ರ ಕಲ್ತ್ರಿ ಏನಾಯ್ತಪ್ಪ, ಅದು ಪ್ರಯೋಗ ಮಾಡಬೇಕಲ್ಲ, ನೀನು ದಿನನಿತ್ಯನೇ ಇದು ಉಚ್ಚಾರ ಮಾಡಬೇಕಲ್ಲ, ಸಿದ್ಧಿ ಸಾಧಿಸ್ಬೇಕಂದ್ರೆ ಉಚ್ಚಾರ ಮಾಡಬೇಕಲ್ಲ. ಅದಕ್ಕೆ ಮದ್ದನರಿದು ಫಲವೇನು ಪ್ರಯೋಗಿಸಿದಲ್ಲದೆ ಮಾಡದು. ಈ ನನಗೊಂದು ಏನೋ ಬೇಮಾರಿ ಬಂದದಂತ ಇಟ್ಕೋರಿ, ಅಥವಾ ನನ್ನ ಕೈಗೇನೋ ಹತ್ತಿದಂತ ಇಟ್ಕೋರಿ, ಅದಕ್ಕೆ ಫಲನೇ ಇಂಥ ಮಲಮ್ ಹಚ್ಚಿದ್ರೆ ಕಮ್ಮಾಯ್ತದ ಅಂತ ನನಗೆ ಗೊತ್ತದ. ನನಗೆ ಗೊತ್ತಿದ್ರೆ ಏನು ಪ್ರಯೋಜನ? ನಾ ಹಚ್ಚಬೇಕಲ್ಲ, ಅದಕ್ಕೆ ತಂದು ಅದು ಹಚ್ಚಿದಾಗೆ ಮಾಯ್ಬೇಕಲ್ಲ. ಹಂಗೆ ಬರೀ ನಮ್ಗೆ ಇಷ್ಟಲಿಂಗ ಗೊತ್ತಾದ್ರೆ ಏನು ಪ್ರಯೋಜನ? ಆ ಇಷ್ಟಲಿಂಗದ ನಾವು ಪ್ರತಿಫಲ ಪಡಿಬೇಕಲ್ಲ ನಾವು. ಅದಕ್ಕೆ ಹೇಳ್ತಾರೆ ಅವರು, ಲಿಂಗವನರಿದಡೇನು ನೆನೆದಲ್ಲದೆ ಸಿದ್ಧಿಸದು. ಲಿಂಗ ಒಣ ಕಟ್ಕೊಂಡ್ರೆ ಏನಿಲ್ಲ, ಪ್ರಯೋಜನ ಇಲ್ಲ. ಲಿಂಗ ಕಟ್ಕೊಂಡಿದ್ದ ತಕ್ಕ ನೀನು ಪ್ರತಿನಿತ್ಯ ಅದಕ್ಕೆ ನೆನೆಸು ಅಂತ ಹೇಳ್ತಾರೆ ಶರಣರು. ಅದಕ್ಕಾಗಿ ಅಂಥ ನೆನೆಸುವಂಥ ಒಂದು ಯೋಗಕ್ಕೇ ನಾವು ಇವತ್ತು ಇಲ್ಲೆಲ್ಲ ಸೇರಿದ್ದೆವು. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಲಿಂಗದೊಳಗೆ ಪರಮಾತ್ಮ ಅದನೇ, ನಮ್ಮೊಳಗೆ ಪರಮಾತ್ಮ ಅದನೇ, ಆದರೂ ನಮಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತಂದರೆ ನಾವು ಏನು ಮಾಡ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ಭಾಳ ಚೆನ್ನಾಗಿ ಹೇಳ್ತಾರೆ ಚನ್ನಬಸವಣ್ಣನವರು. ಕತ್ತಲ ಮನೆಯಲ್ಲಿದ್ದ ಮನುಜ ಜ್ಯೋತಿಯ ನೆನೆತು ಹೊತ್ತು ನೆನೆದಡಿಯು ಬೆಳಕಾಗಬಲ್ಲುದೆ. ಈಗ ಇದು ಲೈಟ್ ಹೋಗ್ಯದ ಅಂತ ಇಟ್ಕೋರಿ, ನಾವು ಲೈಟ್ ಬರಲಿ ಅಂದ್ರೆ ಲೈಟ್ ಬರ್ತದೇನು ರೀ? ಇಲ್ಲ. ಕತ್ತಲು ಬಿದ್ದದ ಅಂತಂದ್ರೆ ಒಂದು ಕಡ್ಡಿಗೆ ಚಿಲ್ಲೊಂದು ನಾವು ಸೈಯಣ್ಣೆ ದೀಪ ಹಚ್ಚಿದೇವು ಅಂದ್ರೆ ಬೆಳಕಾಗ್ತದೆ. ಅಥವಾ ನಮ್ಮ ಮೊಬೈಲ್ದು ತೆಗೆದು ಓಪನ್ ಮಾಡೋದ್ರು ಟಾರ್ಚ್ ಹಾಕ್ದೇವು ಅಂದ್ರೆ ಬೆಳಕು ಬರ್ತದೆ. ನಾವು ಅಲ್ಲಿ ಕ್ರಿಯೆ ಮಾಡಿದ್ರೆ ಬೆಳಕು ಬರ್ತದೋ ಅಥವಾ ನಾವು ನೆನೆಸಿದ್ರೆ ಬರ್ತದೋ? ಕ್ರಿಯೆ ಮಾಡಬೇಕಲ್ಲ ನಾವು. ಈಗ ಇಲ್ಲಿ ಲೈಟ್ ಹೋಯ್ತು, ಕತ್ತಲು ಬಿತ್ತಂದ್ರೆ ನಾವು ಏನಾದರೂ ಒಂದು ಪ್ರಯತ್ನ ಮಾಡಬೇಕಲ್ಲ ಅದಕ್ಕೆ. ಹಂಗೆ ನಾವು ಬರೀ ಲಿಂಗ ಇಟ್ಕೊಂಡು ಅದಕ್ಕೆ ಬೆಳಕದ ಅಂದ್ರೆ ಎಲ್ಲದ ಬೆಳಕು ನಮಗೆ ಕಾಣಿಸ್ಲತ್ತದೇನು? ಅವ್ರು ಹೇಳಿದ್ದೆ ನಾವು ಬೆಳಕುತ್ ಹೊಂಟಿದ್ದೇವೆ. ನಾವು ಎಂದರೆ ಬೆಳಕು ನೋಡ್ಬೇಕಂತ ಪ್ರಯತ್ನ ಮಾಡಿಲ್ಲ, ನಮಗೆ ಬೆಳಕು ಕಾಣಿಸಲ್ದು. ಅದಕ್ಕಾಗಿ ಕತ್ತಲ ಮನೆಯಲ್ಲಿದ್ದ ಮನುಜ ಜ್ಯೋತಿಯ ನೆನೆತು ಹೊತ್ತು ನೆನೆದಡಿಯು ಬೆಳಕಾಗಬಲ್ಲುದೆ. ಬೆಂಕಿಯ ಹೊತ್ತಿಸದನಕ ಕಡ್ಡಿ ಪೆಟ್ಟಿಗೆ ತೊಗೊಂಡು ಗೀಚಿಲ್ಲ ದೀಪ ಹಚ್ಚಿರಿ ಬೆಳಕೈತದ್ರಿ, ಬರೀ ನೆನೆಸಿದ್ರು ಆಗಲ್ಲ. ಹಂಗೆ ಲಿಂಗ ಇಟ್ಕೊಂಡ್ರೆ ಬರೀ ಬೆಳಕು ಸಿಗಲ್ಲ. ಲಿಂಗ ಅರ್ಚನೆ ಮಾಡಬೇಕು, ಲಿಂಗ ನಿರೀಕ್ಷಣೆ ಮಾಡಬೇಕು, ಲಿಂಗ ಜಪ ಮಾಡಬೇಕು, ಲಿಂಗ ಧ್ಯಾನ ಮಾಡಬೇಕು. ಅವಾಗ ಅದರ ಬೆಳಕು ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಮರದ ತುದಿಯ ಫಲವ ನೋಟ ಮಾತ್ರ ಕುದುರುವುದೇ. ಒಂದೇನೋ ಕಲ್ಮಿ ಮಾನ್ಕಾಯಿ ಹತ್ತಿದಪ್ಪ ಮಾವಿನ ಗಿಡಕ್ಕೆ, ಅದು ನೋಡಿ ಮಾನ್ಕಾಯಿ ನೀ ಬಾ ಅಂದ್ರೆ ಬರ್ತದೇನದು? ಇಲ್ಲ. ನಾವು ಪ್ರಯತ್ನ ಮಾಡೋದಕ್ಕೆ ಫಂಟೆ ನಿಲ್ಕಿಸ್ಕೊಂಡು ಕಡಿಬೇಕಲ್ಲ. ಅದು ಎತ್ತರಕ್ಕಿತ್ತಂದ್ರೆ ಗಿಡ ಏರ್ ನಾವು ಕಡಿಬೇಕಲ್ಲ, ಅದಕ್ಕೆ ನಾವು ಮುಟ್ಟಬೇಕಲ್ಲ, ಅದು ಮುಟ್ಟಿದಾಗೆ ನಮಗೆ ಸಿಗ್ತದಲ್ಲ. ಹಾಗೆ ಹುಟ್ಟುಗುರುಡನು ಕಷ್ಟಪಟ್ಟು ಎಷ್ಟು ಹೊತ್ತು ನಡೆದಿಡೆಯು ಇಚ್ಛಿತ ಪಟ್ಟಣವ ಮುಟ್ಟಬಲ್ಲನೆ. ಆ ಕುಡ್ಡಿದ್ದವ ಎಲ್ಲಿಗೂ ಹೋಗ್ಬೇಕಂತ ನಡೆದನ ಅಂತ ಇಟ್ಕೋರಿ. ನಿಮ್ಮ ಜೈರಾಬಾದ್ಲಿಂದ ಯಾವ್ದಾರ ಒಂದು ಊರಿಗೆ ಹೋಗ್ಬೇಕಂತ ನಡೆದನ ಇಟ್ಕೋರಿ. ಅವ್ನು ಕಣ್ಣೇ ಕಾಣಲ್ಲ ಅಂದ್ರೆ ಅವ್ನು ಹೆಂಗೆ ಹೋಗ್ತಾನ? ಅಂದ್ರೇನು? ಪರಮಾತ್ಮನಡೆಗೆ ಹೋಗ್ತಕ್ಕಂಥ ದಾರಿ ಗೊತ್ತಿರ್ತಕ್ಕಂಥವನ ಕೈ ಹಿಡಿಬೇಕವ. ಊರಿಗೆ ಹೋಗ್ತಕ್ಕಂಥ ದಾರಿ ಗೊತ್ತಿರೋವನ ಕೈ ಹಿಡಿಬೇಕು. ನಾವೆಲ್ಲ ಹೆಂಗಿದ್ದೆವು? ಕುಡ್ರಿದ್ದಂಗಿದ್ದೆವು. ನಮಗೆ ಬಸವಗುರು ಎಲ್ಲ ಶರಣರು ವಚನ ಸಾಹಿತ್ಯ ಅನ್ನುವಂಥ ಕಣ್ಣನ್ನು ಕೊಟ್ಟಿದ್ದಾರೆ. ಆ ವಚನ ಸಾಹಿತ್ಯ ಹೆಂಗೆ ಹೇಳ್ತದೋ ಹಂಗೆ ಹೋದೆವು ಅಂದ್ರೆ ನಾವೆಲ್ಲಿಗೆ ಹೋಗಿ ಮುಟ್ತೇವ್ರಿ? ಆನಂದ ಲಿಂಗಾಂಗ ಸಾಮರಸ್ಯಕ್ಕೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕಾಗಿ ಹಾಗೆ ಸಮ್ಯಜ್ಞಾನಾತ್ಮಕವಾದ ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ ಮೂರು ಕೊಡ್ಲತ್ತಾರ್ರಿ ಸಬ್ಜೆಕ್ಟ್ ಇಲ್ಲಿ. ಒಂದು ಲಿಂಗಾರ್ಚನೆ ನಾವು ಸಾಕಷ್ಟು ಎಲ್ಲರೂ ಮಾಡ್ಲತ್ತಿದ್ದೇವೆ. 90% ಜನ ಲಿಂಗಾರ್ಚನೆ ಮಾಡ್ಲತ್ತಿದ್ದೇವೆ ನಾವು. ಲಿಂಗ ನಿರೀಕ್ಷಣೆಗೆ ಟೈಮ್ ಕೊಡ್ತಾ ಇಲ್ಲ ನಾವು. ಮತ್ತು ಲಿಂಗ ಧ್ಯಾನ ಮೂರೂ ಬೇಕಂತಾರೆ. ಈಗ BSc ಓದೋರಿಗೆ 3 ಸಬ್ಜೆಕ್ಟ್ ಇದ್ದಿರ್ತಾವೆ ರೀ. ಒಂದು ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫಿಸಿಕಲ್ ಅಂತ ಇರ್ತಾವೆ. ನೀವು 3 ಸಬ್ಜೆಕ್ಟ್ಗೆ 100 ನಂಬರ್ ಡಿವೈಡ್ ಮಾಡಿರ್ತಾರೆ. ಇದಕ್ಕೆ 30, ಇದಕ್ಕೆ 30 ಮತ್ತು ಅವು ಶಾರ್ಟ್ ಕ್ವಶನ್ಸ್ಗಳಿಗೆ ಒಂದು 10 ಅಂತ ನಂಬರ್ ಇಟ್ಟಿರ್ತಾರೆ.
ಅಲ್ಲಿ ಒಂದು ಸಬ್ಜೆಕ್ಟು ನನಗೆ ಆರ್ಗ್ಯಾನಿಕ್ ಚಲೋ ಓದ್ತೀನಿ ರೀ, ನನಗೆ ಫಿಸಿಕಲ್ ಇನ್ಆರ್ಗ್ಯಾನಿಕ್ ತಲೆಗೆ ಹತ್ತಲ್ದು, ನಾ ಆರ್ಗ್ಯಾನಿಕ್ ಒಂದೇ ಬರೋದು 34 35 ತೊಗೊಂಡ್ರೆ ಸಾಕು ಅಂತ ಅಂದೇವು ಅಂತ ಇಟ್ಕೋರಿ, ಅಲ್ಲಿ ನಂಬರ್ ಸ್ಕೋರ್ ಆಗಲ್ರಿ. ಅದಕ್ಕೊಂದು ಪ್ರಶ್ನೆ ಇದಕ್ಕೊಂದು ಪ್ರಶ್ನೆ ಇದಕ್ಕೊಂದು ಪ್ರಶ್ನೆಗೆ ಮೂರಕ್ಕೆ ಟಚ್ ಮಾಡಿದ್ರೇ ನಿಮಗೆ 34 ನಂಬರ್ ಭೀ ಸಿಗ್ತಾವೆ. ಇಲ್ಲ ಅಂದ್ರೆ ಇಲ್ಲ. ಒಂದೇ ಸಬ್ಜೆಕ್ಟ್ ಬಿಡಿಸ್ತೀನಿ, ನಾವು ಇನ್ನೂ 2 ಸಬ್ಜೆಕ್ಟ್ ಕೈನೇ ಹಚ್ಚಲ್ಲ ಅಂದ್ರೆ ನಡೆಯಲ್ಲ. ಇಲ್ಲಿ ಬರೀ ಲಿಂಗ ಪೂಜೆನೇ ಮಾಡ್ತೀನಿ, ಲಿಂಗ ಧ್ಯಾನ ಮಾಡಲ್ಲ, ಲಿಂಗ ನಿರೀಕ್ಷಣೆ ಮಾಡಲ್ಲ ಅಂದ್ರೆ ಇಲ್ಲಿ ನಮ್ಗೆ ಅಂಕಗಳು 0 ಸಿಗ್ತಾವೆ ಅಂತ ಹೇಳ್ತಾರೆ ಶರಣರು. ಅದಕ್ಕಾಗಿ ಯಾವ ರೀತಿ ನಾವು ಒಂದು ಸಬ್ಜೆಕ್ಟ್ ಪಾಸ್ ಆಗಬೇಕಾದ್ರೆ ಅದು 3 ವಿಭಾಗಗಳು ಹೆಂಗೆ ಸ್ಟಡಿ ಮಾಡಿ 3 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ನಮಗೆ 90% ತೊಗೊಂಬನ್ನೋದ್ರ ಚಿಂತೆ ಇಲ್ಲ. 34 ತೊಗೋಬೇಕಾದ್ರೆ ಭೀ ಆರ್ಗ್ಯಾನಿಕ್ದಾಗ 2 ಪ್ರಶ್ನೆ ಬಿಡಿಸ್ಬೇಕು, ಇನ್ಆರ್ಗ್ಯಾನಿಕ್ ಒಳಗೆ 2 ಪ್ರಶ್ನೆ ಬಿಡಿಸ್ಬೇಕು, ಫಿಸಿಕಲ್ ಒಳಗೆ ಪ್ರಶ್ನೆ ಬಿಡಿಸ್ಬೇಕು. 3 ಸಬ್ಜೆಕ್ಟ್ದು ಇಷ್ಟಿಷ್ಟು ಬಿಡಿಸಿದ್ರೇನೆ ಅಲ್ಲಿ ಫಲ ಸಿಗ್ತದೆ. ನೀವು ಇಷ್ಟಲಿಂಗ ಪೂಜೆನೇ 10 20 ವಚನಗಳು ಹಾಡಿ ನೀವು ಆನಂದ ಆಗುವಷ್ಟು ಪೂಜೆ ಮಾಡ್ತೇವೆ ಅಂದ್ರೂ ಫಲ ಇಲ್ಲ. ಇಲ್ಲಿ ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ ಮತ್ತು ಲಿಂಗ ಧ್ಯಾನ 3 ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ನಾವು 3 ಮಾಡೋದಕ್ಕೆ ಪ್ರಯತ್ನ ಪಡೋಣ. ಅದಕ್ಕೆ ಹೇಳ್ತಾರೆ ಅವರು, ಈ ನೆನಹು ನಿರೀಕ್ಷಣೆ ಪೂಜೆ ಇವುಗಳು ಒಂದೊಂದೇ ಮುಕ್ತಿಯ ನೀವು ಎಂಬ ಯುಕ್ತಿಗೆಟ್ಟ ಮಂದಮತಿಗಳ ಮೆಚ್ಚುವನೆ ಕೂಡಲ ಚನ್ನಸಂಗಮ ದೇವ ಅಂತ ಹೇಳ್ತಾರೆ. ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ ಮತ್ತು ಲಿಂಗ ಪೂಜೆ 3 ಒಳಗೆ ಒಂದೇ ಮಾಡಿದ್ರೆ ಫಲ ಸಿಗೋದಿಲ್ಲ, 3 ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ಒಂದೇ ಮಾಡಿ ಫಲ ತೊಗೊಳ್ಳಿಕ್ಕಾಗಲ್ಲ. ನಾವು ಬರೀ ಅಷ್ಟವಿಧಾರ್ಚನೆ ಲಿಂಗ ಪೂಜೆನೇ ದಿನ ಮಾಡ್ತಾ ಇದ್ದೆವು, ನಾವು ಮಾಡ್ತಾ ಇಲ್ಲ. ಅದಕ್ಕಾಗಿ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಅವರು, ದೇವರು ಒಳಗನ ಅಂದರೆ ಹೆಂಗೆ ಪ್ರಕಟ ಆಗ್ತಾನ. ಭಾಳ ಜನ ಹೇಳ್ತಾರೆ ಕನಸಿನಾಗ ಬಸವಣ್ಣ ಬಂದಿರು, ಅಲ್ಲಮ್ಮ ಪ್ರಭು ಬಂದಿರು ಅಂದ್ರೆ ಅದು ನೈಜ, ಅದು ಲಿಂಗ ಸಾಕ್ಷಾತ್ಕಾರ ಅಲ್ಲದು. ಅದು ಏನೋ ನಮ್ಮ ಭಾವನೆಗೆ ಒಂದಿಷ್ಟು ಚಿತ್ರ ಕಾಣಿಸ್ತದೆ, ಅದು ನಿಜವಾದ ಸಾಧನೆ ಅಲ್ಲ. ಸಾಧನೆ ಅಂತಂದ್ರೆ ಹೆಂಗೆ ಅರ್ಥದ ಅಂತಂದ್ರೆ ಅವ್ರು ಹೇಳ್ತಾರೆ, ಘಟದೊಳಗಿದ್ದ ಪದಾರ್ಥವು ಘಟದ ಹೊರಗೆ ಉರಿಯ ಹೊತ್ತಿಸದಲ್ಲದೆ ಪರಿಪಕ್ವವಾಗೋದು. ಈಗ ನಮ್ಮ ಅವ್ವರೆಲ್ಲ ಇದು ಇಡ್ತಾರೆ, ಗ್ಯಾಸ್ ಮೇಲೆ ಕುಕ್ಕರ್ ಇಡ್ತಾರೆ. ಆ ಕುಕ್ಕರ್ದಾಗ ಅಕ್ಕಿ ತೊಳೆದಿಟ್ಟೇವು ಅಂತ ಇಟ್ಕೊರವರೆ, ಅದು ಕೆಳಗೆ ಉರಿ ಹಚ್ಚಿದ್ರೆ ಅನ್ನ ಆಯ್ತದ, ಹಾಗೆ ಅನ್ನ ಆಯ್ತದೋ? ಉರಿ ಹಚ್ಚಬೇಕಲ್ಲ ನಾವು. ಹಂಗೆ ಇಲ್ಲಿ ಲಿಂಗ ಇಟ್ಕೊಂಡಿದ್ದೇವಂದ್ರೆ ಆ ಲಿಂಗ ಗರಂ ಆಗೋವರೆಗೆ ಕುಂತು ಧ್ಯಾನನೇ ಮಾಡಲೇವು ನಾವು. ಲಿಂಗ ನಿರೀಕ್ಷಣೆ ಮಾಡಿದಾಗ ನಮ್ಮ ಅಂಗೈಯಲ್ಲಿ ಗರಂ ಆಗಿ ಚಕ್ರಗಳು ಜಾಗ್ರಗೊಳ್ತಾವೆ ಅಂತಕ್ಕಂಥದ್ದು ಒಂದು ಪದ್ಧತಿ ಇದೆ. ಅದು ಬಿಟ್ಟು ನಾವು ಬರೀ ಲಿಂಗ ಇಟ್ಕೊಂಡು ಸುಮ್ಮನೆ ಕುಂತ್ರ ಎಲ್ಲಿಂದ ಫಲ ಸಿಗ್ಬೇಕು ನಮಗೆ? ಅದಕ್ಕೆ ಘಟದೊಳಗಿದ್ದ ಪದಾರ್ಥವು ಆ ಘಟದ ಹೊರಗೆ ಉರಿಯ ಹೊತ್ತಿಸದಲ್ಲೇ ಪರಿಪಕ್ವ ಅನ್ನ ಆಗಲ್ದಲ್ಲಿ. ಅದೇ ರೀತಿ ಅಂತರಂಗದಿಲ್ಲದ ಚಿದ್ವಸ್ತು ಒಳಗೆ ಅಂತರ್ಯಾಮಿಯಲ್ಲಿ ಚಿದ್ವಸ್ತು ಅದ ಪರಶಿವ ಹನನೆ, ಅದು ನಮಗೆ ಕಾಣಿಸಲ್ದಂದ್ರೆ ಹೆಂಗೆ ಕಾಣಿಸ್ತದ? ಅದಕ್ಕೆ ನಾವು ಸಂಸ್ಕಾರ ಕೊಡ್ತಾನೇ ಇಲ್ಲ, ಅದಕ್ಕೆ ನಾವು ಪ್ರಯೋಗಶೀಲರಾಗಿ ನಾವು ಪ್ರಯತ್ನ ಪಡ್ತಾನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸಂಸ್ಕಾರ ಬಲದಿಂದ ಹೊರ ಹೊಂಟಲ್ಲದ ಅಂತರಂಗದ ಭವರೋಗ ಮಾಡದು, ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ. ಅವ ಹೆಂಗೆ ಪ್ರಕಟ ಆಗ್ತಾನಂದ್ರೆ ಅರ್ಚನ ಅರ್ಪಣ ಅನುಭಾವಗಳಿಂದ ಅವನು ನಮಗೆ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅರ್ಚನೆ ಅಂತೂ ನಾವು ಮಾಡ್ತಾ ಇದ್ದೆವು, ಅರ್ಪಣ ಎಷ್ಟು ಮಟ್ಟಿಗೆ ಸಮರ್ಪಣೆ ಮಾಡ್ಕೊಂಡಿದ್ದೆವು. ಗಡ್ಬಡ್ ನಮಗೆ ಪೂಜೆ ಮಾಡೋದಿದ್ರೆ ಎಲ್ಲಕ್ಕೆ ಟೈಮ್ ಇರ್ತದೆ, ಪೂಜೆಗೆ ಮಾತ್ರ ಟೈಮ್ ಇರಲ್ಲ ನಮಗೆ. ಅದು ಹಂಗೆ ಮಾಡಿಸ್ತದೆ, ವಿಧಿನೇ ಹಂಗೆ ಮಾಡಿಸ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಜಾಗ್ರ ಆಗಬೇಕು. ಮನಸ್ಸೇ ನೀನು ಕೂಡು ಅಂತದ್ದು ಕೂಡಿಸ್ಬೇಕು, ಒಂದಿಷ್ಟು ಒತ್ತು ಹಿಡಿದು. ಮಕ್ಕಳು ಆ ಕಡೆ ಈ ಕಡೆ ಹೋಗ್ಲತ್ರ, ಕೆಟ್ಟದ ಕಡೆ ಹೋಗ್ಲತ್ರ ಏನು ಮಾಡ್ತಾರೆ? ಕೈ ಹಿಡ್ದು ಎಳ್ಸ್ಕೊಂಡು ತಂದು ಕೂಡಿಸ್ಕೋತಿರಲ್ಲ. ಹಂಗೆ ಇದು ಮನಸ್ಸು ಹೋಗುವಾಗೂ ಮನಸ್ಸೇ ನೀನು ಕೂಡು, ಇಲ್ಲಿ ಶರಣರಿಗೆ ಏನೇನೋ ಆನಂದ ಆಗ್ಯದಂತ, ನನಗೆ ಒಂದು ಕ್ಷಣರ ಒಂದಿನರ ಆಗಂಗೆ ಮಾಡು ಅಂತ ಪ್ರಯತ್ನಶೀಲರಾಗಿ ನಾವು ಅದಕ್ಕೆ ಕೇಳಬೇಕಂತ ಹೇಳ್ತಾರೆ. ಆ ರೀತಿ ಅರ್ಚನೆ ನಮ್ಮನ್ನು ನಾವು ಪರಮಾತ್ಮನಿಗೆ ಅರ್ಪಿಸ್ಕೊಂಡು, ತಂದೆ ನೀನು, ತಾಯಿ ನೀನು, ನನಗೊಂದು ಮೋಕ್ಷದ ಮಾರ್ಗದಡಿಗೆ ಒಂದು ಆನಂದದ ಸ್ವರೂಪ ನನಗಾಗುವಂತೆ ಮಾಡುವಂಥ ಪರಮಾತ್ಮನಿಗೆ ಕೇಳಬೇಕಂತ ಹೇಳ್ತಾರೆ. ಆ ರೀತಿ ನಾವು ಕೇಳ್ತಾ ಹೋದಂಗೆ ನಮಗೇ ಅನುಭವಕ್ಕೆ ಬರ್ತದೆ. ಶರಣರ ಅನುಭವ ನಮಗೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆವಾಗ ಪರಮಾತ್ಮ ಸ್ವರೂಪವೇ ನಾವಿದ್ದೀವಿ ಅಂತಕ್ಕಂಥ ಅರಿವು ನಮಗೆ ಬರ್ತದೆ. ಅದಕ್ಕಾಗಿ ಬಸವಣ್ಣನವರು ನಾವೇ ದೇವರಾಗತಕ್ಕಂಥ ಮಾನವರೇ ದೇವಮಾನವರಾಗ್ತಕ್ಕಂಥ ಒಂದು ಅದ್ಭುತವಾದಂಥ ಯೋಗವನ್ನು ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಅನೇಕ ಯೋಗಗಳವು. ನಮ್ಮ ಭಾರತ ದೇಶದಲ್ಲಿ 63 ಪ್ರಮುಖ ಯೋಗ ಸಿದ್ಧಿಗಳವ. ಆ ಎಲ್ಲ ಯೋಗ ಸಿದ್ಧಿಗಳನ್ನು ಸಾಧನೆ ಮಾಡಿರ್ತಕ್ಕಂಥ ಮಹಾಜ್ಞಾನಿ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣಕ್ಕೆ ಬಂದು ವಚನ ಬರೆಯುವಾಗ ಏನಂತ ಬರೀತಾರೆ ಅಂದ್ರೆ, ಬಸವಣ್ಣನಿಂದ ಸಮಾಧಾನವೆಂಬ ಪ್ರಸಾದ ದೊರಕೊಂಡಿತ್ತನೆಗೆ. 63 ಯೋಗ ವಿದ್ಯೆಗಳನ್ನು ಕಲಿತಿರ್ತಕ್ಕಂಥ ಸಿದ್ಧಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಬಸವ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಇಷ್ಟಲಿಂಗಾರ್ಚನೆಯ ಯೋಗವನ್ನು ನೋಡಿ ತಾವು ಅದನ್ನು ಅಳವಡಿಸಿಕೊಂಡು ಅದರಿಂದ ಆನಂದ ಆದ ಮೇಲೆ ಒಂದು ವಚನದ ಸಾಲು ಬರೀತಾರೆ ಅವರು. ಏನಂತ? ಬಸವಣ್ಣನಿಂದ ಸಮಾಧಾನವೆಂಬ ಪ್ರಸಾದ ದೊರಕೊಂಡಿತ್ತೆನೆಗೆ. ಇಷ್ಟಲಿಂಗಾರ್ಚನೆಯನ್ನು ಮತ್ತೆ ಏನರ ಗಂಟು ಸಿಗ್ತದೆ, ಲಾಟ್ರಿ ಸಿಗ್ತದೆ ಅನ್ಕೋಬೇಡ್ರಿ. ಬೇಕಂದ್ರೆ ಅದು ಭೀ ಸಿಗ್ತದ ಅಂತ ಚುಲ್ಲಕವಾದ ಬೇಡವಿಲ್ಲ ನಾವು ಶರಣರು. ಅದಕ್ಕಾಗಿ ಏನು ಸಿಗ್ತದೆ ಅಂದ್ರೆ
ಈ ಖಿನ್ನತೆ ಎಲ್ಲ ಹೋಗಿ ಆನಂದದಲ್ಲಿ ತೇಲಾಡ್ತಕ್ಕಂಥ ಒಂದು ಸಮಾಧಾನ ಚಿತ್ತ ಇಷ್ಟಲಿಂಗ ಯೋಗದಿಂದ ಸಿಗ್ತದ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಅಂಥ ಒಂದು ಅಷ್ಟು ಅದ್ಭುತವಾದಂಥ ಯೋಗವನ್ನು ಬಸವಣ್ಣನವರು ನಮಗೆ ಕೊಟ್ಟರೆ ನಾವು ಅದನ್ನು ಕೈಯಲ್ಲಿ ಹಿಡಿದು ಇಷ್ಟಲಿಂಗಾರ್ಚನೆ ಮಾಡೋದು ಬಿಟ್ಟು ಬರೀ ಕೊರಳಲ್ಲಿ ಕಟ್ಟಿಕೊಂಡು ನಿದ್ದೆ ಮಾಡ್ತಾ ಇದ್ದೆವು. ನಮಗೆ ಎಲ್ಲಿ ಸಿದ್ಧಿ ಸಾಧಿಸಬೇಕು? ಅದಕ್ಕಾಗಿ ಬಸವನ ಯೋಗದಿಂ ಹಸನಾಯಿತ ಈ ಲೋಕ ಚಂದದಿ ಬಸವಗತಿ ಎನ್ನಲು ಭವವು ಹಿಂಗುವುದು ಬಸವಯ್ಯ ಬಸವಯ್ಯ ಶರಣಾರ್ಥಿ ಎಂದುನುತ ಬಸವ ಬದುಕಿದೆನಯ್ಯ ಯೋಗಿನಾಥ ಅಂತ ಹೇಳ್ತಾರೆ. ಬಸವನ ಯೋಗ ಇದು ಇಷ್ಟಲಿಂಗ ಯೋಗ ಅತ್ಯಂತ ಆನಂದದಾಯಕವಾಗಿರ್ತಕ್ಕಂಥ ವಿಶ್ವದಲ್ಲಿಯೇ 63 ಯೋಗಗಳಿಗೆ ಸಮವಾಗಿರ್ತಕ್ಕಂಥ ಸಮನ್ವಯ ಯೋಗ ಅದು ಯಾವುದಾದ್ರೂ ಇದ್ದರೆ ಅದು ಇಷ್ಟಲಿಂಗ ಯೋಗ. ಹಾಗಾಗಿ ಬಸವಣ್ಣನವರು ಬಂದ ಮೇಲೆ ಈ ಭಾರತ ದೇಶದ ಪರಂಪರೆಯಲ್ಲಿ 64 ಯೋಗ ವಿದ್ಯೆಗಳಾದವು. ಆ ಎಲ್ಲ 63 ಯೋಗಗಳು ಒಂದು ಕಡೆ ಇಟ್ಟು ಶಿವಯೋಗ ಒಂದು ಕಡೆ ಇಟ್ಟರೆ ಅಷ್ಟು ವೇಟೇಬಲ್ ತೂಕ ಇರ್ತಕ್ಕಂಥ ಯೋಗ ಅದು ಶಿವಯೋಗ. ನಾವು ಬರೀ ಹೇಳೋದು ಕೇಳೋದನ್ನೇ ಮಾಡಿದೆವು, ಅದರ ಆನಂದ ನಾವು ಅನುಭವಿಸ್ತಾ ಇಲ್ಲ. ಹಾಗಾಗಿ ಅಂಥ ಯೋಗದ ಕಡೆಗೆ ನಾವು ಹೋಗಬೇಕು. ಎಷ್ಟು ನೋಡ್ರಿ, ಎಲ್ಲ ಯೋಗಗಳು, ಇದೊಂದು ಮಾತು ಹೇಳಿ ಮುಗಿಸಿ ಇಷ್ಟಲಿಂಗ ಅರ್ಚನೆಗೆ ಬರ್ತೀನಿ ನಾನು. ಎಲ್ಲ ಯೋಗಗಳು ಏನು ಹೇಳ್ತಾವೆ ಅಂತಂದ್ರೆ, ಯೋಗ ಅಂದ್ರೇನು? ನಮ್ಮ ದೇಹದಿಂದ ಎಲ್ಲ ಹೋಗ್ತಕ್ಕಂಥ ಶಕ್ತಿಯನ್ನು ಒಂದು ಕಡೆ ಹಿಡಿದಿರ್ತಕ್ಕಂಥ ಒಂದು ಅದ್ಭುತವಾದ ಕ್ರಿಯೆಗೆ ನಾವು ಯೋಗ ಅಂತ ಕರಿತೀವಿ. ನಾವು ಧ್ಯಾನ ಪೂಜೆ ಮಾಡುವಾಗ ನಮ್ಮ ಎಲ್ಲ ಇದರಿಂದ ಹೊರಗೆ ಹೋಗ್ತಕ್ಕಂಥ ಈ ಜ್ಞಾನ, ಈ ಶಕ್ತಿ ಎಲ್ಲ ವ್ಯಯವಾಗ್ತಕ್ಕಂಥ ಶಕ್ತಿ, ಹೊರಗೆ ಹರಿದು ಹೋಗ್ತಕ್ಕಂಥ ಶಕ್ತಿ ಎಲ್ಲ ಒಳಗೆ ಉಳಿತದ, ಅದಕ್ಕೆ ನಾವು ಯೋಗ ಅಂತೀವಿ. ಆದರೆ ನಮ್ಮ ಇಷ್ಟಲಿಂಗ ಹಾಗಲ್ಲ, ಹೊರಗೆ ಹೋಗ್ತಕ್ಕಂಥ ಶಕ್ತಿನೂ ಹಿಡಿದಿರ್ತದ ಮತ್ತು ಹೊಸ ಶಕ್ತಿಯನ್ನು ಸಂಗ್ರಹಿಸ್ಕೊಂಡು ದೇಹಕ್ಕೆ ಕೊಡ್ತದ. ಎಲ್ಲ ಯೋಗಗಳು ಹೋಗ್ತಕ್ಕಂಥ ಶಕ್ತಿನ ತಡೆ ಹಿಡಿತಾವೆ. ಆದರೆ ಇಷ್ಟಲಿಂಗ ಯೋಗ ಎಷ್ಟೊತ್ತು ಇಷ್ಟಲಿಂಗ ಯೋಗದಲ್ಲಿ ನಾವು ನಿರತರಾಗ್ತೇವೋ ಆ ಸಮಯದಲ್ಲಿ ಅದು ಹೊರಗೆ ಹೋಗ್ತಕ್ಕಂಥ ಶಕ್ತಿಯನ್ನು ನಿಲ್ಲಿಸುವುದಲ್ಲದೇ ಹೊರಗಿನ ಶಕ್ತಿಯ ಕಣಗಳನ್ನು ಎಳೆದುಕೊಂಡು ನಮ್ಮ ದೇಹಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬಿ ನಮ್ಮ ಆಯುಷ್ಯವನ್ನು ಹೆಚ್ಚು ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲದನೇ. ಅಂಥ ಯೋಗದ ಬಗ್ಗೆ ನಾವು ಪರಿಪೂರ್ಣವಾದಂಥ ಜ್ಞಾನವನ್ನು ತೆಗೆದುಕೊಂಡು ನಾವು ಅದಕ್ಕೆ ಪ್ರಯತ್ನಶೀಲರಾಗಬೇಕು ಅಂತಕ್ಕಂಥದ್ದು ಶರಣರ ಅತ್ಯಂತ ಕಳಕಳಿ. ಅದಕ್ಕಾಗಿ ಎಲ್ಲ ಯೋಗಗಳು ಮಾಡುವಾಗ ಕಣ್ಣು ಮುಚ್ಚಿ ಕಣ್ಣು ತೆರೆದಿ ಅದು ನೋಡಿ ಇದು ನೋಡಿ ಹೇಳ್ತಾರೆ. ಆದರೆ ಕಣ್ಣು ಮುಚ್ಚಿ ಕುಂತಾಗ ಕಣ್ಣು ಇಲ್ಲೇ ಇರ್ತವ, ನಾವು ಇಲ್ಲೇ ಇರ್ತೀವೋ, ನಮ್ಮ ಮನಸ್ಸು ಎಲ್ಲಿಗೋ ಹೋಗಿ ಬರ್ತದ. ಅದಕ್ಕಾಗಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ನಮ್ಮ ಮನಸ್ಸು ನಿಲ್ಲುವುದಿಲ್ಲ ಅಂತ ಅರಿತಿರ್ತಕ್ಕಂಥ ಮನೋವಿಜ್ಞಾನಿ ಮಹಾಗುರು ಬಸವಣ್ಣನವರು ಅವರು ಒಂದು ಹೊಸ ಸೂತ್ರವನ್ನು ಹಿಡಿದ್ರು. ಏನಂತಂದ್ರೆ, ಮನಸ್ಸು ನಿಲ್ಲಿಸ್ಬೇಕಂದ್ರೆ ಈ ಮನಸ್ಸಿನ ಕಾಲುಗಳ್ಯಾವು ಅಂದ್ರೆ ಇವೆರಡು ಕಣ್ಣುಗಳವನೇ. ಮನಸ್ಸು ಓಡ್ಲಿಕ್ಕೆ ಕಾರಣ ಈ ಕಣ್ಣು ನೋಡಿದ ತಕ್ಷಣ ಇದು ಮನಸ್ಸು ಹರಿತದ. ಅದಕ್ಕಾಗಿ ಕಣ್ಣಿಗೆ ಏನಾರ ಒಂದು ಕೊಡಬೇಕು, ಇದು ಮುಚ್ಚಿರು ಸುಮ್ಮನೆ ಕೊಡೋದು ಅಲಿಗಿಲಿಗೆ ಹೋಗ್ತದೆ ಅಂಥೇಳಿ ಅದಕ್ಕೆ ಕಣ್ಣಿಗೆ ಸೂತ್ರವನ್ನು ಕೊಟ್ಟರು. ಇಷ್ಟಲಿಂಗ ನೋಡ್ತಾ ಕುಂತ್ರೆ ನಮ್ಮ ಧ್ಯಾನ ಇಲ್ಲೇ ಇರ್ತದೆ, ಎಲ್ಲಿಗೂ ಹೋಗಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅವರು ಹೇಳ್ತಾರೆ. ಕಣ್ಣು ಕಂಡಲ್ಲದೆ ಮನ ನೆನೆಯೋದು. ಮೊದಲು ಕಣ್ಣಿನಿಂದನೇ ನೋಡ್ತೇವೆ, ಕಣ್ಣಿನಿಂದ ನೋಡಿದ ಮೇಲೆ ನಮ್ಮ ಬಯಕೆ ಹುಟ್ಟುತ್ತದೆ, ಬಯಕೆ ಹುಟ್ಟಿದ ಮೇಲೆ ಮನಸ್ಸು ಬೇಕಂತ ಬೇಡ್ತದ, ಮತ್ತು ಕಾಲು ಅಲ್ಲಿಗೆ ಬೇಕಂತ ಹೋಗ್ತವ. ಅದಕ್ಕಾಗಿ ಪ್ರತಿಯೊಂದು ಚಂಚಲ ಭಾವ ತಯಾರಾಗೋದು ಎಲ್ಲಿಂದ ಅಂತಂದರೆ ಕಣ್ಣಿನಿಂದ. ಅದಕ್ಕೆ ಆ ಚಂಚಲತೆಯನ್ನು ನಿಲ್ಲಿಸುವುದಕ್ಕಾಗಿ ಗುರು ಬಸವಣ್ಣನವರು ಕಣ್ಣಿಗೆ ಸೂತ್ರವಾಗಿ ಇಷ್ಟಲಿಂಗವನ್ನು ಕೊಡ್ತಾರೆ. ಅದಕ್ಕಾಗಿ ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಯಾರು ಏಕಾಗ್ರ ಚಿತ್ತದಿಂದ ಲಿಂಗವನ್ನು ನಿರೀಕ್ಷೆ ಮಾಡ್ತಾ ಹೋಗ್ತೇವೋ ಈ ಬಡಿತಕ್ಕಂಥ ರೆಪ್ಪೆ ನಮ್ಮ ಕಣ್ಣು ಗುಡ್ಡಿ ಅಳ್ಳಾಡ್ದಂಗೆ ಯಾವಾಗ ನಿಲ್ಲುತ್ತದೋ, ಕಣ್ಣಿನ ಆಲಿ ಯಾವಾಗ ನಿಲ್ಲುತ್ತದೋ ಅವಾಗ ನಮ್ಮ ಮನಸ್ಸು ನಿಲ್ಲುತ್ತದಂತ. ಅಂದ್ರೆ ಇನ್ನು ಚಂಚಲವಾಗಿ ಆ ಕಡೆ ಹರಿತಕ್ಕಂಥ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತದಂತ. ಮನಸ್ಸು ನಿಂತಂತಂದ್ರೆ ಆ ನಿಂತ ಮನವೇ ಮಹಾದೇವನ ಆಗ್ತಕ್ಕಂಥ ಶಕ್ತಿ ಅದರಲ್ಲಿ ತಯಾರಾಗ್ತದಂತ. ಅದಕ್ಕಾಗಿ ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಂದರೆ ಬಿಂದು ನಿಲ್ಲುವುದು. ಹೀಗೆ ಹೇಳ ಹೆಸರಿಲ್ಲದೇ ಎಲ್ಲ ಚಂಚಲತೆ ಹೋಗಿ ನಮ್ಮೊಳಗೆ ಅದ್ಭುತವಾದಂಥ ಶಕ್ತಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇಷ್ಟಲಿಂಗ ಪೂಜೆ ಅಂತಕ್ಕಂಥದ್ದು ಅದು ಏನ್ರಿ ಸುಮ್ಮನೆ ಧ್ಯಾನಕ್ಕೆ ಅಷ್ಟಕ್ಕೆ ಆನಂದಕ್ಕೆ ಅದ ಅಂತ ಅನ್ಬೇಡ್ರಿ. ನೀವು ಏನಾರ ಅಷ್ಟ ಐಶ್ವರ್ಯ ಕೇಳಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ರೂ ಕೂಡ ಆ ಎಲ್ಲ ಐಶ್ವರ್ಯನ ಕೊಡ್ತಕ್ಕಂಥ ಶಕ್ತಿ ಇಷ್ಟಲಿಂಗದಲ್ಲಿ ಅದ ಅಂತ ಹೇಳ್ತಾರೆ. ಇಷ್ಟಲಿಂಗ ಪೂಜೆಯದು ಅಷ್ಟ ಐಶ್ವರ್ಯಪ್ರದವಾಯಿತು. ಅಷ್ಟ ಐಶ್ವರ್ಯ ಎಲ್ಲ ನೀವು ಏನು ಬೇಡಿ ಪ್ರಾರ್ಥನೆ ಮಾಡಿ ಲಿಂಗ ಪೂಜೆ ಮಾಡ್ತೀರೋ ಅದೆಲ್ಲವನ್ನು ಈಡೇರಿಸ್ತಕ್ಕಂಥ ಶಕ್ತಿ ಲಿಂಗದಲ್ಲಿ ಅದ ಅಂತ ಹೇಳ್ತಾರೆ. ಅದಕ್ಕಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಆಯುಷ್ಯ, ಆರೋಗ್ಯ, ಮನಸ್ಥಿರತೆ ಮತ್ತು ಎಲ್ಲ ಐಶ್ವರ್ಯವನ್ನು ಕೊಡ್ತಕ್ಕಂಥ ಇಷ್ಟಲಿಂಗವನ್ನು ಬಿಟ್ಟು ಅಲ್ಲಿ ಇಲ್ಲಿ ನಾವು ಮತ್ತೆ ಹೈರಾಣ ಹೋಗ್ತಕ್ಕಂಥ ಅವಶ್ಯಕತೆ ಬೇಡ. ಹಾಗಾದರೆ ಇಷ್ಟಲಿಂಗ ಪೂಜೆ ಯಾವಾಗ ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಮತ್ತು ಅದೊಂದು ದೊಡ್ಡ ಚಿಂತೆನೇ ರೀ ನಮಗೆ. ಅದೇನೋ ಗಾಂಧಾರ ಮಾಂಧಾರ ಸಮಯದಲ್ಲಿ ಮಾಡಂದಾರ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಬಸವಣ್ಣವ್ರು ಹೇಳ್ತಾರ, ನಿನಗೇನೂ ಆಗಿಲ್ಲ ಅಂದ್ರಪ್ಪ ಸರಳವಾಗಿ, ಇದು ಕೊನೆಯ ವಚನ ಹೇಳಿ ಮುಗಿಸ್ತೀನಿ, ಸರಳವಾಗಿ ಹೇಳ್ತಾರೆ. ಸುಪ್ರಭಾತ ಸಮಯದಲ್ಲಿ ಅಂದ್ರೇನು, ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವಾನ ನೆರಡಿ, ಪ್ರೀತಿಯಿಂದ ಲಿಂಗ ಪೂಜೆ ಮಾಡು.
ಒಂದರ ಸಲ ಕಡ್ಡಾಯವಾಗಿ ಮಾಡು. ತ್ರಿಕಾಲ ಪೂಜೆ ಮಾಡ್ಲಿಕ್ಕೆ ಆಗದೇ ಇದ್ರೂ ಚಿಂತೆ ಇಲ್ಲ. ಗಾಂಧಾರ ಮಾಂಧಾರ ಸಮಯದಲ್ಲಿ ನಿನಗೆ ಮಾಡ್ಲಿಕ್ಕೆ ಆಗದೇ ಇದ್ರೂ ಚಿಂತಿಲ್ಲ. ಯಾವಾಗ ಮಾಡು? ಸುಪ್ರಭಾತ ಸಮಯದಲ್ಲಿ. ಅದು ಹೆಂಗೆ ಮಾಡು? ಕಾಟಾಚಾರಕ್ಕಾಗಿ ಮಾಡಿ ಮುಗಿಸ್ಬೇಡ. ಅತ್ಯಂತ ಪ್ರೀತಿಯಿಂದ ಸುಪ್ರಭಾತ ಸಮಯದಲ್ಲಿ ಅರ್ತ್ಯಲಿ ಲಿಂಗವಾನೆಂದಡೆ ತಪ್ಪುವವು ಅಪಮೃತ್ಯು ಕಾಲಕರ್ಮಂಗಳಯ್ಯ. ಎಲ್ಲದರಿ ಔಷಧ, ಅಪಮೃತ್ಯುವಿಗೆ ಎಲ್ಲದ ಔಷಧ? ನಮ್ಮ ಇಷ್ಟಲಿಂಗದಲ್ಲಿ ಅಂಥ ಒಂದು ಔಷಧ ದನಿ. ಅದಕ್ಕಾಗಿ ನಾವು ಅಂಥ ಸಾಧಕರಾಗಬೇಕು. ಅದಕ್ಕಾಗಿ ದೇವ ಪೂಜೆಯ ಮಾಟ, ದುರಿತ ಬಂಧನದ ಊಟ. ದೇವರ ಪೂಜೆ ಅಲ್ಲ, ದೇವ ಪೂಜೆ. ಒಬ್ಬನೇ ದೇವರನ್ನು ಪೂಜೆ ಮಾಡ್ತಕ್ಕಂಥ ಈ ಪೂಜೆ ನಮ್ಮ ಎಲ್ಲ ದುರಿತ ಬಂಧನಗಳನ್ನು ಓಡಿಸ್ತಕ್ಕಂಥ ಶಕ್ತಿ ಇದನಿ. ಅದಕ್ಕೆ ಇವ್ರ ಕಾಲಿಗೆ ಬೀಳೋದ ಅವಶ್ಯಕತೆ ಇಲ್ಲ. ನಾವು ಇಷ್ಟಲಿಂಗ ಪೂಜಕರಾದ್ರೆ ನಮ್ಮಲ್ಲೇ ಎಲ್ಲ ಅದ್ಭುತವಾದಂಥ ಶಕ್ತಿ ತಯಾರಾಗ್ತದೆ. ಅದಕ್ಕಾಗಿ ಶಂಭು ನಿಮ್ಮಯ್ಯ ನೋಟ ಹಿಂಗದ ಕಣ್ಬೇಟ ಸದಾ ಸನ್ನಿಹಿತನಾಗಿ. ಯಾರ ಜೊತೆ? ಲಿಂಗಯ್ಯನ ಜೊತೆ ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು. ಮತ್ತೆ ಲಿಂಗ ಪೂಜೆ ಮಾಡೋದು, ಮತ್ತೆ ನಂಬಿಕೆ ಇಲ್ದಂಗೆ ಮತ್ತೆ ಆ ಬಾಬಾ ಆ ಮುತ್ತೆ ಇಲ್ಲಿ ಯಾರೂ ಇಲ್ಲ ಅಂತವರು. ಆದ್ರೆ ನೀವು ತಿಳ್ಕೊಂಡು ಇನ್ನೊಬ್ರಿಗೆ ಹೇಳ್ರಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ಅದು ದಾರ ಕಟ್ಕೊಂಡ್ರೆ ಏನಾಯ್ತದೋ, ಇದು ದಾರ ಕಟ್ಕೊಂಡ್ರೆ ಏನಾಯ್ತದೋ, ಟ್ಯಾಂಕ್ ಕಟ್ಟಿದ್ರೆ ಏನಾಯ್ತದೋ, ನಂಬಿಕೆ ಕಟ್ಟಿದ್ರೆ ಏನಂತ ಅಪನಂಬಿಕೆಯಿಂದ ಇರಬಾರ್ದು. ನಾವು ನಂಬಿಕೆ ಇರಬೇಕು. ಏನಂತ? ಸದಾ ಸನ್ನಿಹಿತನಾಗಿ. ಯಾವಾಗಲೂ ಸನ್ನಿಹಿತ ಅಂದರೆ ಅತ್ಯಂತ ಸಮೀಪವಾಗಿ ಲಿಂಗಯ್ಯನ ಜೊತೆಗೆ ಬೆರಿಬೇಕು. ಜೊತೆಗೆ ಶರಣಂತ ಶರಣು ಮಾಡಬೇಕು. ಕೊನೆಗೆ ಏನು ಮಾಡಬೇಕಂತ ನಂಬಬೇಕು ಅಂತ ಹೇಳ್ತಾ ಇದ್ದಾರೆ ಬಸವ ತಂದೆ. ಅದಕ್ಕಾಗಿ ಅತ್ಯಂತ ನಂಬಿಕೆಯಿಂದ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಿ ಇವತ್ತು ಗುರುದೇವರ ಮತ್ತು ಸರ್ವಶರಣರ ಕೃಪೆಗೆ ನಾವು ಪಾತ್ರ ಆಗೋಣ. ಹರನ ಪೂಜಿಸಿ ನಾವೇ ಹರನ ಆಗೋದಕ್ಕೆ ನಾವು ಪ್ರಯತ್ನಶೀಲರಾಗೋಣ ಅಂತ ಹೇಳ್ತಾ ಈಗ ನೇರವಾಗಿ ಈ ಒಂದು ಸಾಮೂಹಿಕ ಇಷ್ಟಲಿಂಗಾರ್ಚನೆಯ ಉದ್ದೇಶ ಏನಂತಂದ್ರೆ, ಇಲ್ಲಿ ಯಾರ್ದೋ ಒಂದು ಅತ್ಯಂತ ಆರ್ತತೆಯ ಭಕ್ತಿಗೆ ಆ ಚಿತ್ಕಳೆ, ಪರಮಾತ್ಮನ ಚಿತ್ಕಳೆ ಇಲ್ಲಿ ಇಳಿದು ಬಂದು ಒಬ್ಬರ ಫಲ ಮನೆ ಮಂದಿಗೆಲ್ಲ, ತಂದೆ ಮಾಡಿದ ಫಲ ಮನೆ ಮಂದಿಗೆಲ್ಲ ಮಕ್ಕಳಿಗಿರ್ತದಂತಲ್ಲ, ಹಂಗೆ ಇಲ್ಲಿ ಯಾರೋ ಒಬ್ಬರ ಭಕ್ತರ ಶರಣರ ಆ ಒಂದು ಆರ್ತತೆಗೆ ಪರಮಾತ್ಮ ಶಕ್ತಿ ಇಳಿದು ಬಂದು ಈ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರಿಗೆ ಅದರ ಫಲ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ಯಾವುದೇ ಮಂತ್ರ ತಂತ್ರ ಎಲ್ಲ ಯಾಂತ್ರಿಕವಾಗಿ ಮಾಡಬಾರ್ದು. ಭಾವನಾತ್ಮಕವಾಗಿ ಅತ್ಯಂತ ಭಾವ ತುಂಬಿ ಮಾಡಬೇಕು. ಅಕ್ಕ ಹೇಳ್ತಾಳೆ, ಭಾವನೆಯು ಎನಗಿದು ಜೀವನ ಅಂತಾಳೆ. ಭಾವನೆ ಭಾವಪೂರ್ಣವಾಗಿ ಮಾಡಬೇಕು. ಬಾಜುದವ್ರು ಹೆಂಗೆ ಹೆಸರೋ, ಇವ್ರು ಹೆಂಗೆ ಹೆಸರೋ, ಹಂಗೆ ಇವತ್ತು ಹೆಚ್ಕೊಂಡು ಎಲ್ಲ ತಲೆ ಕೆಡ್ಸ್ಕೊಂಬೋದು ಬಿಡ್ರಿ. ಏನಿಲ್ಲ, ಅವ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ಪರಮಾತ್ಮನೇ ಅಂತ ಸಮರ್ಪಣೆ ಮಾಡಿಕೊಂಡು ಬಸವಣ್ಣನವರೇ ಹೇಳ್ಯಾರ, ದಂದಣ ದತ್ತಣ ನಿನಗೆ ಹೆಂಗೆ ಬರ್ತದೋ ಹಂಗೆ ಮಾಡಂದಾರ, ನಿಂಗೆ ಹೆಂಗೆ ಬರ್ತದೋ ಹಂಗೆ ಹಾಡಂದಾರ. ಅದಕ್ಕೆ ನಾವೀಗ ಭಕ್ತಿ ಶ್ರದ್ಧೆಯಿಂದ ಇಷ್ಟಲಿಂಗಾರ್ಚನೆಯಲ್ಲಿ ಪಾಲ್ಗೊಳ್ಳೋಣ. ಇಂಥ ಒಂದು 4 ಶರಣರ ಮಾತುಗಳು ಶರಣರಿಗೆ ಮತ್ತೊಮ್ಮೆ ಮುಟ್ಟಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೆ ನನ್ನ ಅನಂತ ಶರಣುಗಳು. ಈಗ ನೇರವಾಗಿ ನಾವು ಇಷ್ಟಲಿಂಗ ಪೂಜೆಗೆ ಹೋಗೋಣ. ನಮಗೆ ಗೊತ್ತಿದೆ ಅನ್ನುವಂಥ ಭಾವದಲ್ಲಿಯೂ ನಾವು ಇರಬಾರ್ದು. ನಮ್ಗೆ ಗೊತ್ತಿಲ್ಲ ಅಂತಕ್ಕಂಥ ಭಾವದಲ್ಲಿಯೂ ನಾವು ಇಲ್ಲಲಾರ್ದಂಗೆ ನಾವು ಒಂದು ಮಗುವಿನ ಸ್ವರೂಪವಾಗಿ ಸೃಷ್ಟಿಕರ್ತ ಪರಮಾತ್ಮನನ್ನು ಆರಾಧಿಸಬೇಕಂತಕ್ಕಂಥವ್ರು ನಾವು ಆಗಬೇಕು. ಈಗ ನಾನು ಕೆಲವು ವಚನಗಳನ್ನು ಹೇಳ್ತಾ ಹೋಗ್ತೀನಿ. ಯಾಕಂತ ಕೇಳಿದ್ರೆ, ಇವತ್ತು ಎಲ್ಲೆಲ್ಲೋ ಗುಡಿ ಗುಂಡಾರದಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ, ಮಡುವಿನಲ್ಲಿ, ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗಿ ಹುಡುಕಿ ಎಷ್ಟು ಅಳಲಿ ಬಳಲಿ ಪ್ರಾಣವನ್ನೇ ಕೊಡುವಷ್ಟು ಮಟ್ಟಿಗೆ ಹೈರಾಣ ಆಗ್ತಾ ಇದ್ದಾರಲ್ಲ, ಅಂಥ ಭಾಗ್ಯ ನಮಗಿಲ್ಲ, ಅಂಥ ದುರ್ಭಾಗ್ಯ ನಮಗಿಲ್ಲ. ನಮ್ಮ ಕುಂತಲ್ಲೇ ನಮ್ಮ ಪರಮಾತ್ಮ ನಮ್ಮ ಅಂಗೈಗೆ ಬಂದ. ನಾವು ಅವನಿಗೆ ಹುಡ್ಕೊಂಡು ಹೋಗಬೇಕಾಗಿಲ್ಲ, ಅವನೇ ನಮಗೆ ಹುಡ್ಕೊಂಡು ನಮ್ಮ ಅಂಗೈಗೆ ಬಂದಿದ್ದಾನೆ. ಹಾಗಾಗಿ ಅಂಥ ಅಂಗೈಗೆ ಬಂದಿರತಕ್ಕಂಥ ಸೃಷ್ಟಿಕರ್ತ ಪರಮಾತ್ಮನಿಗೆ ಕೃತಜ್ಞತೆ ಹೇಳಬೇಕು. ಆ ಪರಮಾತ್ಮನನ್ನು ಕೈಗೆ ತಂದು ಕೊಟ್ಟಿರ್ತಕ್ಕಂಥ ಮಹಾಗುರು ವಿಶ್ವಗುರು ಬಸವ ತಂದೆಗೆ ಶರಣು ಹೇಳಬೇಕು. ನಂತರದಲ್ಲಿ ಆ ಬಸವ ಗುರುವಿನ ಬಳಿ ಹಿಡಿದು ಬಂದು ನಮಗೆ ಪ್ರವಚನದ ಮುಖಾಂತರವೋ ಅಥವಾ ದೀಕ್ಷೆ ಮುಖಾಂತರವೋ ಇಷ್ಟಲಿಂಗದ ಮಹಿಮೆಯನ್ನು ಕೊಟ್ಟಿರ್ತಕ್ಕಂಥ ಸದ್ಗುರು ಸ್ವರೂಪಿಯಾಗಿರ್ತಕ್ಕಂಥ ಗುರುವಿಗೆ ಶರಣು ಹೇಳಿ ನಾವು ಲಿಂಗಾರ್ಚನೆಯನ್ನು ಪ್ರಾರಂಭ ಮಾಡೋಣ. ಈಗ ನೇರವಾಗಿ ಕುಳಿತು ಕಣ್ಣು ಮುಚ್ಚಿ ನಾವು ಭಕ್ತಿಯಿಂದ ಆ ವಚನಗಳನ್ನು ಹೇಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನಗೆ ನಿಮ್ಮ ನೆನಹದಾಗಲೇ ಉದಯ, ನನಗೆ ನಿಮ್ಮ ಮರಹದಾಗಲೇ ಅಸ್ತಮಾನ, ನನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ. ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ
ನಿಮ್ಮ ಚರಣದುಂಡೆಗೆಯನೊತ್ತಯ್ಯ ವದನದಲ್ಲಿ ಷಡಾಕ್ಷರಿಯ ಬರೆಯಯ್ಯ ಇದೇ ವರವ ನಿಮ್ಮಲ್ಲಿ ಬೇಡುವೆ ಕೂಡಲ ಸಂಗಮ ದೇವಾ ಎಂಬಲ್ಲಿ ಭವೌ ಹರಿತಯ್ಯ ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನಯ್ಯ ವ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆನು ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗಿದ ವೇದವನರಿದು ಆನು ನೀನು ಬಸವಾ 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 ಎನ್ನುತ್ತಿರ್ದೇವಯ್ಯ ಗುಹೇಶ್ವರ ಗುಹೇಶ್ವರ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವಬಂಧನವ ತೊಡೆದು ಪರಮ ಸುಖವ ತೋರಿದ ಗುರುವೇ ಭವಿಯೆಂಬುದ ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು 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 ಶರಣು. ಈಗ ನಾವು ಈ ಒಂದು ಅಷ್ಟಾವರಣಗಳಲ್ಲಿ ಒಂದಾಗಿರ್ತಕ್ಕಂಥ ನಮ್ಮ ರಕ್ಷಾಕವಚವಾಗಿರತಕ್ಕಂಥ ಮಹಾಬಸಿತ ಶ್ರೀ ವಿಭೂತಿಯಿಂದ ನಮ್ಮ ಲಿಂಗಾರ್ಚನೆಯನ್ನು ನಾವು ಪ್ರಾರಂಭ ಮಾಡ್ತೇವೆ. ಮೊದಲಿಗೆ ನಮ್ಮ ವಿಭೂತಿಯನ್ನು ನಮ್ಮ ಅಂಗೈಗೆ ಇಟ್ಕೊಂಡು ಅದರ ಮೇಲೆ ಓಂ ಅಂತ ಬರೆದು ನಮ್ಮ ಕೈಗಳನ್ನು ಮುಚ್ಚಿ ಈ ಒಂದು ಮಹಾಮಂತ್ರದಿಂದ ನಾವು ಪ್ರತಿಯೊಂದು ವಸ್ತುವನ್ನು ಶುದ್ಧೀಕರಿಸಿಕೊಂಡು ಸ್ವೀಕಾರ ಮಾಡ್ತಕ್ಕಂಥದ್ದು ನಮ್ಮ ಲಿಂಗಾಯತ ಧರ್ಮದ ಪದ್ಧತಿ. ಹಾಗಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ವಿಭೂತಿಯನ್ನು ಒಂದು ಸಲ ಹಿಂಗೆ ತಗೊಂಡು 3 ಪದ್ಧತಿಯಲ್ಲಿ ವಿಭೂತಿಯನ್ನು ಧರಿಸ್ಬೇಕಂತ ಹೇಳ್ತಾರೆ. ಧೂಳಣ, ಧಾರಣ ಮತ್ತು ಲೇಪನ ಅಂತ ಹೇಳ್ತಾರೆ. ಧೂಳಣ ಅಂದ್ರೆ ವಿಭೂತಿಯನ್ನು ಹಿಂಗೆ ತೊಗೊಂಡು ಮೈ ಮೇಲೆ ಸಿಂಪಡಿಸ್ಕೊಳ್ಬೇಕು. ಹಿಂಗೆ ಸಿಂಪಡಿಸ್ಕೊಂಡು ನಮ್ಮ ಶರೀರವನ್ನು ಶುದ್ಧೀಕರಣ ಮಾಡ್ಕೊಳ್ಬೇಕು. ನಂತರದಲ್ಲಿ ಲೇಪನ ಅಂತ ಹೇಳ್ತಾರೆ. ಲೇಪನ ಯಾಕೆ ಮಾಡ್ಕೊಳ್ಬೇಕಂತಂದರೆ ವಿಭೂತಿಯಿಂದ ನಮ್ಮ ಎಲ್ಲ ಚರ್ಮ ರೋಗಗಳು ನಿವಾರಣೆ ಆಗ್ತಕ್ಕಂಥ ಶಕ್ತಿ. ನಮ್ಮ ಚರ್ಮ 28% ನಾವು ಚರ್ಮದಿಂದ ಉಸಿರಾಟ ಮಾಡ್ತೇವೆ. ಅದಕ್ಕಾಗಿ ನಮ್ಮ ಎಲ್ಲ ದೇಹದ ಎಲ್ಲ ಭಾಗಗಳಿಗೆ ವಿಭೂತಿಯನ್ನು ಧರಿಸ್ಕೋಬೇಕಂತ ಹೇಳ್ತಾರೆ ಶರಣರು. ಅದಕ್ಕಾಗಿ ಅತ್ಯಂತ ಪ್ರೀತಿಯಿಂದ ನಾನೇ ದೇವರಿದ್ದೇನೆ, ನನಗೆ ನಾನೇ ಪೂಜೆ ಮಾಡ್ಕೊಳ್ತಾ ಇದ್ದೇನೆ ಅಂತಕ್ಕಂಥ ಪ್ರತಿ ಕ್ಷಣವೂ ಆ ಭಾವದಿಂದ ನಾವು ವಿಭೂತಿಯನ್ನು ಧರಿಸ್ಕೊಳ್ಬೇಕು. ಮತ್ತು ವಿಭೂತಿಯನ್ನು ಎಲ್ಲೆಲ್ಲಿ ಹಚ್ಕೊಳ್ಬೇಕಂತಕ್ಕಂಥದ್ದು ಇಲ್ಲೇನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವೆಲ್ಲ ಲಿಂಗ ಪೂಜಕರಿದ್ರಿ, ನೇರವಾಗಿ ನೀವು ವಿಭೂತಿಯನ್ನು ಧರಿಸ್ಕೊತ ಹೋಗಬೇಕು. ನಾನು ಮಂತ್ರವನ್ನು ಹೇಳ್ತಾ ಹೋಗ್ತೀನಿ. ಶ್ರೀ ಮಹಾಭಸಿತವ ಇಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀರಿಂಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಮಹಾವಿಭೂತಿಯೇ ಶೃಂಗಾರ,
ಶ್ರೀ ವಿಭೂತಿಯನುಲಿದು ಧರಿಸಿದಡೆ ಆವ ಕರ್ಮವು ಒದ್ದಲಮ್ಮವು ಪಾವನವ ಮಾಡುವುದು ಪರಮ ಪದವಿಯ ತೋರುವುದು ಸಕಲ ಕ್ರಿಯೆಗಳಿಗದು ಕವಚ ಸಕಲ ವಶಕ್ಕಿದು ಶುಭ ತಿಲಕ ಸಕಲ ಸಂಪದಕ್ಕೆ ತಾಣವಿದು ಅನುಪಮ ತ್ರಿಪುಂಡ್ರ ಅನುಪಮ ತ್ರಿಪುಂಡ್ರ ಶರಣು ಶರಣಾರ್ಥಿ. ಈಗ ನಮ್ಮ ಅಂಗದ ಮೇಲಿರ್ತಕ್ಕಂಥ ರುದ್ರಾಕ್ಷಿಯನ್ನು ತೆಗೆದು ರುದ್ರಾಕ್ಷಿಗೆ ನಾವು ಶುದ್ಧೀಕರಣ ಮಾಡಿಕೊಳ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನಕ್ಕೆ ಮಂಗಳವಕ್ಕೂ ತನುವಿಂಗೆ ಸುಖವಕ್ಕೂ ವಿನಯ ಪ್ರಸಾದವು ಸಾಧ್ಯವಕ್ಕೂ ಅನುವರಿದು ರುದ್ರಾಕ್ಷಿಯ ಆಗಮ ಸ್ಥಾನದಿ ಧರಿಸೆ ತ್ರಿನಯನೆ ತಾನಕ್ಕೂ ಯೋಗಿನಾಥ. ಶರಣು ಶರಣಾರ್ಥಿ. ಈಗ ನೇರವಾಗಿ ನಾವು ಮಜ್ಜನ ಕೆರಿತಕ್ಕಂಥದ್ದು. ನಾವು ಮಜ್ಜನ ಇರಲಿಕ್ಕೆ ನಾವು ನೀರಿನ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ನೀರು ನಮ್ಗೆ ಕೊಟ್ಟಿರ್ತಕ್ಕಂಥ ನೀರಿನಲ್ಲಿ ನಾವು ನಮ್ಮ 5 ಬೆರಳುಗಳಿಗೆ ವಿಭೂತಿಯನ್ನು ಧರಿಸ್ಕೊಂಡು ಈ ರೀತಿಯಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರಿಸ್ಕೊಂಡು ನಾವು ಒಂದೊಂದು ಖಂಡಕಿಗೆ ಒಂದೊಂದು ಸಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, 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 ಓಂ ಶ್ರೀ ಗುರು ಬಸವಲಿಂಗ ಅಂತ ಅಂದು ನಮ್ಮ ನೀರಿನಲ್ಲಿ ಪಂಚಕೋನವನ್ನು ಬರೆಯಬೇಕು. ಉಂಗುಳು ಬೆರಳಿನಿಂದ ಪಂಚಕೋನವನ್ನು ಬರೆದು ಅದರಲ್ಲಿ ಬೀಜ ಮಂತ್ರಾಕ್ಷರಗಳನ್ನು ಬರೀಬೇಕು. ಏನು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಓಂ ಅಂತ ಬರೆದು ಈಗ ನಾವು ಸ್ಪರ್ಶ ಮಾಡಿರ್ತಕ್ಕಂಥ ಈ ಬೆರಳನ್ನು ನೀರಿನಲ್ಲಿ ಅದ್ದಿ ನಾವು ನೀರಿನ ಮೇಲೆ ಕೈ ಇಟ್ಟು ಈ ನೀರಿನ ಶುದ್ಧೀಕರಣಕ್ಕಾಗಿ ಹೇಳಬೇಕು. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವಾ ರಕ್ಷಿಪುದೆನ್ನ ಸಂಗನ ಬಸವಾ ಬಸವಾ ರಕ್ಷಿಪುದೆನ್ನ ಸಂಗನ ಬಸವಾ. ಈಗ ನಾವು ಮಜ್ಜನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ ಮೇಲೆ ನಮ್ಮ ಅಂಗೈಗೆ ನಮ್ಮ ಅಂಗದ ಮೇಲೆ ಇರ್ತಕ್ಕಂಥ ಪರಮಾತ್ಮನನ್ನು ನಮ್ಮ ಕರದಿಷ್ಟಲಿಂಗವನ್ನು ಅಂಗೈಗೆ ಕರೀತಕ್ಕಂಥ ಒಂದು ಕ್ರಿಯೆಯನ್ನು ಮಾಡಬೇಕು. ಅತ್ಯಂತ ಪ್ರೀತಿಯಿಂದ ಕರಿಬೇಕು. ಯಾಕಂತಂದರೆ ಎಷ್ಟೂ ತೊಂದರೆ ಇಲ್ಲಂತ ಪರಮಾತ್ಮನೇ ನನ್ನ ಅಂಗೈಗೆ ಬಂದು ನನಗೇನು ಮಾಡಿದ್ದಾನೆ, ಪೂಜೆಯನ್ನುಗೊಳ್ತಾ ಇದ್ದಾನೆ. ನನಗೇನು ಕಷ್ಟ ಕೊಡಲಾರ್ದಂಗೆ ಸರಳವಾಗಿ ನಾನು ಕರೆಯದೇನೆ ನನ್ನ ಅಂಗದ ಮೇಲೇ ಕುಂತು ಸೃಷ್ಟಿಕರ್ತ ಪರಮಾತ್ಮ ನನಗೆ ಆನಂದವನ್ನು ಕೊಡಲಿಕ್ಕೆ ಬಂದಿದ್ದಾನೆ, ಪ್ರೀತಿಯನ್ನು ಮಾಡಲಿಕ್ಕೆ ಬಂದಿದ್ದಾನೆ, ಅಷ್ಟ ಐಶ್ವರ್ಯವನ್ನು ಕೊಡಲಿಕ್ಕೆ ಬಂದಿದ್ದಾನೆ. ಅದಕ್ಕಾಗಿ ಬಹಳ ಪ್ರೀತಿಯಿಂದ ನಾವು ಅವರನ್ನು ಕರಿಬೇಕು. ನಾವು ಕರೆದ್ರೆ ಆ ಪರಮಾತ್ಮ ಬರದೇ ಇರಬಾರ್ದು, ಆ ರೀತಿ ಪ್ರೀತಿಯಿಂದ ಕರಿಬೇಕು. ಅದಕ್ಕೆ ನಾವು ಕೈ ಜೋಡಿಸಿ ಹೇಳ್ತಾ ಕರಿಬೇಕು. ಲಿಂಗಯ್ಯ ಬಾರಯ್ಯ ಬಾರಯ್ಯ ಭಕ್ತ ದೇಹಿಕ ದೇವನೇ, ಬಾರಯ್ಯ ಬಾರಯ್ಯ ಭಕ್ತ ವತ್ಸಲನೇ, ಬಾರಯ್ಯ ಬಾರಯ್ಯ ಭಕ್ತ ಜನ ಬಂಧುವೇ, ಬಾರಯ್ಯ ಬಾರಯ್ಯ ಭಕ್ತ ಜನ ಮನೋವಲ್ಲಭನೇ,
ಬಾರಯ್ಯ ಬಾರಯ್ಯ ಅಖಂಡೇಶ್ವರ ಅಖಂಡೇಶ್ವರ. ಹೀಗೆ ಪ್ರೀತಿಯಿಂದ ಕರೆದು ನಮ್ಮ ಕೈಯಲ್ಲಿ ಒಂದು ಪಂಚಕೋನವನ್ನು ಬರೆದುಕೊಂಡು ಪರಮಾತ್ಮನನ್ನು ಅಂಗೈಗೆ ನಾವು ಸ್ವಾಗತಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಇಷ್ಟಲಿಂಗ ಕೆಳಗೆ ಬೀರ್ಲಾರ್ದಂಗೆ ಎಲ್ಲ ಹಿರಿಯರಿಗೆ ಗೊತ್ತಿದೆ, ಮತ್ತು ಯಾರು ಗೊತ್ತಿಲ್ಲ ಅಂದ್ರೂ ಈ ಹೆಬ್ಬೆರಳನ್ನು ಲಿಂಗಕ್ಕೆ ಹಿಂಗೆ ಹಿಡ್ಕೊಂಡು ಇದು ಜಲಜರಿಯಾಗಿ ನಾವು ಹಗೂರವಾಗಿ ಯಾವ ರೀತಿ ಮಗುವಿಗೆ ಸ್ನಾನ ಮಾಡಿಸುವಾಗ ಅತ್ಯಂತ ಪ್ರೀತಿಯಿಂದ ಅದ್ರ ಮುಗಿನ ಕಣ್ಣಾಗ ನೀರು ಬಂದಂಗೆ ಇದು ಮಾಡ್ತಾರಲ್ಲ, ಆ ರೀತಿ ಪ್ರೀತಿಯಿಂದ ನಾವು ಲಿಂಗಯ್ಯನಿಗೆ ಮಜ್ಜನ ಕೆರಿಬೇಕು. ಹೆಂಗಿರಬೇಕಂದ್ರೆ ಅಕ್ಕ ಹೇಳುವ ಹಾಗೆ ಸಜ್ಜನೆಯಾಗಿ ಮಜ್ಜನ ಕೆರೆವೆ ಅಂದ್ರೇನು, ಎಲ್ಲ ಚರಾಚರ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಚರಾಚರ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲರಿಗೆ ನಾನು ಪ್ರೀತಿಯಿಂದ ಬಾಳ್ತೇನೆ, ಅವರ ಜೊತೆಗೆ ಪರಮಾತ್ಮನಿಗೆ ಪ್ರೀತಿದಷ್ಟು ಈ ಸಮಾಜವನ್ನು ನಾನು ಪ್ರೀತಿಸ್ತೇನೆ ಅಂತಕ್ಕಂಥ ಭಾವದಿಂದ ಸಜ್ಜನೆಯಾಗಿ ಅಂದರೆ ಒಳ್ಳೆ ಗುಣಗಳು ಇಟ್ಟುಕೊಂಡು ನಾನು ಸದಾಚಾರಿಯಾಗಿ ಬದುಕ್ತೀನಿ ಅಂತಕ್ಕಂಥ ಕರುಣಾರಸದ ಸಂಕೇತವಾಗಿ ನಾವು ಮಜ್ಜನ ಕೆರಿಬೇಕು. ಹೇಳ್ತಾ ಹೋಗ್ಬೇಕು. ಸಜ್ಜನೆಯಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ ನಿಮ್ಮ ನಗಲದ ಪೂಜೆ ಅನುವಾಯಿತನಗೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತನಗೆ. ಇಡೀ ಸೃಷ್ಟಿಕರ್ತ ಪರಮಾತ್ಮನೇ ನಮ್ಮ ಅಂಗೈಗೆ ಬಂದು ಪೂಜೆಗೊಳ್ಳುವಾಗ ಅವನಿಗೆ ಸ್ನಾನ ಮಾಡಿರ್ತಕ್ಕಂಥ ಅವನಿಗೆ ಮಜ್ಜನ ಕೆರೆದಿರ್ತಕ್ಕಂಥ ಈ ನೀರು ನಮ್ಮ ದೇಹದ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನಾನು ಪರಿಶುದ್ಧನಾದೆ, ನಾನು ಈ ಎಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ನದಿಗಳಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥ ಸೃಷ್ಟಿಕರ್ತನ ಈ ಮೈಯ ತೊಳೆದಿರ್ತಕ್ಕಂಥ ನೀರೇ ನನ್ನ ದೇಹವನ್ನು ಶುದ್ಧಿ ಮಾಡ್ತು ಅಂತಕ್ಕಂಥ ಭಾವದಿಂದ ಸಿಂಪಡಿಸಿಕೊಂಡು ಅತ್ಯಂತ ಮೃದುವಾಗಿರ್ತಕ್ಕಂಥ ಒಂದು ಕಾಟನ್ ಬಟ್ಟೆಯನ್ನು ಇಡಬೇಕು. ಯಾಕಂತಂದ್ರೆ ಲಿಂಗ ಕ್ರ್ಯಾಚ್ ಆಗಬಾರ್ದು, ಅದು ನಮಗೆ ಭಾಳ ಪ್ರಕಾಶಮಾನವಾಗಿ ಬೆಳಗಬೇಕು ಕಣ್ಣಿಗೆ ಕರಿ ಗುಡ್ಡೆ. ಅದಕ್ಕಾಗಿ ನಾವು ಬಿಳಿ ಬಟ್ಟೆನೇ ಯೂಸ್ ಮಾಡಬೇಕು ಮತ್ತು ಅದು ಕಾಟನ್ ಬಟ್ಟೆನೇ ಯೂಸ್ ಮಾಡಬೇಕು. ಮನೆಯಲ್ಲಿ ಒಂದು ಹಂಗೆ ಇಟ್ಟಿರಬೇಕು. ದೇವ್ರ ಪೂಜಾ ಕೋಣೆಯಲ್ಲಿ ಫೋಟೋಗಳಿಗೆ ಸೂಟ ಬಟ್ಟೆ ತೊಗೊಂಡು ಲಿಂಗಕ್ಕೆ ಸೂಟಬಾರ್ದು. ಅದಕ್ಕಾಗಿ ಮೆತ್ತಗಿತ್ತು ಅಂದ್ರೆ ಲಿಂಗ ಕ್ರ್ಯಾಚ್ ಆಗೋದಿಲ್ಲ, ಚಂದ ಸುಂದರವಾಗಿ ಕಾಣಿಸ್ತದೆ. ಮತ್ತು ಅಷ್ಟೇ ಪ್ರೀತಿಯಿಂದ ಒಂದು ಇಷ್ಟೆಲ್ಲ ಖರ್ಚು ಮಾಡ್ತೇವೆ ಪರಮಾತ್ಮನಿಗೆ ಒಂದು 20-30 ರೂಪಾಯಿ ಖರ್ಚಿಗೆ ನಮಗೆ ದೊಡ್ಡದಲ್ಲ. ಅದಕ್ಕೆ ಆ ರೀತಿ ನಾವು ಬಳಸುವುದನ್ನು ಕಲ್ತ್ಕೊಂಡು ಈ ನಂತರದಲ್ಲಿ ಲಿಂಗಯ್ಯನ ತಳಭಾಗಕ್ಕೆ ವಿಭೂತಿಯನ್ನು ಹಚ್ಚಿ ಮತ್ತೆ ಪಂಚಕೋನವನ್ನು ಬರೆದುಕೊಂಡು ನಾವು ಮಹಾಮಂತ್ರವನ್ನು ಹೇಳ್ತಾ ವಿಭೂತಿಯನ್ನು ಹಚ್ಚಬೇಕು. ಓಂ ಶ್ರೀ ಗುರು ಬಸವಲಿಂಗ ಓಂ ಶ್ರೀ ಗುರು ಬಸವಲಿಂಗಾಯ. ವಿಭೂತಿಯನ್ನು ಎದುರು ಭಾಗದಲ್ಲಿ ಹಚ್ಚಬಾರ್ದು, ಹಿಂದೆ ಭಾಗದಲ್ಲಿ ಹಚ್ಚಬೇಕು. ಯಾಕಂದರೆ ನಮ್ಮ ಕಣ್ಣಿಗೆ ಕರಿ ಕಂತೆಯನ್ನು ಕಾಣುವಂತೆ ಸ್ಪಷ್ಟವಾಗಿ ಕಾಣುವಂತೆ ಇಟ್ಕೊಳ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಹಚ್ಚಿ ಮತ್ತು ಪುಷ್ಪಗಳನ್ನು ಕೂಡ ನಾವು ನಮ್ಮ ದೇಹದಲ್ಲಿ ಆಣವಮಲ ಮಾಯಾಮಲ ಕಾರಕ ಮಲ ಅಂತಕ್ಕಂಥ 3 ಮಲತ್ರಯಗಳು ಮಲತ್ರಯಗಳಿರುವುದರಿಂದ ಅವು ನಮ್ಮಿಂದ ದೂರ ಆಗಲಿ ಹೋಗಲಿ ಅಂತಕ್ಕಂಥ ಭಾವದಿಂದ 3 ದಳದ ಪತ್ರೆಯನ್ನು ನಾವು ಗೋಳ ಆಕಾರದಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಪತ್ರೆಯನ್ನು ಅರ್ಪಿಸಬೇಕು. ಮತ್ತು ದಿನನಿತ್ಯ ಈ ಪತ್ರೆ ಪುಷ್ಪ ಎಲ್ಲ ಬೇಕು ಇದ್ರೇ ಪೂಜೆ ಅಂತಕ್ಕಂಥ ಭಾವದಿಂದ ಹೊರಗೆ ಬರಬೇಕು. ಏನು ಸಿಗುತ್ತದೋ ಅದನ್ನು ಬಳಸ್ಕೊಂಡು ಪೂಜೆ ಮಾಡುವುದನ್ನು ಕಲಿಬೇಕು. ಈ ಪುಷ್ಪಗಳು ಯಾಕೆ ಇರಿಸ್ಬೇಕು ಅಂತಂದ್ರೆ ಪುಷ್ಪ ಎಷ್ಟು ಸುಂದರವಾದಂಥ ಜೀವನ ಮಾಡ್ತವ, ಸುತ್ತಮುತ್ತಲು ಪರಿಸರಕ್ಕೆ ಸುಗಂಧ ಹರಡ್ತವ. ಆ ದಿಸೆಯಲ್ಲಿ ನಾನೂ ಕೂಡ ಈ ಒಂದು ಹೂವಿನಂಥ ಒಂದು ಸುಂದರವಾದಂಥ ಬದುಕು ಸಮಾಜದಲ್ಲಿ ಮಾಡಿ ಇನ್ನೊಬ್ಬರಿಗೆ ಕಂಟಕವಾಗದಂತೆ ಪುಷ್ಪದಂತೆ ಅಪರೂಪವಾಗಿ ನಾನು ಈ ಸಮಾಜದಲ್ಲಿ ಬದುಕ್ತೀನಿ ಅಂತಕ್ಕಂಥ ಭಾವದಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಹಿಂಭಾಗದಲ್ಲಿ ನಾವು ಪತ್ರೆ ಪುಷ್ಪಗಳನ್ನು ಅರ್ಪಿಸಬೇಕು. ನಂತರದಲ್ಲಿ ಅದು ಇದು ಕೊಡ್ರಿ, ಅಗರಬತ್ತಿ ಹಚ್ಕೊಡ್ರಿ.
ಈ ಧೂಪ ಬೆಳಗ್ತಕ್ಕಂಥದ್ದು ಎದರ ಸಂಕೇತ ಅಂತಂದರೆ ನಮ್ಮೊಳಗಿರ್ತಕ್ಕಂಥ ದುರ್ಗುಣ, ದುರ್ಭಾವ, ದುಶ್ಚಟ, ದುರ್ವಿಚಾರ ಎಲ್ಲಗಳು ಹೋಗಿ ನಮ್ಮಲ್ಲಿ ಸುಭಾವ, ನಮ್ಮಲ್ಲಿ ಈ ಸುವಿಚಾರಗಳು, ಈ ಸುಗಂಧ ಸೂಸುವಂಥ ಭಾವದ ದಿಶೆಯಲ್ಲಿ ನಾವು ಬದುಕಬೇಕು ಅನ್ನೋದರ ಸಂಕೇತವಾಗಿ ದುರ್ಗಂಧ, ಹೊರಗಿನ ದುರ್ಗಂಧ ಮತ್ತು ಒಳಗಿನ ದುರ್ಗಂಧ ಎಲ್ಲವೂ ಮಾಯವಾಗಲಿ ಅಂತಕ್ಕಂಥ ಸಾಂಕೇತಿಕವಾಗಿ ನಾವು ಈಗ ಈ ಒಂದು ಅಗರಬತ್ತಿಯನ್ನು ಬೆಳಗಬೇಕು. ನಿಮಗೆ ಸಿಕ್ಕಿಲ್ಲ ಅಂದ್ರೆ ನಿಮ್ಮೆಲ್ಲರ ಲಿಂಗಗಳಿಗೆ ನಾನು ಇಲ್ಲೇ ಬೆಳಗಿದ್ದೇನೆ ಅಂತಕ್ಕಂಥ ಭಾವದಲ್ಲಿ ನೀವು ಭಾವಿಸ್ಕೊಳ್ಬೇಕಂತ ವಿನಂತಿಸ್ಕೊಳ್ತೀನಿ. ಇದ್ರ ಮಾಡಿಕೊಡ್ರಿ. ನಾನು ಒಂದು ಸ್ವಲ್ಪ ಇಲ್ಲಿದ್ದು ಹಚ್ಕೊಳ್ರಿ. ಓಂ ಶ್ರೀ ಗುರು ಬಸವಲಿಂಗ. ಯಾರಿಗೆ ಬೇಕು ಅವ್ರಿಗೆ ಕೊಡ್ರಿ. ಇಲ್ಲಿ ಕರ್ಪೂರ ಇದ್ರೆ ಹಚ್ಕೊಡ್ರಿ. ಇಲ್ಲ ಎಲ್ಲರೂ ನಡೀತು. ಫ್ಯಾನ್ ಸ್ವಲ್ಪ ಒಂದು ನಿಮಿಷ. ಆಮೇಲೆ ಎಲ್ಲರ ಲಿಂಗಕ್ಕೆ ನಾನು ಇಲ್ಲಿಂದನೇ ಬೆಳಗ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ನಾವು ದೀಪ ಯಾಕೆ ಬೆಳಗಬೇಕಂತಂದ್ರೆ ಸೂರ್ಯಚಂದ್ರರು ಜಗತ್ತನ್ನು ಬೆಳಗುಲಿಕ್ಕೆ ಇರಲಿಕ್ಕಾಗೂ ಕೂಡ ನಾವು ದೀಪ ಯಾಕೆ ಬೆಳಗಬೇಕಂದ್ರೆ ನಮ್ಮ ಅಂತರಂಗದಲ್ಲಿ ಕತ್ತಲೆ ಹೋಗಿ ನಮಗೆ ಪರಮಾತ್ಮನೆಗೆಡೆಗೆ ಹೋಗ್ತಕ್ಕಂಥ ಈ ಭಕ್ತಿಯ ಬೆಳಕು ನಮ್ಮೊಳಗೆ ಹೆಚ್ಚಾಗಲಿ ಅನ್ನೋದರ ಸಂಕೇತವಾಗಿ ನಾವು ಲಿಂಗಯ್ಯನಿಗೆ ದೀಪವನ್ನು ಬೆಳಗಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವೆಲ್ಲದಕ್ಕೂ ವಚನಗಳ ಮಂತ್ರಗಳು. ಭಾಳ ಸಮಯ ಆಗ್ತದೆ ಅನ್ನೋ ದಿಸೆಯಲ್ಲಿ ನಾನು ಸಂಕ್ಷಿಪ್ತವಾಗಿ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಇದು ಮೈಕ್ ಇನ್ನೂ ಸ್ವಲ್ಪ ಸೈಡಿಗೆ ಇಡ್ಬೋದೇನು? ಸೈಡಿಗೆ ಇಡಬೇಕು. ಇದು ಮೈಕ್ ಸೈಡಿಗೆ ಇಡ್ಬೋದಾ ಇನ್ನೂ ಸ್ವಲ್ಪ? ನಂಗೆ ಲಿಂಗ ಎಲ್ಲರಿಗೆ ಕಾಣಿಸಂಗೆ ಕೂಡಂಗಿಲ್ಲ. ದೂರ ಇಟ್ರಿ, ಮುಂದಕ್ಕೆ ಇಟ್ರಿ. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಕಲ್ಲು ಸಕ್ಕರೆಯ 3 ಕಾಳುಗಳನ್ನು ಲಿಂಗಯ್ಯನಿಗೆ ಅರ್ಪಿಸಿ ಮತ್ತೆ ತೆಗೆದು ನಾವು ತಟ್ಟೆಯಲ್ಲಿ ಇಡಬೇಕು. ನಮಗೆ ಲಿಂಗನೇ ಕಾಣಿಸ್ಬೇಕಲ್ಲ, ಅದಕ್ಕೆ ಅರ್ಪಿಸಿ ಆ ಪ್ರಸಾದವನ್ನು ತೆಗೆದು ನಿಮ್ಮ ಒಂದು ಕಡೆ ಇಟ್ಕೊಳ್ರಿ. ಆಮೇಲೆ ತಿನ್ಲಿಕ್ಕೆ ಬರ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ. ಈಗ ನಾವು ಅತ್ಯಂತ ಖುಷಿಯಿಂದ ನೋಡ್ರಿ, ಭಾಳ ವರ್ಷಕ್ಕೊಂದು ಮುದ್ದು ಮಗು ಹುಟ್ಟಿದ್ರೆ ಎಷ್ಟು ಆನಂದ ಇರ್ತದಲ್ಲ, ಹಂಗೆ ಎಲ್ಲೆಲ್ಲೋ ಸುತ್ತಾಡ್ತಕ್ಕಂಥ ಕೋಟಿ ಕೋಟಿ ಜನಗಳ ಮಧ್ಯದಲ್ಲಿ ನಾವು ಎಲ್ಲೋ ಸ್ವಲ್ಪ ಜನರು ಅಂಗೈಯೊಳಗೆ ಪರಮಾತ್ಮನನ್ನು ಇಟ್ಟುಕೊಂಡು ಪೂಜಿಸ್ತಕ್ಕಂಥ ಭಾಗ್ಯವನ್ನು ಹೊಂದಿದ್ದೇವೆ. ಅದಕ್ಕೆ ನಾವು ಭಾಳ ಅತ್ಯಂತ ಆನಂದದಿಂದ ಹಾಡಬೇಕು ಪರಮಾತ್ಮನಿಗೆ. ಪರಮಾತ್ಮ ನಮ್ಮ ಕೈಗೆ ಬಂದಿದ್ದಾನೆ, ಸಿಕ್ಕಿದ್ದಾನೆ ನಮ್ಮ ಕೈಗೆ, ಅದಕ್ಕೆ ಆನಂದದಿಂದ ಅವನಿಗೆ ಹಾಡು ಹೊಗಳಬೇಕು. ಅದಕ್ಕೆ ನಾವು ಲಿಂಗಸ್ತವನ ಅಂತ ಹೇಳ್ತೇವೆ. ಈಗ ಎಲ್ಲರಿಗೂ ವಚನಗಳು ಬರ್ತವೆ. ನಮ್ಮ ಮನೆಯಲ್ಲಿ ನಾವು ಇದೇ ವಚನ ಅಂತಲ್ಲ, ನಮಗೆ ಭಾವಪೂರ್ಣವಾಗಿ ಯಾವುದು ಹಾಡಬೇಕು ಅನ್ನಿಸ್ತದೋ ಅದು ನಮಗೆ ಸಮಯ ಇದ್ದಷ್ಟು ಹೆಚ್ಚು ವಚನಗಳನ್ನು ನಾವು ಹಾಡಿ ನಮಗೆ ನಾವೇ ಆನಂದ ಮಾಡಿಕೊಳ್ಬೇಕು. ಈಗ ನಾನು ಸಾಂಕೇತಿಕವಾಗಿ ಒಂದೆರಡು ಹೇಳಿಸ್ತೀನಿ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಪ್ರಮಾಣ ಅಗೋಚರ ಅಗಮ್ಯ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಜಗವನೊಳಕೊಂಡ ಲಿಂಗವು ಸೊಗಸಿಂದೆಯನ್ನ ಕರಸ್ಥಲಕ್ಕೆ ಬಂದಿರಲು ಕಂಡು ಹಗರಣವಾಯಿತೆನಗೆ ಗುರುಲಿಂಗ ಜಂಗಮ ರೂಪಿಂದೆ ಗುರುಲಿಂಗ ಜಂಗಮ ಸ್ವರೂಪಿಂದೆ ರೂಪಗೊಂಡಿತ್ತು ನೋಡ ಆಹಾ ಎನ್ನ ಲಿಂಗವೇ ಆಹಾ ಎನ್ನ ಭಾಗ್ಯವೇ
ಮಹಾ ಅಖಂಡೇಶ್ವರ ಮಹಾ ಅಖಂಡೇಶ್ವರ ನಿಮ್ಮ ಕಂಡು ಎನ್ನ ಮನಕ್ಕೆ ನಿಮ್ಮ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ನೋಡ ಮಂಗಳವಾಯಿತು ನೋಡ ಹಾಡುವೆ ನಯ್ಯ ನಿಮ್ಮ ನೋಡುವೆ ನಯ್ಯ ನಿಮ್ಮ ಹಾಡುವೆ ನಯ್ಯ ನಿಮ್ಮ ನೋಡುವೆ ನಯ್ಯ ನಿಮ್ಮ ಭಕ್ತಿಯ ಬೇಡುವೆ ನಯ್ಯ ನಿಮ್ಮ ಹಾಡುವೆ ನಯ್ಯ ನಿಮ್ಮ ನೋಡುವೆ ನಯ್ಯ ನಿಮ್ಮ ಪೂಜೆಯ ಮಾಡುವೆ ನಯ್ಯ ನಿಮ್ಮ ಪೂಜೆಯ ಮಾಡುವೆ ನಯ್ಯ ನಿಮ್ಮ ಭಕ್ತಿಯ ಬೇಡುವೆ ನಯ್ಯ ನಿಮ್ಮ ಎರಡಳಿದು ಕೂಡುವೆ ನಯ್ಯ ಎರಡಳಿದು ಕೂಡುವೆ ನಯ್ಯ ನಿಮ್ಮ ಅಖಂಡೇಶ್ವರ ಅಖಂಡೇಶ್ವರ ಹೀಗೆ ನಮಗೆ ಆನಂದವೆನಿಸುವಷ್ಟು ನಮಗೆ ಹಾಡಬೇಕನ್ಸಿರ್ತಕ್ಕಂಥ ವಚನವನ್ನು ಹಾಡಿ ಲಿಂಗಯ್ಯನನ್ನು ಸ್ತುತಿಸಬೇಕು. ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಅವರೇ ಅಗರಬತ್ತಿ ಆರಿಸ್ರಿ ಸ್ವಲ್ಪ. ಬಂದು ನೀನು ಬಳಗ ನೀನು ನೀವಲ್ಲದೆಯನಗೆ ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವಾ ದೇವಾ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವಾ ದೇವಾ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ನಿಮ್ಮ ಧರ್ಮ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ
ಭಕ್ತಿಯೆಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವಾ ಸಲಹು ಕೂಡಲ ಸಂಗಮ ದೇವಾ ಈಗ ನಾವು ಲಿಂಗಯ್ಯನಿಗೆ ಅರ್ಪಿಸಿರ್ತಕ್ಕಂಥ ಪತ್ರೆ ಪುಷ್ಪಗಳನ್ನು ಕಣ್ಣು ಮುಚ್ಚಿ ಕಣ್ಣಿಗೆ ಭಕ್ತಿ ಶ್ರದ್ಧೆಯಿಂದ ನಮಸ್ಕರಿಸಿ ನಮ್ಮ ಮಜ್ಜನ ತಟ್ಟೆಯಲ್ಲಿ ಹಾಕಬೇಕು. ನಾವೀಗ ಲಿಂಗಾರ್ಚನೆ ಆಯಿತು. ಅಷ್ಟವಿಧದಲ್ಲಿ ಲಿಂಗಾರ್ಚನೆಯನ್ನು ಮಾಡಿದ ನಂತರ ನಾವು ಈಗ ಪ್ರಾಣಲಿಂಗಾರ್ಚನೆಗೆ ಹೋಗ್ತಾ ಇದ್ದೇವೆ. ಪ್ರಾಣಲಿಂಗಾರ್ಚನೆಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಚಕ್ರಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ನಮ್ಮ ದೇಹದಲ್ಲಿ ನವಚಕ್ರಗಳದಾವ ಅಂತ ಹೇಳ್ತಾರೆ. ಚಕ್ರಗಳಂದರೆ ಮತ್ತೇನೂ ಅಲ್ಲ, ನರಗಳ ಒಂದು ಸಿಂಬಿ ಅಂದ್ರೆ ಗೊತ್ತಲ್ಲ ಅವರೇ, ಈ ನಮ್ಮದು ಕಾಯಿಲ್ ಇರ್ತದಲ್ಲ, ಸೊಳ್ಳೆ ಬತ್ತಿ ಕಾಯಿಲ್ ಇರ್ತದಲ್ಲ, ಆ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಈ ಒಂದು ನೇರವಾಗಿ ನಾವು ಕೂತಾಗ ನಮ್ಮ ಕೆಳಗಿನ ಸ್ಥಳದಿಂದ ಈ ತಲೆ ತನಕ 9 ನರಗಳ ಒಂದು ಚಕ್ರಗಳದಾವಂತ ನಮ್ಮ ದೇಹದಲ್ಲಿ. ನರಗಳ ಗಂಟದ, ನರಗಳ ಗುಚ್ಛ ಅದಾನಿ. ಆ ನರಗಳ ಗುಚ್ಛಕ್ಕೆ ಒಂದೊಂದು ಚಕ್ರದಲ್ಲಿ ಒಂದೊಂದು ಲಿಂಗದ ಅಂತ ಹೇಳ್ತಾರೆ ಶರಣರು. ಅದು ನಾನು ಹೇಳ್ತಾ ಇಲ್ಲ, ಚನ್ನಬಸವಣ್ಣನವರ ಆದಿಯಾಗಿ ಷಣ್ಮುಖ ಶಿವಗಳವರೆಗೆ ಅನೇಕ ಶರಣರು ಈ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನವಚಕ್ರಗಳ ಬಗ್ಗೆ ಮತ್ತು ಆ ನವಚಕ್ರಗಳಲ್ಲಿ ಇರ್ತಕ್ಕಂಥ ಲಿಂಗಗಳ ಬಗ್ಗೆ ಬೋಧೆ ಮಾಡ್ತಾರೆ ವಚನದಲ್ಲಿ. ಆ ನವಚಕ್ರಗಳಲ್ಲಿ ನವ ಬೀಜಾಕ್ಷರಗಳು, ಮಂತ್ರ ಬೀಜಾಕ್ಷರಗಳವಂತ. ಆ ಮಂತ್ರ ಬೀಜಾಕ್ಷರಗಳು ನಾವು ಉಚ್ಚರಿಸ್ತಾ ಹೋದಂತೆ ಏನಾಗ್ತದಂತ ನಮಗೆ ನಮ್ಮ ದೇಹದಲ್ಲಿ ವಿಕಾಸ ಆಗ್ತಾ ಹೋಗ್ತದಂತ, ಪರಿವರ್ತನೆ ಆಗ್ತಾ ಹೋಗ್ತದಂತ. ಅಲ್ಲಿ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಸ್ರವಿಸ್ಲಿಕ್ಕೆ ಸಾಧ್ಯ ಆಗ್ತದಂತ. ಅದಕ್ಕಾಗಿ ಆ ನರಗಳ ಜೋಡಣೆಗೆ ನಾವು ಚಕ್ರಗಳಂತೀವಿ. ಅಂಥ 9 ಚಕ್ರಗಳವ. ಕೆಳಗೆ ಕೂಡ್ತೇವಲ್ಲ, ನಮ್ಮ ಗುದದ್ವಾರದಲ್ಲಿ ಒಂದು ಚಕ್ರದ, ಅದಕ್ಕೆ ಆಧಾರ ಚಕ್ರ ಅಂತ ಹೇಳ್ತಾರೆ. ಅದರ ನಂತರ ನಮ್ಮ ಜನನೇಂದ್ರಿಯ ಭಾಗದಲ್ಲಿ ಗುಹೆ ಸ್ಥಾನದಲ್ಲಿ ಮತ್ತೊಂದು ಚಕ್ರದ, ಅದಕ್ಕೆ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತಾರೆ. ಮತ್ತು ನಮ್ಮ ನಾಭಿ ಹೊಕ್ಕಳದಲ್ಲ, ಹೊಕ್ಕಳಲ್ಲಿ ಒಂದು ಚಕ್ರದ, ಅದಕ್ಕೊಂದು ಹೆಸರದ. ಹಿಂಗೆ 9 ಚಕ್ರಗಳವ. ಅವು ಭೇದಿಸಿ ನಾನು ಈಗ ಆಮೇಲೆ ಹೇಳ್ತೀನಿ. ಅದಕ್ಕಾಗಿ ನಾವು ಈಗ ಮೊದಲು ಏನು ಮಾಡಬೇಕಂತಂದ್ರೆ, ನಾವು ದಿನನಿತ್ಯ ನಮಗೆ ಚಕ್ರಗಳು ಭೇದಿಸಲಿಕ್ಕೆ ಮುಂಜಾನೆ ಸಮಯ ಸಿಗಲ್ಲ ಅಂತಕ್ಕಂಥವ್ರು ನಾವು ಕೇವಲ ನಮ್ಮ ಈ ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡು ನಾವು ಆ ನವಚಕ್ರಗಳು ಇರ್ತಕ್ಕಂಥ ಆ ಬೀಜಾಕ್ಷರದ ಮಂತ್ರವನ್ನು 108 ಸಲ ಹೇಳೋಣ. ಹೇಳಿದ ಮೇಲೆ ಮತ್ತು ನಾನು ನವಚಕ್ರಗಳು ಭೇದಿಸ್ತಕ್ಕಂಥದ್ದನ್ನು ಹೆಚ್ಚಿನ ಒಂದು ಪ್ರಾಣಲಿಂಗಾರ್ಚನೆ ನಾನು ಆಮೇಲೆ ಹೇಳ್ಕೊಡ್ತೀನಿ. ಈಗ ನಾವು ನೇರವಾಗಿ ಕುಳಿತು ನಾವು ಕೈ ಅಳ್ಳಾಡಿಸ್ಲಾರ್ದಂಗೆ ನಾವು ನಿಧಾನವಾಗಿ ಕೈ ಹಿಂಗೆ ಫಿಟ್ ಹಿಡಿದ್ರೂ ಕೈ ನೋಯಿಸ್ತದೆ. ನಾವು ಹಗುರವಾಗಿ ಹಿಡಿದು ನಮ್ಮ ಮೂಗಿನ ನೇರಕ್ಕೆ ನಮ್ಮ ಅಂಗೈ 12 ಒಂದು ಇಂಚಿನಷ್ಟು ದೂರ ಇಟ್ಕೊಂಡು ನಾವು ಕಣ್ಣಿಗೆ ಕಣ್ಣು ಎವೆಗೆ ಎವೆ ಹತ್ತಲಾರ್ದಂಗೆ ನಾವು ದೃಷ್ಟಿ ನಿಲ್ಲಿಸೋದನ್ನು ಕಲಿಬೇಕು. ಅದಕ್ಕೆ ನಾನೀಗ ರುದ್ರಾಕ್ಷಿ ಮಾಲೆಯಿಂದ ನಾನು 108 ಸಲ ಹೇಳಿದ್ರೆ ಭಾಳ ಸಮಯ ಆಗ್ತದೆ. ನಿಮ್ಮದು ನಂದು 2 ಪ್ಲಸ್ ಮಾಡಿಕೊಂಡು ನಾನು 108 ಸಲ ಜಪವನ್ನು ಮಾಡ್ತೇನೆ. ಅದಕ್ಕಾಗಿ ನಾವು ಈ ನವಚಕ್ರಗಳ ಮಂತ್ರ ಯಾವುದು ಅಂತ ಕೇಳಿದ್ರೆ ಅದು ನಮ ಶಿವಾಯ ಓಂ ಬಸವ. ಕೆಳಗೆ ಆಧಾರ ಚಕ್ರದಿಂದ ನ, ಮತ್ತಿಲ್ಲಿ ಸ್ವಾಧಿಷ್ಠಾನ ಚಕ್ರದ ಅಲ್ಲಿ ಮ, ಮತ್ತಿಲ್ಲಿ ಹೊಕ್ಕಳದಲ್ಲಿ ಅಲ್ಲಿ ಶಿ, ಮತ್ತಿಲ್ಲಿ ಹೃದಯದಲ್ಲಿ ಅಲ್ಲಿ ವಾ, ಮತ್ತಿಲ್ಲಿ ಯ, ಮತ್ತಿಲ್ಲಿ ಓಂ, ಮತ್ತು ಬ ಸ ವ. ತಲೆಯಲ್ಲಿ 3 ಚಕ್ರಗಳವ. ಅದಕ್ಕಾಗಿ ನಮ ಶಿವಾಯ ಓಂ ಬಸವ. ಪೃಥ್ವಿ ತತ್ವದಿಂದ ನಾವು ಓಂಕಾರದೆಡೆಗೆ ಹೋಗಬೇಕಂತ ಚನ್ನಬಸವಣ್ಣನವರ ವಚನಗಳಲ್ಲಿ ಅವರು ಬೋಧನೆ ಮಾಡ್ತಾರೆ. ಅದಕ್ಕಾಗಿ ನಾವು ಆ ಮಂತ್ರ ಹೇಳುವಾಗ ಬರೀ ಗಂಟಲಿನಿಂದ ಮಂತ್ರ ಬರಬಾರ್ದು, ನಮ್ಮದು ಕೆಳಗೆ ನಾಭಿಲಿಂದ ನಾವು ಉಚ್ಚಾರ ಬರಬೇಕು. ಅದಕ್ಕೆ ನಾವು ತದೇಕ್ಷಿತರಾಗಿ ಒಂದು ಸ್ವಲ್ಪ ಇವತ್ತೊಂದು ದಿವಸ ಹೈರಾಣ ಆದರೆ ಆಗಲೆಕ್ಕ ಸ್ವಲ್ಪ ಎಲ್ಲ ಅದರ ಅನುಭವಿಸ್ಬೇಕಂತಕ್ಕಂಥ ಪ್ರಯತ್ನದಿಂದ ನಾವು ಮಾಡಬೇಕು. ಅದಕ್ಕಾಗಿ ನಾನು ಹೇಳುವಾಗ ನೀವು ಕೂಡ ಮನಸಾರೆ ಹೃದಯ, ನಾವು ಎಲ್ಲಿಂದ ಬರ್ಬೇಕು ರೀ, ಇವತ್ತು ಉಪವಾಸ ಇದ್ದೇವೆ ಎಲ್ಲರೂ, ಚಲೋ ಬರ್ತದೆ ನಾದ ನಮಗೆ. ಅದಕ್ಕೆ ಹೊಕ್ಕಳಿಂದ ಧ್ವನಿ ಬರುವಂಗೆ ಲಿಂಗ ನಿರೀಕ್ಷಣೆ ಮಾಡ್ತಾ ನಮ್ಮ ಧ್ಯಾನ ಎಲ್ಲ ನಾವು ಆ ಚಕ್ರಗಳಲ್ಲಿ ನಾನು ಬೀಜಾಕ್ಷರಗಳನ್ನು ನಾನು ಭೇದಿಸ್ತಾ ಇದ್ದೀನಿ ಅಂತಕ್ಕಂಥ ಭಾವದಿಂದ ನಾವೀಗ ಆ ನವಾಕ್ಷರದ ಬಸವ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು 108 ಸಲ ಜಪ ಮಾಡುವ ಮೂಲಕ ನಾವು ಪ್ರಾಣಲಿಂಗಾರ್ಚನೆಗೆ ಹೋಗೋಣ. ಕಣ್ಣು ಪೂರ್ತಿ ತರಿಬಾರ್ದು, ಪೂರ್ತಿ ಮುಚ್ಚಬಾರ್ದು, ಅರೆ ತೆರೆದ ದೃಷ್ಟಿ ಅಂತ ಹೇಳ್ತಾರೆ. ಅದಕ್ಕಾಗಿ ಹೆಂಗೋ ಗುರಾಯಿಸಿ ಲಿಂಗಕ್ಕೆ ನೋಡೋದಲ್ಲ, ಅತ್ಯಂತ ಪ್ರೀತಿಯಿಂದ ಹಸನ್ಮುಖರಾಗಿ ಲಿಂಗವನ್ನು ನೋಡ್ತಾ ನಾವು ಈ ನವ ಬೀಜಾಕ್ಷರದ ಮಂತ್ರವನ್ನು ಎಲ್ಲರೂ 108 ಸಲ ಹೇಳೋಣ.
ಬಸವ ಓಂ ನಮಃ ಶಿವಾಯ. 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 ಹೀಗೆ ಮಂತ್ರಧ್ಯಾನ ಆದ ನಂತರ ನಾವು ಒಂದೊಂದು ಈ ನವಬೀಜಾಕ್ಷರಗಳೇ ನವ ಅಂತ ಹೇಳಿದ್ದೀನಲ್ಲ ಶರೀರದಲ್ಲಿ, ಆ ಒಂದೊಂದು ಅಕ್ಷರಗಳನ್ನು ಹೇಳುವಾಗ ನಾವು ಅಲ್ಲಿ ಪ್ರೆಷರ್ ಹಾಕಿ ಜೋರು ಹಾಕಿ ಆ ಅಕ್ಷರಗಳನ್ನು ಅನ್ಬೇಕು. ಅದು ನಾವು ಸುಮ್ಮನೆ ಹೆಂಗೆ ಉಸಿರಿಲ್ದಂಗೆ ಅಂದ್ರೆ ಅದು ಕೆಲಸ ಮಾಡಲ್ಲ. ಅಲ್ಲಿ ತಾಡನ ಉಂಟಾಗಬೇಕು. ಅಂದ್ರೇನು, ಆ ಅಕ್ಷರ ನಾವು ಉಚ್ಚಾರ ಮಾಡಿದಾಗ ಆ ಸ್ಥಳದಲ್ಲಿ ಆ ಬೀಜಾಕ್ಷರ ಎಲ್ಲದ ನೋಡ್ರಿ ನಮ್ಮ ದೇಹದ ಭಾಗದಲ್ಲಿ ಅಲ್ಲಿ ಒಂದು ಸ್ವಲ್ಪ ಪ್ರೆಷರ್ ಆಗಬೇಕಲ್ಲಿ, ಕಂಪನ ಆಗಬೇಕಲ್ಲಿ. ಆ ಕಂಪನ ಆಯಿತು ಅಂತಂದ್ರೆ ಆ ಚಕ್ರ ಜಾಗ್ರ ಆಗ್ತದಂತ, ವಿಕಾಸ ಆಗ್ತದಂತ. ಅದು ಸಿಂಬಿ ಆಕಾರದಲ್ಲಿ ಸುತ್ತಿರ್ತಕ್ಕಂಥ ನರಗಳು ಅವು ಸಡಿಲ ಆಗ್ತಾ ಹೋಗ್ತವಂತ. ಅವು ಸಡಿಲ ಆಗ್ತಾ ಹೋದಂತೆ ನಮ್ಮ ದೇಹದಲ್ಲಿ ವಿಕಾಸ ಆಗ್ತದೆ. ದೇಹದಲ್ಲಿ ವಿಕಾಸ ಆಗ್ತಾ ಹೋಯ್ತು ಅಂದ್ರೆ ನಮ್ಮ ಮೆದುಳಿನಲ್ಲಿ ವಿಕಾಸ ಆಗ್ತದೆ. ಅದಕ್ಕಾಗಿ ನಮ್ಮಲ್ಲಿ ವಿಸ್ತಾರ ಆಗೋ ಜೀವನನೇ ನಾವು ಭಾಳ ನೋಡ್ತಾ ಇದ್ದೇವೆ. 1 ಮನೆ 2 ಮನೆ 1 ಹೊಲ 10 ಹೊಲ 10 ದುಕಾನು, ಇದು ವಿಸ್ತಾರ. ಆದರೆ ಇಲ್ಲಿ ವಿಕಾಸ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ವಿಕಾಸ ಹೆಚ್ಚಾದಂತೆ ಮನಸ್ಸಿಗೆ ಆನಂದ ಸಿಗ್ತದೆ. ವಿಸ್ತಾರ ಹೆಚ್ಚಾದಂತೆ ನಾವು ಭಾಳ ಬ್ಯುಸಿಯಾಗಿ ನಮಗೇನಾಗ್ತದೆ ಅಲ್ಲಿ ಒತ್ತಡ ಹೆಚ್ಚಾಗ್ತದೆ. ಅದಕ್ಕಾಗಿ ವಿಕಾಸ ಆಗ್ತಕ್ಕಂಥ ಜೀವನವನ್ನು ಶರಣರು ಮಾಡಿದ್ರು. ಅದಕ್ಕಾಗಿ ನಾವು ಒಂದು ಸಣ್ಣ ಮಕ್ಕಳ ಥರ ಅವ್ರು ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಪ್ರಯತ್ನಶೀಲರಾಗೋಣ. ಎಷ್ಟು ಸಾಧ್ಯವಾಯ್ತದೋ ಅಷ್ಟು ಅದಕ್ಕೆ ಗಾಂಧಾರ ಮಾಂಧಾರ ಒಂದು ಅವಧಿಯಲ್ಲಿನೇ ಪೂಜೆ ಮಾಡ್ಕೋಬೇಕು. ಈ ನವಚಕ್ರಗಳ ಭೇದಿಸಬೇಕು ಅನ್ನೋದು ತಲೆಗಿನ ತೆಗೆದು ಹಾಕಬೇಕು. ನಾವು ಸೂರ್ಯಾಸ್ತ ಆದ ನಂತರ ಮತ್ತು ಸೂರ್ಯೋದಯ ಆಗೋದಕ್ಕಿಂತ ಪೂರ್ವದಲ್ಲಿ ಕತ್ತಲಿನಲ್ಲಿ ಈ ಬೀಜಾಕ್ಷರಗಳನ್ನು ಹೇಳ್ತಕ್ಕಂಥದ್ದು ನಾವು ಪ್ರಯತ್ನ ಮಾಡಬೇಕು. ನಮಗೆ ಯಾವಾಗ ಸಮಯ ಸಿಗ್ತದೋ, ಖಾಲಿ ಹೊಟ್ಟೆ ಯಾವಾಗ ಇರ್ತದೋ ಆವಾಗ ನಾವು ಈ ಕತ್ತಲೆಯ ಒಂದು ಪರಿಸರದಲ್ಲಿ ಈ ಬೀಜಾಕ್ಷರಗಳ ಉಚ್ಚಾರ ನಾವು ಮಾಡ್ತಾ ಹೋದರೆ ಅದರ ಶಕ್ತಿ ನಮಗೆ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ನನಗನ್ನಿಸ್ತದೆ. ಅದಕ್ಕಾಗಿ ನಾವು ಈಗ ಆ ಬೀಜಾಕ್ಷರಗಳನ್ನು ಹೇಳ್ತಾ ಹೋಗೋಣ. ನಮಗೆ ನಾ ಹೇಳ್ದಲ್ಲ, ಆಧಾರ ಚಕ್ರ, ಅಲ್ಲಿಂದ ಸ್ವಾಧಿಷ್ಠಾನ ಚಕ್ರ, ಅಲ್ಲಿಂದ ಮಣಿಪೂರಕ ಚಕ್ರ, ಅಲ್ಲಿಂದ ಅನಾಹತ ಚಕ್ರ, ಆಮೇಲೆ ವಿಶುದ್ಧಿ ಚಕ್ರ, ಇಲ್ಲಿ ಆಜ್ಞಾ ಚಕ್ರ, ಇಲ್ಲಿ ಬ್ರಹ್ಮಚಕ್ರ, ಇಲ್ಲಿ ಶಿಖಾ ಚಕ್ರ, ಇಲ್ಲಿ
ನಿರಂಜನ ಚಕ್ರ. ಈ ಚಕ್ರಗಳಲ್ಲಿ ಒಂದೊಂದು ಅಕ್ಷರಗಳವ ಅಂತ ಹೇಳ್ತಾರೆ. ಆ ಅಕ್ಷರಗಳಿಗೆ ನಾವು ಬೀಜಾಕ್ಷರಗಳಂತ ಹೇಳ್ತೀವಿ. ಆ ಅಕ್ಷರಗಳಲ್ಲಿ ಹೇಳಿದಾಗ ಆ ಸ್ಥಳದಲ್ಲಿ ಕಂಪನ ಉಂಟಾಯ್ತದಂತ, ಅದರಿಂದ ಶಕ್ತಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಶರಣರು. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಹೋಗಬೇಕು. ನಾವು ಒಂದೊಂದು ಚಕ್ರ ಹೇಳಿದಾಗ ನಿಮ್ಮ ಭಾವ ಆ ಸ್ಥಳದಲ್ಲಿ ಹೋಗಬೇಕು, ನಮ್ಮ ಕಣ್ಣು ಮಾತ್ರ ಲಿಂಗದ ಮೇಲೆ ಇರಬೇಕು. ಆ ರೀತಿಯಲ್ಲಿ ನಾವು ಆ ಚಕ್ರವನ್ನು ಭೇದಿಸ್ತಾ ಹೋಗೋಣ. ಆದಷ್ಟು ಮೊದಲಿಗೆ ಓಂ ಹೇಳುವಾಗ ನಾವು ಹೆಚ್ಚು ಎಳೆದೇವಂದ್ರೆ ಕೊನೆಗೆ ಮ ಅಂತಕ್ಕಂಥ ಉಚ್ಚಾರ ಬರುವಲ್ಲಿ ನಮಗೆ ತೊಂದರೆ ಆಗ್ತದೆ. ಅದಕ್ಕೆ ಮ ಅಂತಕ್ಕಂಥ ಉಚ್ಚಾರ ಎಷ್ಟು ಎಳೆದು ಹೇಳ್ತೇವೋ ಅಷ್ಟು ನಮಗೆ ಪ್ರಯೋಜನ ಅದ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಒಂದು ಪ್ರಯತ್ನ, ನಾವು ಎಲ್ಲರೂ ಕೂಡಿ ಅದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ನಾವು ಒಂದೊಂದು ಚಕ್ರ ಕೆಳಗಿನಿಂದ ಭೇದಿಸ್ತಾ ಹೋಗ್ತೀನಿ. ಇನ್ನೊಂದು ಸಲ ತಾಯಂದ್ರೆ ಯಾರಿಗೆ ಗೊತ್ತಿಲ್ಲ ಅಕ್ಕವ್ರು ನೆನ್ಪಿಟ್ಕೊಳ್ಬೇಕು, ಕೆಳಗೆ ಎಲ್ಲಕ್ಕಿಂತ ಕೆಳಗೆ ಆಧಾರ ಚಕ್ರದ ಗುದದ್ವಾರ ಅಂತ ಹೇಳ್ತಾರೆ. ಆ ಗುದದ್ವಾರದಲ್ಲಿ ಆಧಾರ ಚಕ್ರದನಿ ಮತ್ತು ಗುಹೆ, ಅದು ಒಂದು ಜನನೇಂದ್ರಿಯ ಭಾಗದಲ್ಲಿ ಅಲ್ಲಿ ಏನದನಿ ಸ್ವಾಧಿಷ್ಠಾನ ಚಕ್ರದ, ನಮ್ಮ ಹೊಕ್ಕಳಿನಲ್ಲಿ ಮಣಿಪೂರಕ ಚಕ್ರದ, ನಮ್ಮ ಹೃದಯದಲ್ಲಿ ಅನಾಹತ ಚಕ್ರದ, ಇಲ್ಲಿ ಕಂಠಸ್ಥಾನದಲ್ಲಿ ಕುತ್ತಿಗೆಯಲ್ಲಿ ವಿಶುದ್ಧಿ ಚಕ್ರದ, ಮತ್ತು ಆಮೇಲೆ ಇಲ್ಲಿ ಭ್ರೂ ಮಧ್ಯದಲ್ಲಿ ಅಗ್ನ್ಯಚಕ್ರದ, ಇಲ್ಲಿ ಬ್ರಹ್ಮಚಕ್ರದ, ಇಲ್ಲಿ ಶಿಖಾಚಕ್ರದ, ಇಲ್ಲಿ ಮಗ್ಗಲಿಗೆ ಒಂದು ಸಣ್ಣ ಮೆದುಳು ಇರ್ತದಂತ. ಇಲ್ಲಿ ಏನದ ಅಂತಂದ್ರೆ ಇಲ್ಲಿ ಅದು ನಿರಂಜನ ಚಕ್ರದ. ಈ ಎಲ್ಲ ಚಕ್ರಗಳನ್ನು ಈಗ ನವಚಕ್ರಗಳನ್ನು ಭೇದಿಸ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ರೂಢಿ ಮಾಡ್ಕೊಳ್ಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಧಾರ ಚಕ್ರದಲ್ಲಿ ಆಚಾರಲಿಂಗ, ಆಚಾರಲಿಂಗಕ್ಕೆ ಶರಣೋ ಶರಣೋ ಶರಣೋ. ಓಂ ನಾಂ ನಾಂ ನಾಂ. ಇದು 6 ಸಲನೂ ಹೇಳ್ತಾರೆ. ನಮಗೂ ಪ್ರಾಕ್ಟೀಸ್ ಆಗೋವರೆಗೆ ನಾವು 3 ಸಲನೇ ಹೇಳಬೇಕು. ನಮಗೆ ಅದು ಇದು ಸಾಕೋದಿಲ್ಲ. ಅದಕ್ಕೆ ನಾನು 3 ಸಲನೇ ಹೇಳಿಸ್ತಾ ಇದ್ದೀನಿ. ಇನ್ನೊಂದು ಸಲ ಓಂ ನಾಂ ನಾಂ ನಾಂ. ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ, ಗುರುಲಿಂಗಕ್ಕೆ ಶರಣೋ ಶರಣೋ ಶರಣೋ. ಓಂ ಮಾಂ ಮಾಂ ಮಾಂ. ಓಂ ಮಾಂ ಮಾಂ ಮಾಂ. ಮಣಿಪೂರಕ ಚಕ್ರದಲ್ಲಿ ಶಿವಲಿಂಗ, ಶಿವಲಿಂಗಕ್ಕೆ ಶರಣೋ ಶರಣೋ ಶರಣೋ. ಓಂ ಶಿಂ ಶಿಂ ಶಿಂ. ಓಂ ಶಿಂ ಶಿಂ ಶಿಂ. ಅನಾಹತ ಚಕ್ರದಲ್ಲಿ ಜಂಗಮಲಿಂಗ, ಜಂಗಮಲಿಂಗಕ್ಕೆ ಶರಣೋ ಶರಣೋ ಶರಣೋ. ಓಂ ವಾಂ ವಾಂ ವಾಂ. ಓಂ ವಾಂ ವಾಂ ವಾಂ.
ಚಕ್ರದಲ್ಲಿ ಪ್ರಸಾದಲಿಂಗ ಪ್ರಸಾದಲಿಂಗಕ್ಕೆ ಶರಣು ಶರಣು ಶರಣು. ಓಂ ಯಂ ಯಂ ಯಂ. ಓಂ ಯಂ ಯಂ ಯಂ. ಆಜ್ಞಾಚಕ್ರದಲ್ಲಿ ಮಹಾಲಿಂಗ ಮಹಾಲಿಂಗಕ್ಕೆ ಶರಣು ಶರಣು ಶರಣು. ಓಂ 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 ಓಂ. ಓಂ 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 ಓಂ. ಬ್ರಹ್ಮಚಕ್ರದಲ್ಲಿ ನಿಷ್ಕಲಲಿಂಗ ನಿಷ್ಕಲಲಿಂಗಕ್ಕೆ ಶರಣು ಶರಣು ಶರಣು. ಶಿಖಾಚಕ್ರದಲ್ಲಿ ನಿಶೂನ್ಯಲಿಂಗ ನಿಶೂನ್ಯಲಿಂಗಕ್ಕೆ ಶರಣು ಶರಣು ಶರಣು. ಬಸವಂ 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 ಪಶ್ಚಿಮ ಚಕ್ರದಲ್ಲಿ ನಿರಂಜನಲಿಂಗ ನಿರಂಜನಲಿಂಗಕ್ಕೆ ಶರಣು ಶರಣು ಶರಣು. ಇಲ್ಲಿ ಮೌನ, ಇಲ್ಲಿ ಯಾವುದೇ ಬೀಜಾಕ್ಷರವಿಲ್ಲ. ಈಗ ನಾವು ಇಲ್ಲಿವರೆಗೆ ಮನನ ಮಾಡಿರ್ತಕ್ಕಂಥ ಆ ಮಹಾಮಂತ್ರವನ್ನು
ಮನಸ್ಸಿನಲ್ಲಿ ಭಾವಿಸುತ್ತಾ ಲಿಂಗ ನಿರೀಕ್ಷಣೆ ಮಾಡಬೇಕು. ನಮಗೆ ಸಮಯ ಸಿಕ್ಕಷ್ಟು, ನಮಗೆ ಆನಂದ ಅನ್ನುವಷ್ಟು ಸಮಯ ನಾವು ತದೇಕ ಚಿತ್ತದಿಂದ ಇಷ್ಟಲಿಂಗವನ್ನು ನಿರೀಕ್ಷಣೆ ಮಾಡಬೇಕು. ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಮಂತ್ರ ಈಗ ಮನದಲ್ಲಿ ನಡೀತಾ ಇರಬೇಕು. ಲಿಂಗ ಪೂಜೆಯಲ್ಲಿ ಶರಣರು ಲಿಂಗ ಧ್ಯಾನಕ್ಕಿಂತಲೂ ಲಿಂಗ ನಿರೀಕ್ಷಣೆಗೆ ಬಹಳ ಮಹತ್ವವನ್ನು ಕೊಡ್ತಾರೆ. ಎಷ್ಟು ಲಿಂಗವನ್ನು ನಾವು ಏಕಾಗ್ರ ಚಿತ್ತದಿಂದ ದೃಷ್ಟಿ ನಿಲ್ಲಿಸುವುದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೇವೋ, ಎಷ್ಟು ಸಮಯ ಹೆಚ್ಚು ನಿರೀಕ್ಷಣೆ ಮಾಡ್ತೇವೋ ಅಷ್ಟು ನಮ್ಮ ಮನಸ್ಸು ಶಾಂತ ಚಿತ್ತ ಆಗ್ತದೆ. ನಮ್ಮ ದೇಹದಲ್ಲಿ ಒಂದು ಶಕ್ತಿಯ ಸಂಗ್ರಹ ಆಗ್ತದೆ. ಅದನ್ನು ನಾವು ದಿನ ಒಂದಿಷ್ಟು ಹೆಚ್ಚಿಗೆ ಮಾಡ್ತಾ ಆ ಒಂದು ಲಿಂಗದೆಡೆಗೆ ಕೂಡ್ತಕ್ಕಂಥ ಹಂಬಲ, ಆ ಇಚ್ಛೆ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗಬೇಕು. ಈ ರೀತಿ ನಾವು ನೋಡುವುದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು. ಈಗ ಇಲ್ಲಿ ಒಂದು ಸಮಯದ ಅಭಾವ ಇರುವುದರಿಂದ ನಾನು ಇಲ್ಲಿಗೆ ಮೊಟಕುಗೊಳಿಸಿ ನಾವು ಈಗ ಲಿಂಗ ಧ್ಯಾನಕ್ಕೆ ಹೋಗಬೇಕು. ಒಂದು ಸಲ ಕುರಂಗ ಮುದ್ರೆಯಿಂದ ಇಷ್ಟಲಿಂಗಯ್ಯನಿಗೆ ಶರಣು ಶರಣಾರ್ಥಿಯನ್ನು ಸಲ್ಲಿಸಬೇಕು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಈಗ ಲಿಂಗಾರ್ಚನೆ ಆಯಿತು, ಲಿಂಗ ನಿರೀಕ್ಷಣೆ ಆಯಿತು. ಈಗ ಲಿಂಗ ಧ್ಯಾನ ಮಾಡ್ತಕ್ಕಂಥದ್ದು ನಾವು ಕೈಯನ್ನು ಕೆಳಗೆ ತಂದುಕೊಂಡು ನಾಭಿ ಅಂದರೆ ನಮ್ಮ ಹೊಕ್ಕಳಿಗಿಂತ ಕೆಳಗಡೆ ಹೋಗಬಾರ್ದು. ಇಷ್ಟಲಿಂಗದ ಕೈ ಮೇಲ್ಗಡೆ ಮಾಡಿಕೊಂಡು ನಾವು ಈ ಕೈಯನ್ನು ಸಪೋರ್ಟಾಗಿ ಕೊಟ್ಕೊಂಡು ನಮ್ಮ ಎರಡೂ ಬೆರಳುಗಳನ್ನು ಜೋಡಿಸಿ ಈಗ ಕಣ್ಣು ಅತ್ಯಂತ ಹಿಂಗೆ ಜೋರಾಗಿನೂ ಮುಚ್ಚಬಾರ್ದು, ಹಿಂಗೆ ಟೊಪ್ಪಿಗೆ ಮುಚ್ಚಿದಂಗೆ ಮುಚ್ಚಿ ನಮ್ಮ ಧ್ಯಾನ ಎಲ್ಲ ಎಲ್ಲಿರಬೇಕಂದ್ರೆ ಈ ನಮ್ಮ ಭ್ರೂ ಮಧ್ಯದಲ್ಲಿ ಆಜ್ಞಾಚಕ್ರದಲ್ಲಿ ನಮ್ಮ ನಿರೀಕ್ಷೆ ಇರಬೇಕು. ಆ ರೀತಿ ಕುಂತು ನಾವು ಮನಸ್ಸಿನಲ್ಲಿ ಮತ್ತೊಮ್ಮೆ ಪರಮಾತ್ಮನ ಆ ಒಂದು ಮಹಾಮಂತ್ರ ಬಸವ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ತಾ ಭ್ರೂ ಮಧ್ಯದಲ್ಲಿ ನಮ್ಮ ದೃಷ್ಟಿಯನ್ನು ನಿಲ್ಲಿಸಬೇಕು. ನಾವು ಮನಪೂರ್ವಕವಾಗಿ ಪೂಜೆ ಮಾಡಿದ್ದೇ ಆಗಿದ್ರೆ, ನಮ್ಮ ಪೂಜೆ ಅರ್ಪಿತ ಆಗಿತ್ತಂದ್ರೆ ಅಲ್ಲಿ ನಮಗೆ ಭ್ರೂ ಮಧ್ಯದಲ್ಲಿ ಬಂಗಾರದ ಆಕಾರದಲ್ಲಿ ಆ ದೀಪದ ಜ್ಯೋತಿಯಂತೆ ಬೆಳಕು ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಅದು ಒಬ್ಬರಿಗೆ ಕಾಣ್ತದೆ, ಇಬ್ಬರಿಗೆ ಕಾಣ್ತದಂತಲ್ಲ, ಅದು ಎಲ್ಲರೂ ಹಂಬಲಿಸಿ ಪೂಜೆ ಮಾಡುವಂಥ ಎಲ್ಲರಿಗೆ ಕಾಣುವಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿಯೇ 770 ಜನ ಶರಣರು ಆ ಬೆಳಕಿನಲ್ಲಿ ಲೋಲಾಡಿ ಅಂಥ ವಚನಗಳನ್ನು ಬರೆದು ಹೋದರು. ಅದಕ್ಕೆ ಆ ಬೆಳಕನ್ನು ನೋಡಲಿಕ್ಕೆ ನಾವೆಲ್ಲರೂ ಹಂಬಲಿಸಬೇಕು. ಆ ಮಹಾ ದೇವನ ಕರುಣೆ, ಸೃಷ್ಟಿಕರ್ತನ ಕರುಣೆ ನಮ್ಮೊಳಗೆ ಹರಿದು ಬರ್ತಾ ಇದೆ. ಬೆಳಕು ಜಗ್ಗನೆ ನನ್ನ ದೇಹದಲ್ಲಿ ಬೆಳಗ್ತಾ ಇದೆ ಅಂತಕ್ಕಂಥ ಭಾವದಿಂದ ನಾವು ಹಂಬಲಿಸಬೇಕು. ಅದು ಒಂದಿಲ್ಲ ಒಂದು ದಿವಸ ನಮಗೆ ಸಿದ್ಧಿ ಸಾಧಿಸ್ತಾ ಹೋಗ್ತದೆ. ಈ ದಿಶೆಯಲ್ಲಿ ನಾವು ಮಹಾಮಂತ್ರವನ್ನು ಮನದಲ್ಲಿ ಹೇಳ್ತಾ ಮಹಾದೇವನನ್ನು ಅವನ ಒಂದು ಆ ಅಮೃತದ ಹನಿಗಳು, ಅವನ ಕರುಣೆಯ ಕಿರಣಗಳು ನನ್ನ ಮೇಲೆ ಬರ್ತಾ ಇವೆ ಅಂತಕ್ಕಂಥ ಭಾವದಲ್ಲಿ ನಾವು ಧ್ಯಾನವನ್ನು ಮಾಡಬೇಕು.
ಈಗ ನಾವು ಹಗುರವಾಗಿ ಕಣ್ಣನ್ನು ಬೆಳಗಿಸಿಕೊಂಡು ಕೈಗಳನ್ನು ತೆಗೆದು ಬಾಗಿ ಲಿಂಗಯ್ಯನಿಗೆ ನೋಡ್ತಾ ಮತ್ತೊಮ್ಮೆ ಕಣ್ಣಿಗೆ ಕೈಯನ್ನು ಹಚ್ಚಿಕೊಂಡು ಕಣ್ಣು ಸಂಪೂರ್ಣವಾಗಿ ತೆರೆದು ಮತ್ತೊಮ್ಮೆಗೆ ಹೇ ದೇವ, ನೀನು ನನ್ನ ಅಂಗೈಗೆ ಬಂದು ಇಷ್ಟೊಂದು ಪ್ರೀತಿಯಿಂದ ನನ್ನಿಂದ ಪೂಜೆಯನ್ನು ತೆಗೆದುಕೊಂಡು ಆಶೀರ್ವಾದ ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಧನ್ಯವಾದ, ಕೋಟಿ ಕೋಟಿ ಶರಣಾರ್ಥಿ ಅಂತ ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಕೊನೆಗೆ ಮತ್ತೊಮ್ಮೆ ಲಿಂಗಯ್ಯನಿಗೆ ಶರಣು ಹೇಳಬೇಕು. ಏನಂತ ಹೇಳಬೇಕಂತಂದ್ರೆ, ಎಷ್ಟೊಂದು ಉಪಕಾರ ಮಾಡಿ ನನ್ನ ಅಂಗೈಗೆ ಬಂದು ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದಕ್ಕಾಗಿ ದೇವ ನಿನಗೊಂದು ಧನ್ಯವಾದ ಅನ್ನುವ ದೃಷ್ಟಿಯಲ್ಲಿ ನಾವು ಮತ್ತೊಂದು ಸಲ ಒಂದು ವಚನವನ್ನು ಹೇಳಿ ಮಂಗಲವನ್ನು ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ, ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಈಗ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಏನಂತ ಕೇಳಿದ್ರೆ, ನಮ್ಮ ಈ ಮಜ್ಜನ ಕೆರೆದಂಥ ನೀರಿನಲ್ಲಿ ಇನ್ನೂ ಸ್ವಲ್ಪ ನೀರು ನಮ್ಮದು ಉಳಿದವಲ್ಲ, ಆ ನೀರಿನಲ್ಲಿ ಮತ್ತೊಮ್ಮೆ ನಮ್ಮ ಕೈಯ ಬೆರಳುಗಳಿಗೆ ವಿಭೂತಿಯನ್ನು ಹಚ್ಚಿಕೊಂಡು ಮಂತ್ರವನ್ನು ಹೇಳಿ ಮತ್ತೊಂದು ಸಲ ಪಂಚಕೋನವನ್ನು ಬರೆದು ನೀರನ್ನು ಮತ್ತೊಂದು ಸಲ ನಾವು ಪಾದೋದಕ ಮಾಡಿಕೊಳ್ಳಿಕ್ಕೆ ರೆಡಿ ಮಾಡಿಕೊಳ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಪಾದೋದಕ ಅಂತಕ್ಕಂಥದ್ದು, ಲಿಂಗೋದಕ ಅಂತಕ್ಕಂಥದ್ದು ಇದು ಭಾಳ ಅತ್ಯಂತ ಸೂಕ್ಷ್ಮವಾಗಿ ತಗೊಳ್ಬೇಕು. ಯಾಕಂತ ಕೇಳಿದ್ರೆ, ಇಲ್ಲಿವರೆಗೆ ನಾವು ಜಪ ಮಾಡಿದ್ದಕ್ಕೆ ಇದರಲ್ಲಿ ಎಷ್ಟು ಶಕ್ತಿ ಕ್ರಿಯೇಟ್ ಆಗಿದೆ, ಎಷ್ಟು ಶಕ್ತಿ ಬಂದು ಸೇರ್ಕೊಂಡಿದೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬರಲ್ಲ. ಅಷ್ಟೊಂದು ಅದ್ಭುತವಾದಂಥ ಶಕ್ತಿ ಈ ಲಿಂಗ ಗ್ರಹಿಸ್ಕೊಂಡಿರ್ತದೆ. ಅದಕ್ಕಾಗಿ ಅದರ ಒಂದೊಂದು ಅಣು, ಸೂಕ್ಷ್ಮ ಅಣುವಿನಲ್ಲಿಯೂ ಕೂಡ ಅದ್ಭುತವಾದಂಥ ಶಕ್ತಿ ಇರ್ತದೆ. ಅದಕ್ಕಾಗಿ ನಾವು ಈ ನೀರು ತಗೊಳ್ಳುವಾಗ ನಾವು ಗುರು ಕರ್ಣೋದಕ, ಲಿಂಗ ಕರ್ಣೋದಕ, ಜಂಗಮ ಕರ್ಣೋದಕ ಅಂತ ತಗೊಳ್ಳುವಾಗ ಹೆಚ್ಚಿಗೆ ನೀರು ಹಾಕ್ಕೊಂಡು ಕೆಳಗೆ ಸೋರುವಂಗೆ ಮಾಡಬಾರ್ದು. ಶಕ್ತಿ ವೇಸ್ಟ್ ಆಗಿ ಹೋಗ್ತದೆ. ಅದು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಆ ಲಿಂಗೈನ ಶಕ್ತಿ ಇಲ್ಲ ನಮಗೆ ತಗೊಳ್ಳುವಂಥ ಒಂದು ಸಾಧ್ಯತೆ ನಾವು ಮಾಡ್ಕೊಳ್ಬೇಕು. ಅದಕ್ಕೆ ಹೇಳಬೇಕು, ಗುರು ಕರ್ಣೋದಕ, ಲಿಂಗ ಕರ್ಣೋದಕ, ಜಂಗಮ ಕರ್ಣೋದಕ ಹಾಕ್ಕೊಂಡು ಕುಡಿಬೇಕು ನಾವು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮತ್ತು ಆಮೇಲೆ ಕೈಗಂಟಿರ್ತಕ್ಕಂಥದ್ದು ನಾವೆಲ್ಲಿ ಕೂದಲಿಗೆ ತಲೆಗೆ ಹಚ್ಕೋಬಾರ್ದು. ನಮ್ಮ ಚರ್ಮಕ್ಕೆ ಆ ಪವಿತ್ರ ಶಕ್ತಿಯ ನೀರನ್ನು ನಮ್ಮ ಎಲ್ಲೆಲ್ಲ ನಮ್ಮ ತೆರೆದ ಭಾಗ ಅದಲ್ಲ ದೇಹದ್ದು ಅಲ್ಲೆಲ್ಲೆಲ್ಲ ಒರೆಸ್ಕೊಳ್ಬೇಕಂತ ಹೇಳ್ತಾರೆ ಶರಣರು. ಓಂ ಶ್ರೀ ಗುರು ಬಸವಲಿಂಗಾಯ. ಮತ್ತು ನಾವು ಪಂಚಕೋನವನ್ನು ಬರೆದು ಪೀಠವನ್ನು ರೆಡಿ ಮಾಡಿಕೊಂಡು ಲಿಂಗಯ್ಯನಿಗೆ ಅಲ್ಲಿ ಕೂಡಿಸ್ಕೊಳ್ಳಿ. ಓಂ ಶ್ರೀ ಗುರು ಬಸವ. ಓಂ ಶ್ರೀ ಗುರು ಬಸವ. ಕೊನೆಯದಾಗಿ ಮತ್ತೊಮ್ಮೆ ಭಕ್ತಿಯಿಂದ ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಈಗ ನಾವು ನಮ್ಮ ಅಡಿಕೆ